ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾವು ಡಿಸೆಂಬರ್ 18ನೇ ತಾರೀಕಂದು ನಡೆದಂತಹ KSRP ಪೇಪರ್ ಆಗಿರ್ಬೋದು, ಮತ್ತೆ ಜನವರಿ 8ರಂದು ನಡೆದಂತಹ ಒಂದು RSI ಸಬ್ ಇನ್ಸ್ಪೆಕ್ಟರ್ ಅಂತ ಒಂದು ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡಿದ್ವಿ. ಅದೇ ರೀತಿ ಜನವರಿ 29ನೇ ತಾರೀಕಂದು ನಡೆದಂತಹ KSISF ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ನಾವಿವತ್ತು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೇವೆ. ಇದು ಯಾಕೆ ನಿಮಗೆ ಉಪಯುಕ್ತ ಅಂದ್ರೆ, ಮುಂಬರುವಂತಹ 545 ಅಥವಾ 402 PSI ಆಗಿರ್ಬೋದು ಅಥವಾ PC ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಮುಂದೆ ಬರುವಂತ ನೀವು KPSC ಎಕ್ಸಾಮ್ಸ್ ಆಗಿರ್ಬೋದು, ಯಾವ ರೀತಿ ಕರೆಂಟ್ ಅಫೇರ್ಸ್ ಅನ್ನು ಅಪ್ರೋಚ್ ಮಾಡಿದ್ದಾರೆ, ಪಾಲಿಟಿ ಕ್ವಶನ್ಸ್ ನ ಯಾವ ರೀತಿ ಕೇಳಿದ್ದಾರೆ, ಜೊತೆಗೆ ಇನ್ನು ಹಲವಾರು ಸಬ್ಜೆಕ್ಟ್ಸ್ ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇನ್ನು ಅಧಿಕೃತವಾದಂತಹ ಕೀ ಆನ್ಸರ್ ನಮಗೆ ಬಂದಿಲ್ಲವಾದರೂ ನಿಮಗೆ ಟೆಲಿಗ್ರಾಮ್ ನಲ್ಲಿ ಹಲವಾರು ನಿಮಗೆ PDF ಗಳು ಸಿಕ್ಕಿರುತ್ತೆ. ಸೊ ಅದರಲ್ಲಿ ಒಂದಿಷ್ಟು ಪ್ರಶ್ನೆಗಳು ಮಿಸ್ ಇರೋದ್ರಿಂದ ನಾವು ಒಂದು B ವರ್ಷನ್ KSISF PSI ಪೇಪರ್ 2 ನ B ವರ್ಷನ್ ನ ಪ್ರಶ್ನೆ ಪತ್ರಿಕೆಯನ್ನ ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಒಂದು ವಿಶೇಷವಾದ ಮಾಹಿತಿ ಏನು ಅಂತ ಹೇಳಿದ್ರೆ, ಸೊ ನಿಮ್ಗೆ ಪೇಪರ್ 1 ನಲ್ಲಿ ಒಂದು ಎಸ್ಸೆಯನ್ನ ಬರೀಲಿಕ್ಕಿತ್ತು. ಸೊ ಇದು ಒಂದು ಪೇಪರ್ 1 ನಲ್ಲಿ ನಿಮಗೆ 30 ಮಾರ್ಕ್ಸ್ ಗಳಿಗೆ ಒಂದು ಎಸ್ಸೆ ಪೇಪರ್ ಇತ್ತು. ಅಂದ್ರೆ ಪ್ರಿಸೈಸ್ ರೇಟಿಂಗ್ ಇರಲಿಲ್ಲ. 30 ಮಾರ್ಕ್ಸ್ ಗೆ ನಿಮಗೆ ಎಸ್ಸೆ, 10 ಮಾರ್ಕ್ಸ್ ಗೆ ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲಿಷ್, 10 ಮಾರ್ಕ್ಸ್ ಗೆ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಒಟ್ಟಾರೆ 50 ಮಾರ್ಕ್ಸ್ ಗೆ ಪೇಪರ್ 1 ಇತ್ತು. ಅದರಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ನಿಮಗೆ ಏಕರೂಪ ನಾಗರಿಕ ಸಂಹಿತೆ ಅಂತ ಏನಿದೆ, ಸೊ ಈ ಎಸ್ಸೆ ಏನ್ ಪರ್ಟಿಕ್ಯುಲರ್ ಎಸ್ಸೆ ಕೇಳಲಾಗಿತ್ತು. ಸೊ ಇದು ನಮ್ಮ ಡಿಸೆಂಬರ್ 2022 ನಮ್ಮ ಸ್ಪರ್ಧಾ ಅಶ್ವಮೇಧದ ಡಿಸೆಂಬರ್ 2022ರ ಮ್ಯಾಗಝಿನ್ ಅಲ್ಲಿ ಈ ಎಸ್ಸೆ ಅನ್ನ ನಾವು ಕೊಟ್ಟಿದ್ವಿ. ಸೊ ಯಾರ್ಯಾರು ಸ್ಪರ್ಧಾ ಅಶ್ವಮೇಧವನ್ನ ಫಾಲೋ ಮಾಡ್ತಾ ಇದ್ರಿ, ಸೊ ಅವರೆಲ್ಲರೂ ಕೂಡ ಸೂಕ್ತವಾಗಿ ಈ ಉತ್ತರವನ್ನ ಮಾಡಬಹುದಾಗಿತ್ತು. 30 ಮಾರ್ಕ್ಸ್ ಗೆ ಅಂದ್ರೆ ಒಂದು ಕನಿಷ್ಠ ಪಕ್ಷ 5 3/4 ಅಂದ್ರೆ 5 3/4 ಪೇಜ್ ಆದ್ರೂ ಬರಿಬೇಕಾಗುತ್ತೆ. ಸೊ ಈ ಪಾಯಿಂಟ್ಸ್ ನಿಮ್ಗೆ ಉಪಯುಕ್ತ ಆಯ್ತು ಅನ್ಕೊಂಡು, ಸೊ ನಿಮ್ಗೆ ಎಲ್ಲರಿಗೂ ಹೆಲ್ಪ್ಫುಲ್ ಅಂತ ಹೇಳ್ಬಿಟ್ಟು ಈ ಎಸ್ಸೆ ನ ಬರೆದಂತವರು ನಮ್ಮಲ್ಲೇ ಸಿಬ್ಬಂದಿ ಆದಂತಹ ರಿಪ್ಪನ್ಪೇಟೆ ನವೀನ್ ಉಪನ್ಯಾಸಕರು ಬರೆದಿರ್ತಾರೆ. ಸೊ ಇದೇ ರೀತಿ ಕ್ವಾಲಿಟಿ ಆದಂತಹ ಕಂಟೆಂಟ್ ನಿಮಗೆ ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸ ಪತ್ರಿಕೆಯಲ್ಲಿದೆ. ಇನ್ನು ಹಲವಾರು ನಮಗೆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಬಂದಿದೆ. ಸೊ ನಮ್ಮ ಮ್ಯಾಗಝಿನ್ ಅಲ್ಲಿ ಕೂಡ ಆ ಪ್ರಶ್ನೆಗಳನ್ನು ಆಲ್ರೆಡಿ ಕೊಡಲಾಗಿತ್ತು. ಸೊ ಜನವರಿ ಮ್ಯಾಗಝಿನ್ ಈಗ ಹೊರ ಬಂದಿದೆ. ಸೊ ಇನ್ನೇನು ಫೆಬ್ರವರಿ ಮ್ಯಾಗಝಿನ್ ಕೂಡ ಹೊರ ಬರಲಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಸೊ ಯಾರ್ಯಾರು ಚೆನ್ನಾಗಿ ಎಸ್ಸೆ ಪೇಪರ್ ನ ಚೆನ್ನಾಗಿ ಮಾಡಿದೀರಾ, ಸೊ ಅವ್ರಿಗೆಲ್ಲರಿಗೂ ಕಂಗ್ರಾಚುಲೇಟ್ ಮಾಡ್ತಾ, ಸೊ ಮುಂದಿನ ನೋಡ್ತಾ ಹೋಗೋಣ. ಮುಂದಿನ ಮೊದಲನೇ ಪ್ರಶ್ನೆ ನಾವು B ವರ್ಷನ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ ಇಲ್ಲಿ. ಸೊ B ವರ್ಷನ್ ಅಲ್ಲಿ ಮೊದಲನೇ ಪ್ರಶ್ನೆ ಇರುವುದು, ವಿದ್ಯುತ್ ಪ್ರವಾಹವನ್ನು ಡ್ಯಾಶ್ ನಿಂದ ಅಳೆಯಲಾಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಇಸ್ ಮೆಜರ್ಡ್ ಬೈ. ನೋಡಿ ಸ್ನೇಹಿತರೆ, ಈ ರೀತಿ ಪ್ರಶ್ನೆ ಬಂದಾಗ ನಿಮಗೆ SI ಯೂನಿಟ್ ಅಥವಾ ಯಾವ ಇನ್ಸ್ಟ್ರೂಮೆಂಟ್ ಅನ್ನ ಕೇಳಿದಾಗ ನೀವು ಒಂದಿಷ್ಟು ಬೇಸಿಕ್ಸ್ ಅಥವಾ ಫಂಡಮೆಂಟಲ್ಸ್ ನಿಮಗೆ ಕ್ಲಾರಿಟಿ ಇರಬೇಕು. ನೋಡಿ, ಇಲ್ಲಿ ಕರೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಕರೆಂಟ್ ಅಂದ್ರೆ ಹರಿಯುವುದು ಅಂತ ಅರ್ಥ ಬರುತ್ತೆ. ಸೊ ವಾಟರ್ ಕರೆಂಟ್ ಅಂತ ಕೂಡ ಕರೀತಾರೆ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೀತಾರೆ. ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಗಳ ಮೂವ್ಮೆಂಟ್ ಅನ್ನ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೇವೆ. ಸೊ ಅದನ್ನ ಅಳೆಯುವಂತಹ ಸಾಧನ ಯಾವುದು ಅಂತ ಹೇಳಿದ್ರೆ ಆಮ್ಮೀಟರ್ ಆಗಿರುತ್ತೆ. ಅದರ ಯೂನಿಟ್ ಬಂದು ಆಂಪಿಯರ್ ಆಗಿರುತ್ತೆ. ಸೊ ಇದು ನಿಮ್ಗೆ ತಿಳಿದಿರ್ಲಿ. ಸೊ ನಿಮ್ಗೆ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ರೆ ನೀವು ಕನ್ನಡದಲ್ಲಿ ನೋಡಬಹುದು, ವಿದ್ಯುತ್ ಪ್ರವಾಹ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಆಮ್ಮೀಟರ್ ಪಕ್ಕದಲ್ಲಿ ವಿದ್ಯುತ್ ಪ್ರವಾಹ ಮಾಪಕ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಮ್ಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ಸಿ ಆಮ್ಮೀಟರ್ ಇದಕ್ಕೆ ಸರಿಯಾದ ಉತ್ತರ. ವೋಲ್ಟ್ ಮೀಟರ್ ಬಂದು ವೋಲ್ಟೇಜ್ ಅನ್ನ ಮೆಜರ್ಮೆಂಟ್ ಮಾಡ್ತಾರೆ. ಆನಿಮೋಮೀಟರ್ ಬಂದು ನಿಮಗೆ ಗಾಳಿಯನ್ನ ಮೆಜರ್ ಮಾಡ್ಲಿಕ್ಕೆ ನೋಡ್ತಾರೆ. ಕಾಮ್ಯುಟೇಟರ್ ಬಂದು ಒಂದು ಜನರೇಟರ್ ಅಥವಾ ಒಂದು ಏನು ನಾವು AC DC ಜನರೇಟರ್ ಅಂತ ಕರಿತೀವಿ, ಅದಕ್ಕೆ ಕಾಮ್ಯುಟೇಟರ್ ಅನ್ನ ಹಾಕಿದ್ರೆ ಅದು DC ಅನ್ನ ಕೊಡುತ್ತೆ. ಸೊ ಈ ರೀತಿಯಾದಂತಹ ವಿಚಾರಗಳು ನಿಮಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇನ್ ವಿಚ್ ಕೇಸ್ ದ ಸುಪ್ರೀಂ ಕೋರ್ಟ್ ಲೇಡ್ ಡೌನ್ ದ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಯಾವ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೂಲ ರಚನೆಯ ಸಿದ್ಧಾಂತವನ್ನ ಹಾಕಿತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಪ್ರಶ್ನೆಯನ್ನ ಕೇಳಲಾಗ್ತಿದೆ. ಒಂದು 4 ಪಾಪ್ಯುಲರ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಇಂದಿರಾ ನೆಹರು ಗಾಂಧಿ ಕೇಸ್ ವರ್ಸಸ್ ರಾಜ್ ನಾರಾಯಣ್, ಮಿನಿರ್ವಾ ಮಿಲ್ಸ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಕೇಶವಾನಂದ ಭಾರತಿ ಕೇಸ್ ವರ್ಸಸ್ ಕೇರಳ, ಹಾಗೆ ಸೆಂಟ್ರಲ್ ಕೋಲ್ ಫೀಲ್ಡ್ಸ್ ಲಿಮಿಟೆಡ್ ಕೇಸ್ ಅಂತ ಹೇಳ್ಬಿಟ್ಟು ನಿಮಗೆ 4 ಪ್ರಮುಖ ಕೇಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಮೂಲ ರಚನೆಯ ಸಿದ್ಧಾಂತವನ್ನ ನಿಮಗೆ ಯಾವುದು ಹೇಳುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಬಂದು 1973 ಏಪ್ರಿಲ್ ಅಲ್ಲಿ ನಡೆದಂತಹ ಈ ಕೇಶವಾನಂದ ಭಾರತಿ ಕೇಸ್ ವರ್ಸಸ್ ಕೇರಳ ಅಂತ ಹೇಳ್ಬಿಟ್ಟು. ಸೊ ಈ ಕೇಶವಾನಂದ ಭಾರತಿ ಕೇಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ,
ಈಗ ನೋಡಿ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಸೊ ಈ ಕಾನ್ಸ್ಟಿಟ್ಯೂಷನ್ ಅನ್ನ ಹಾಗಾದ್ರೆ ಇದೇ ಸರ್ವೋಚ್ಚನ ಅಥವಾ ಇದನ್ನ ಅಮೆಂಡ್ಮೆಂಟ್ ಮಾಡಬಹುದಾ, ತಿದ್ದುಪಡಿ ಮಾಡಬಹುದಾ ಅಂದ್ರೆ ಹೌದು, ಇದನ್ನ ತಿದ್ದುಪಡಿ ಮಾಡಬಹುದು. ಸೊ ಹಾಗಾಗೇನೆ ನಮ್ಮ ಲೆಜಿಸ್ಲೇಚರ್ ಅಥವಾ ನಮ್ಮ ಲೆಜಿಸ್ಲೇಷನ್ಸ್ ಅಂತ ಏನ್ ಹೇಳ್ತೀವಿ ಅವರು ಅಮೆಂಡ್ಮೆಂಟ್ ಮಾಡುವಂತ ಅದಕ್ಕೆ ಅವಕಾಶ ಕೊಡ್ತಾರೆ. ಸೊ ತಿದ್ದುಪಡಿಯನ್ನ ಮಾಡಬಹುದು. ಹಾಗಾದ್ರೆ ಈ ಅಮೆಂಡ್ಮೆಂಟ್ ಮಾಡುವಂತವರಿಗೆ ಯಾವ ಲಿಮಿಟೇಷನ್ಸ್ ಇಲ್ವಾ ಅಂತ ಹೇಳಿದ್ರೆ ಅದು ಇದೆ. ಸೊ ಅದನ್ನೇ ಕೊಡುವಂತದ್ದೇ ಈ ಕೇಶವಾನಂದ ಭಾರತಿ ಕೇಸ್. ಏನಂತ ಹೇಳಿದ್ರೆ ಈ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತ ಏನ್ ಮಾಡ್ತೀವಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿಯನ್ನು ಏನ್ ಮಾಡ್ತೀವಿ, ಸೊ ಇದಕ್ಕೆ ಒಂದು ಸೂಕ್ತವಾದಂತಹ ಒಂದು ಮಾನದಂಡ ಇರಬೇಕು. ಅಂದ್ರೆ ಮೂಲ ಏನು ಕಾನ್ಸ್ಟಿಟ್ಯೂಷನ್ ಇದೆ ಅದನ್ನ ಚೇಂಜ್ ಮಾಡುವಂತಹ ಅವಕಾಶ ಇಲ್ಲ, ಆದ್ರೆ ನಿಮಗೆ ಬೇಕಾದಂತಹ ಲಾ ಗಳನ್ನ ಅಮೆಂಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಕೇಶವಾನಂದ ಭಾರತಿ ಕೇಸ್ ಏನಿದೆ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಕರಿತೇವೆ. 1973 ಅಲ್ಲಿ ಆಗುತ್ತೆ ಸ್ಟೇಟ್ ಆಫ್ ಕೇರಳ ವಿರುದ್ಧ. ಸೊ ಈ ಕೇಶವಾನಂದ ಭಾರತಿ ಕೇಸ್ ನಿಮಗೆ ಗೊತ್ತಿರಲಿ, ಸೊ ಅದು ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ರಚನೆ ಆಗತ್ತೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೆ ಪಾಲಿಟಿ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಗೊತ್ತಾಗಬೇಕಾದ್ರೆ ಈಗ ಪ್ರಸ್ತುತ ಏನ್ ಸುದ್ದಿಯಲ್ಲಿದೆ ಅಂತ ನಿಮಗೆ ಹೇಳ್ಬಿಡ್ತೀನಿ. ಪ್ರಸ್ತುತವಾಗಿ ನಿಮಗೆ ಗೊತ್ತಿರಬಹುದು ಜಡ್ಜ್ಗಳು ಯಾವ ರೀತಿ ಅಪಾಯಿಂಟ್ಮೆಂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು, ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರ್ಲಿ ಅಥವಾ ನಿಮಗೆ ಹೈಕೋರ್ಟ್ ಗಳಲ್ಲಾಗ್ಲಿ ಯಾವ ರೀತಿ ಅಪಾಯಿಂಟ್ಮೆಂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾ. ಜಡ್ಜ್ಗಳು ಯಾವ ರೀತಿ ಅಂತ ಹೇಳಿದ್ರೆ ಕೊಲೋಜಿಯಂ ಇಂದ ಆಗುತ್ತೆ. ಅಂದ್ರೆ ಕೊಲೋಜಿಯಂ ಬಂದು ಒಂದು ಬೆಂಚ್ ಆಫ್ 5 ಜಡ್ಜಸ್ ಇರ್ತಾರೆ. ಅದರಲ್ಲಿ ಸೀನಿಯರ್ ಮೋಸ್ಟ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ನವರಿಂದ ಜಡ್ಜ್ಗಳ ನೇಮಕ ಆಗುತ್ತೆ. ಆದ್ರೆ ನಿಮ್ಗೆ ಒಂದು ವಿಚಾರ ಗೊತ್ತಿರಲಿ, ಈ ರೀತಿಯಾದಂತಹ ವ್ಯವಸ್ಥೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಸೊ ಅದು ಜಡ್ಜ್ಗಳೇ ಮಾಡ್ಕೊಂಡಿರುವಂತಹ ಒಂದು ನಿರ್ಣಯ. ಅಂದ್ರೆ ಸೂಕ್ತವಾದಂತಹ ಜಡ್ಜ್ಗಳು ನೇಮಕ ಮಾಡ್ಲಿಕ್ಕೆ ಸೊ ಈ ರೀತಿಯಾದಂತಹ ಒಂದು ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ರು. ಸೊ ಹಾಗಾದ್ರೆ ಈ ಜಡ್ಜ್ಗಳನ್ನ ನೇಮಕ ಮಾಡ್ಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ ಅದಕ್ಕೆ ಸಂಸತ್ ಆಗಿರ್ಲಿ ಅಥವಾ ನಮ್ಮ ಲೆಜಿಸ್ಲೇಷನ್ ಆಗ್ಲಿ ಅವ್ರು ಅದಕ್ಕೆ ಏನಾದ್ರೂ ಒಂದು ಸಲಹೆಯನ್ನ ಕೊಡ್ಬೋದಾ, ಅಥವಾ ಅಕಸ್ಮಾತ್ ಕೊಟ್ರು ಅಂತ ಹೇಳಿದ್ರೆ ಅದು ಸರ್ಕಾರದ ಪರ ಆಗ್ಬಿಡುತ್ತೆ ಜಡ್ಜ್ಮೆಂಟ್. ಸೊ ಈ ರೀತಿಯಾದಂತಹ ಒಂದು ಕಾಂಪ್ಲೆಕ್ಸ್ ಸಿಚುಯೇಷನ್ ಈಗ ಪ್ರಸ್ತುತದಲ್ಲಿದೆ. ಸೊ ಇದಕ್ಕೆ NGAC ಅಂತ ಹೇಳ್ಬಿಟ್ಟು ಅಂದ್ರೆ ನ್ಯಾಷನಲ್ ಜುಡಿಷಿಯಲ್ ಕಮಿಟಿ ಅಂತ ಹೇಳ್ಬಿಟ್ಟು ಮಾಡಲಾಗಿತ್ತು. ಸೊ ಈ ಕಮಿಟಿಯಲ್ಲಿ ಕೂಡ 4:1 ರೇಷಿಯೋದಲ್ಲಿ ವೋಟಿಂಗ್ ಆಗಿ ಈಗ ಜಡ್ಜ್ಗಳೇ ನೇಮಕ ಮಾಡೋ ತರ ಇದೆ. ಸೊ ಇದು ಇವಾಗ ಕಾನ್ಸ್ಟಿಟ್ಯೂಷನ್ ನ ಯಾವ ರೀತಿ ಡೀಪ್ ಆಗಿದೆ ಅಥವಾ ಡೆಪ್ತ್ ಅಲ್ಲಿ ಇದೆ, ಸೊ ಯಾರ್ಯಾರಿಗೆ ಯಾವ ತರ ಪವರ್ಸ್ ಇದೆ, ಯಾವ ರೀತಿ ಲಿಮಿಟೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ತಿಳ್ಕೊಳ್ಬೇಕಾಗ್ತದೆ. ನೋಡಿ ಕಾನ್ಸ್ಟಿಟ್ಯೂಷನ್ ನೀವು ಜಸ್ಟ್ ಆರ್ಟಿಕಲ್ಸ್ ಆಗಿರ್ಲಿ ಅಥವಾ ಒಂದು ನೀವೇನು ಪಾರ್ಟ್ಸ್ ತರ ಓದ್ತೀರಾ, ಸೊ ಅದಕ್ಕಿಂತ ಮೊದಲು ನೀವು ಕಾನ್ಸ್ಟಿಟ್ಯೂಷನ್ ನ ಡೆಪ್ತ್ ಅಲ್ಲಿ ಓದ್ಬಿಟ್ಟು ಅಂದ್ರೆ ಯಾವ ರೀತಿಯಾದಂತಹ ನೀವು ವಿಚಾರಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂತು ಅಂದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನೀವು ಸೂಕ್ತವಾಗಿ ಎದುರಿಸಬಹುದು. ಸೊ ಕಾನ್ಸ್ಟಿಟ್ಯೂಷನ್ ಯಾರ್ಯಾರಿಗೆ ಕಷ್ಟ ಆಗ್ತಿದೆ ಅವ್ರು ಈ ರೀತಿ ಓದ್ಕೊಂತ ಹೋಗಿ ಪ್ರತಿಯೊಂದನ್ನು ಹೋಗ್ತಾ ಹೋಗಿ. ಈಗ ಪ್ರೆಸಿಡೆಂಟ್ ಬಗ್ಗೆ ಕೇಳ್ತಾರೆ ಅಂದ್ರೆ ಪ್ರೆಸಿಡೆಂಟ್ ರಿಲೇಟೆಡ್ ಆರ್ಟಿಕಲ್ಸ್ ಅಷ್ಟೇ ಅಲ್ಲ, ಪ್ರೆಸಿಡೆನ್ಸಿಗೆ ಯಾವ ರೀತಿ ಪವರ್ ಇದೆ, ಸೊ ಯಾವ ರೀತಿ ಲಿಮಿಟೇಷನ್ಸ್ ಇದೆ, ಇದನ್ನೆಲ್ಲ ನೀವು ಓದ್ಕೋಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಆರ್ಟಿಕಲ್ಸ್ ಡೀಲ್ಸ್ ವಿತ್ ದ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್. ನೋಡಿ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಯಾವ್ದು ಹೇಳುತ್ತೆ ಅಂದ್ರೆ ಆರ್ಟಿಕಲ್ 72 ಹೇಳುತ್ತೆ. ಸೊ ಹಾಗಾದ್ರೆ ಸ್ನೇಹಿತರೆ ಆರ್ಟಿಕಲ್ 72 ಹೇಳುತ್ತೆ. ಸೊ ಹಾಗಾದ್ರೆ ಸ್ನೇಹಿತರೆ ಇದು ಗವರ್ನರಿಗೆ ಕೂಡ ಪಾರ್ಡನಿಂಗ್ ಪವರ್ ಇದೆ, ನಿಮಗೆ ಗೊತ್ತು. ಅದು ಹೇಳುವಂತದ್ದು ಯಾವುದು ಅಂತ ಹೇಳಿದ್ರೆ 161 ಆರ್ಟಿಕಲ್ ಹೇಳುತ್ತೆ. ಸೊ ಈ ಎಲ್ಲ ಆರ್ಟಿಕಲ್ಸ್ ನೇರವಾದಂತಹ ಪ್ರಶ್ನೆಗಳಿರುತ್ತೆ. ಸೊ ನೀವು ಪರೀಕ್ಷೆಯಲ್ಲಿ ಆರ್ಟಿಕಲ್ಸ್ ನ ಒಮ್ಮೆ ನೋಡ್ಕೊಂಡು ಹೋಗಿತ್ತು ಅಂದ್ರೆ ಈ ರೀತಿಯಾದಂತಹ ಸುಲಭವಾಗಿ ಇದನ್ನ ಉತ್ತರಿಸಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 1 ಕಿಲೋಮೀಟರ್ ಈಸ್ ಈಕ್ವಲ್ ಟು ಹೌ ಮೆನಿ ಮೈಲ್ಸ್ ಅಂತ ಹೇಳ್ಬಿಟ್ಟು. ನೋಡಿ ಇದು ಸ್ವಲ್ಪ ಟ್ರಿಕಿ ಪ್ರಶ್ನೆ, ನಿಮಗೆ ಗೊತ್ತಿರುತ್ತೆ 1 ಮೈಲ್ ಈಸ್ ಈಕ್ವಲ್ ಟು 1.62 ಕಿಲೋಮೀಟರ್ಸ್ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು ಹೌ ಮೆನಿ ಮೈಲ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ನಾವು ಉಲ್ಟಾ ಕನ್ವರ್ಷನ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ 0.62 ಮೈಲ್ಸ್ ಅಂತ ಹೇಳ್ಬಿಟ್ಟು. ಇದು ಸರಿಯಾದ ಉತ್ತರ ಆಗಿರುತ್ತೆ. 1 ಕಿಲೋಮೀಟರ್ಗೆ 0.62 ಮೈಲ್ಸ್ ಇರುತ್ತೆ. ಸೊ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈಗ ನೋಡಿ ಒಂದು ಪಾಲಿಟಿ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂದ್ರೆ ಶೋಷಣೆ ವಿರುದ್ಧ ಹಕ್ಕು. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನುವಲ್ಲಿ ಯಾವುದು ಸರಿ ಅಂತ ಹೇಳ್ಬಿಟ್ಟು, ಪ್ರಾಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಫೋರ್ಸ್ಡ್ ಲೇಬರ್, ಮಾನವನ ಸಾಗಣೆ ಮತ್ತು ಬಲವಂತದ ಕೆಲಸದ ನಿಷೇಧ, ಫ್ರೀಡಮ್ ಆಸ್ ದ ಪೇಮೆಂಟ್ ಆಫ್ ಟ್ಯಾಕ್ಸಸ್ ಫಾರ್ ದ ಪ್ರಮೋಷನ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜನ್ ಅಂದ್ರೆ ಯಾವುದೇ ನಿರ್ದಿಷ್ಟ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ಪಾವತಿಯ ಸ್ವಾತಂತ್ರ್ಯ, ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಅಂದ್ರೆ ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ, ಈಕ್ವಾಲಿಟಿ ಬಿಫೋರ್ ದ ಲಾ ಕಾನೂನು ಮುಂದೆ ಸಮಾನತೆ. ನೋಡಿ ಇಲ್ಲಿ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದ್ರೆ ಈ ಆಪ್ಷನ್ ಎ ಏನಿದೆ, ಪ್ರಾಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಫೋರ್ಸ್ಡ್ ಲೇಬರ್, ಇದು ಆರ್ಟಿಕಲ್ 23-24 ಗೆ ಬರುತ್ತೆ. ಸೊ ಇದು ಹ್ಯೂಮನ್ ಟ್ರಾಫಿಕಿಂಗ್ ಮತ್ತೆ ಫೋರ್ಸ್ಡ್ ಲೇಬರ್ ಗೆ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಸಂಬಂಧಪಡುತ್ತೆ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ನ್ಯಾಷನಲ್ ಎಮರ್ಜೆನ್ಸಿ ಇಸ್ ಡಿಕ್ಲೇರ್ಡ್ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಅಂತ ಹೇಳ್ಬಿಟ್ಟು. ಸೊ ನ್ಯಾಷನಲ್ ಎಮರ್ಜೆನ್ಸಿ ಏನಿದೆ, ಸೊ ಇದು ಯಾವ ಆರ್ಟಿಕಲ್ ಅಲ್ಲಿ ನಿಮ್ಗೆ ಕೇಳಲಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆರ್ಟಿಕಲ್ 352 ಆಗಿರುತ್ತೆ. ಸೊ ನೋಡಿ ಸ್ನೇಹಿತರೆ,
ಸ್ನೇಹಿತರೆ ನಿಮ್ಗೆ ಆರ್ಟಿಕಲ್ ಗೆ ಇಲ್ಲೊಂದು ಹೊಸ ಪದವನ್ನ ಕೊಟ್ಟಿದ್ದಾರೆ. ಜನರಿಗೆ ಅನುಚ್ಛೇದ, ಕಲಮು ಅಂತ ಕೊಡ್ತಿರ್ತಾರೆ. ಸೊ ಇಲ್ಲಿ ನಿಮಗೆ ಲೇಖನ ಅಂತ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗುವಂತಹ ವಿಚಾರ ಇಲ್ಲ. ಇಲ್ಲಿ ಆರ್ಟಿಕಲ್ ಅಂದ್ರೆ ಲೇಖನ ಅಂತ ಕೂಡ ಅರ್ಥ ಬರುತ್ತೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಅಬಾಲಿಷಸ್ ಅನ್ಟಚಬಿಲಿಟಿ? ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡುವಂತಹ ಭಾರತ ಸಂವಿಧಾನದ ಅನುಚ್ಛೇದ ಯಾವುದು ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಕೇಳಲಾಗ್ತದೆ. ಸರಿಯಾದ ಉತ್ತರ ಬಂದು ಆರ್ಟಿಕಲ್ 17 ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಫಾರ್ ದ ಎಲೆಕ್ಷನ್ ಕಮಿಷನ್ at the district level who acts as the district returning officer? ಜಿಲ್ಲಾ ಮಟ್ಟದಲ್ಲಿ ಚುನಾವಣೆ ಆದಾಗ ಚುನಾವಣಾ ಆಯೋಗಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ ಅಂತ ಹೇಳ್ಬಿಟ್ಟು ಜಿಲ್ಲಾ ನ್ಯಾಯಾಧೀಶರು, ಪೊಲೀಸ್ ಕಮಿಷನರ್, ತಹಸೀಲ್ದಾರ್, ನನ್ ಆಫ್ ದಿಸ್. ನೋಡಿ, ಜಿಲ್ಲಾ ನ್ಯಾಯಾಧೀಶರು, ಪೊಲೀಸ್ ಕಮಿಷನರ್, ತಹಸೀಲ್ದಾರರು ಮತ್ತೆ ಯಾವುದು ಅಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಯಾವುದೇ ಒಂದು ಎಲೆಕ್ಷನ್ ಆಗ್ತಾ ಇದೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅಂತ ಹೇಳಿದ್ರೆ ಅದು ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಏನಿರ್ತಾರೆ ಅವರು ರಿಟರ್ನಿಂಗ್ ಆಫೀಸರ್ ಅಂತ ಯಾರು ಆಕ್ಟ್ ಮಾಡ್ತಾರೆ ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಡಿಸಿ ಅಂತ ಏನ್ ಕರಿತೀವಿ, ಅವರು ಎಲೆಕ್ಷನ್ ಆಫೀಸರ್ ಅಥವಾ ಮೇನ್ ರಿಟರ್ನಿಂಗ್ ಆಫೀಸರ್ ಅಂತ ಹೇಳ್ಬಿಟ್ಟು ಆಯ್ಕೆ ಆಗಿರ್ತಾರೆ. ಜೊತೆಗೆ ಬರೀ ಅದೊಂದು ಇದಕ್ಕೆ ಅಷ್ಟೇ ಅಲ್ಲ, ಜಿಲ್ಲೆಗಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಬರುವಂತಹ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ಕೂಡ ಅವರೇ ರಿಟರ್ನಿಂಗ್ ಆಫೀಸರ್ ಆಗಿ ಆಗಿರ್ತಾರೆ. ಬಟ್ ಇಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅನ್ನೋ ಒಂದು ಆಪ್ಷನ್ ಇಲ್ಲ ನಿಮಗೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಗತ್ತೆ? ಆಪ್ಷನ್ ಡಿ, ನನ್ ಆಫ್ ದಿಸ್ ಆಗತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ, ಸ್ವಲ್ಪ ಸೂಕ್ಷ್ಮವಾಗಿ ಇದನ್ನ ನೀವು ಉತ್ತರಿಸಬೇಕಾಗಿತ್ತು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಡಿಪಿಎಸ್ಪಿ ಮೇಲೆ ಇರುವಂತಹ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿಪಿಎಸ್ಪಿ ಅಂತ ಹೇಳ್ಬಿಟ್ಟು ಫ್ರೀಡಮ್ ಇನ್ ದ ಎಕನಾಮಿಕ್ ಫೀಲ್ಡ್ ಫಾರ್ ದ ಇಂಟ್ರೆಸ್ಟ್ ಆಫ್ ದ ಕನ್ಸ್ಯೂಮರ್ ಅಂಡ್ ಪ್ರೊಡ್ಯೂಸರ್, regulation of economic system of the country to the prevent concentration of wealth and means of production, to ensure decent standard of living and facilitate the leisure for all workers, to protect and improve the environment and safeguard forest and wildlife ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ನಿಮ್ಗೆ 2, 3 ಮತ್ತೆ 4 ಇದಕ್ಕೆ ಸರಿಯಾಗಿದೆ. ನಿಮಗೆ ಡಿಪಿಎಸ್ಪಿ ನ ನೀವು ಓದಬೇಕಾದ್ರೆ ಪಾಯಿಂಟ್ ವೈಸ್ ಅಲ್ಲಿ ನಿಮ್ಗೆ ಈ ರೀತಿಯಾದಂತ ಗೊತ್ತಿರುತ್ತೆ. ಅಂದ್ರೆ ಗ್ರಾಹಕ ಮತ್ತು ಉತ್ಪಾದಕರ ಹಿತಾಸಕ್ತಿಗೆ ಆರ್ಥಿಕ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಏನಿದೆ ಇದು ಡಿಪಿಎಸ್ಪಿ ಇಂದ ಕನ್ಸ್ಯೂಮರ್ ರಿಲೇಟೆಡ್ ಆಗಿ ಜಾಸ್ತಿ ಬರುತ್ತೆ. ಸೊ ಆಪ್ಷನ್ 2, ಆಪ್ಷನ್ 3 ಮತ್ತೆ 4 ಸರಿ ಇದೆ. ಸೊ 2, 3, 4 ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ರೆಪ್ರೆಸೆಂಟೇಟಿವ್ ಆಫ್ ದ ಸ್ಟೇಟ್ ಇನ್ ರಾಜ್ಯಸಭಾ ಆರ್ ಎಲೆಕ್ಟೆಡ್ ಬೈ ವಿಚ್ ಒನ್ ಆಫ್ ದ ಫಾಲೋಯಿಂಗ್? ಅಂದ್ರೆ ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಗಳು ಈ ಕೆಳಗಿನ ಯಾವುದರಿಂದ ಆಯ್ಕೆ ಆಗುತ್ತಾರೆ? ನೋಡಿ, ನಮ್ಮ ಕರ್ನಾಟಕದಿಂದ ಎಷ್ಟು ನಮ್ಮ ರಾಜ್ಯಸಭೆಗೆ ಎಷ್ಟು ಜನ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಸೊ ರಾಜ್ಯಸಭೆಯಲ್ಲಿ ಯಾವ ರೀತಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ, ಯಾವ್ದ್ರಿಂದ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿ, ಆಪ್ಷನ್ ಇದೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅಂದ್ರೆ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಇದು ನಿಮ್ಗೆ ತಿಳಿದಿರಲಿ. ನಿಮ್ಗೆ ಜೊತೆಗೆ ಆಂಗ್ಲೋ ಇಂಡಿಯನ್ ಅನ್ನ ತೆಗೆದಾಕಲಾಗಿತ್ತು. ಸ್ಪೋರ್ಟ್ಸ್ ಇಂದ ಒಬ್ರು ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅತ್ಯುನ್ನತವರನ್ನ ನೇಮಿಸ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸ್ಟ್ಯಾಂಡಿಂಗ್ ಕಮಿಟಿ? ನೋಡಿ, ಇದ್ರ ಕೆಳಗಿನಲ್ಲಿ ಯಾವುದು ಸ್ಥಾಯಿ ಸಮಿತಿ ಅಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕ ಖಾತೆಗಳ ಸಮಿತಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಎಥಿಕ್ಸ್ ಕಮಿಟಿ, ರೈಲ್ವೆ ಕನ್ವೆನ್ಷನ್ ಕಮಿಟಿ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ. ಇದಕ್ಕೆ ನೋಡಿ, ರೈಲ್ವೆ ಕನ್ವೆನ್ಷನ್ ಕಮಿಟಿ ಏನಿದೆ ಇದೊಂದು ಹೆಡ್ ಹಾಕ್ ಕಮಿಟಿ ಆಗಿರುತ್ತೆ. ಸೊ ಹೆಡ್ ಹಾಕ್ ಕಮಿಟಿ ಆಗಿರೋದ್ರಿಂದ ಇದು ಸ್ಟ್ಯಾಂಡಿಂಗ್ ಕಮಿಟಿ ಆಗೋದಿಲ್ಲ. ಪಬ್ಲಿಕ್ ಅಕೌಂಟ್ಸ್ ಹೌದು, ಎಥಿಕ್ಸ್ ಹೌದು, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಹೌದು. ಸೊ ಇದು ನಮಗೆ ತಿಳಿದಿರಲಿ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ವೆನ್ಯೂ ಫಾರ್ ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ 2022? ನೋಡಿ ಸ್ನೇಹಿತರೆ, ಇದು ಕರೆಂಟ್ ಅಫೇರ್ಸ್. ಈ ಬಾರಿ ಕರೆಂಟ್ ಅಫೇರ್ಸ್ ನಲ್ಲಿ ನಿಮಗೆ ಸ್ವಲ್ಪ ನಿಮ್ಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಸ್ವಲ್ಪ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಆಫ್ ದ ಕ್ವಶನ್ಸ್ ನ ಕೂಡ ನೀಡಲಾಗಿತ್ತು. ಸೊ ಬರೀ ನೀವು ಕರೆಂಟ್ ಅಫೇರ್ಸ್ ನ ಬರೀ ವಿಚಾರವನ್ನು ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ಸೊ ನೀವು ಹೆಚ್ಚು ಮಾಹಿತಿಯನ್ನ ತಿಳ್ಕೊಬೇಕಾಗತ್ತೆ. ನೋಡಿ, ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ 2022 ಎಲ್ಲಿ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ನಡೆದಿತ್ತು. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ರೈಟ್ ಟು ಪ್ರಾಪರ್ಟಿ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಈಸ್ ಲೀಗಲ್ ರೈಟ್. ಇದು ನೋಡಿ, ಜನ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಇದು ಕೆಲವು ವರ್ಷಗಳ ಮುಂಚೆ ಇದು ಫಂಡಮೆಂಟಲ್ ರೈಟ್ ಗೆ ಸೇರಿಸಲಾಗ್ತಾ ಇತ್ತು. ರೈಟ್ ಟು ಪ್ರಾಪರ್ಟಿ ಅನ್ನೋದು ಅಂದ್ರೆ ನಿಮ್ ಮನೆ ಮುಂದೆ ಒಂದು ಮರ ಇದೆ ಅಂತ ಹೇಳಿದ್ರೆ ಆ ಮರ ನಿಮ್ಮ ಹಕ್ಕಾಗೋದಿಲ್ಲ, ಅದು ರೈಟ್ ಟು ಪ್ರಾಪರ್ಟಿ ಇಲ್ಲ. ಯಾಕಂದ್ರೆ ಫಂಡಮೆಂಟಲ್ ರೈಟ್ ಇಂದ ತೆಗ್ದಾಕಲಾಗಿದೆ. ಅದು ಇವಾಗ ಜಸ್ಟ್ ಕಾನೂನು ಹಕ್ಕು ಆಗಿದೆ ಅಷ್ಟೇ, ಲೀಗಲ್ ರೈಟ್ ಆಗಿದೆ ಅಷ್ಟೇ. ಸೊ ಹಾಗಾಗಿ ಪ್ರಾಪರ್ಟಿ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಏನು ಅಂದ್ರೆ ಸಂವಿಧಾನದ ಪ್ರಕಾರ ಇದೊಂದು ಕಾನೂನು ಹಕ್ಕಾಗಿರುತ್ತೆ.
ನಾಟ್ ಅ ಮೂಲಭೂತ ಹಕ್ಕು. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದೆ ಪ್ರಶ್ನೆ ನೋಡ್ತಾ ಇಂಡಿಯಾಸ್ ಲಾರ್ಜೆಸ್ಟ್ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಲಾಂಟ್ ಇಸ್ ಲೊಕೇಟೆಡ್ ಇನ್ ಅಂತ ಹೇಳ್ಬಿಟ್ಟು, ಸೊ ಭಾರತದ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಸ್ಥಾವರ ಇಲ್ಲಿದೆ. ನೋಡಿ ಸ್ನೇಹಿತರೆ, ಇದು ನಿಮಗೆ ನಮ್ಮ ಸ್ಪರ್ಧಾ ಅಶ್ವಮೇಧ ದೈನಂದಿನ ಪ್ರಚಲಿತ ಘಟನೆಗಳು ಅಂತ ಹೇಳ್ಬಿಟ್ಟು ನಾವು ಯೂಟ್ಯೂಬ್ ಶಾರ್ಟ್ಸ್ ಕೂಡ ಮಾಡ್ತಾ ಇದ್ವಿ. ನಮ್ಮ ವೆಬ್ಸೈಟ್ ಅಲ್ಲಿ ದೈನಂದಿನವಾಗಿ ನಿಮ್ಗೆ ಅದನ್ನ ಆಕ್ಸೆಸ್ ಅನ್ನ ಕೊಟ್ಟಿದ್ವಿ. ಅದರಲ್ಲಿ ಈ ಪ್ರಶ್ನೆಗಳನ್ನ ಆಲ್ರೆಡಿ ಹೇಳಲಾಗಿತ್ತು. ನೋಡಿ, ನಮ್ಮ ಸ್ಪರ್ಧಾ ಅಶ್ವಮೇಧದಲ್ಲಿ ಬಂದಿರುವಂತಹ ಕರೆಂಟ್ ಅಫೇರ್ಸ್ ಆಗಿರ್ಲಿ, ಎಸ್ಎ ಆಗಿರ್ಲಿ, ಎಲ್ಲ ಕೂಡ ಕವರ್ ಆಗಿದೆ. ಸೊ ಹಾಗಾಗಿ ಯಾರ್ಯಾರು ಅದನ್ನ ನೋಡ್ತಾ ಇಲ್ವೋ, ಸೊ ಅವರೆಲ್ಲ ನಮ್ಮ ಟೆಲಿಗ್ರಾಮ್ ಗುಂಪಾಗಿರ್ಲಿ ಅಥವಾ ನಮ್ಮ ವೆಬ್ಸೈಟ್ ಗೆ ಹೋದ್ರೆ ನಿಮಗೆ ಕಳೆದ 4-5 ತಿಂಗಳ ಮ್ಯಾಗಝಿನ್ ಗಳು ಸಿಗ್ತಾ ಹೋಗುತ್ತೆ. ಸೊ ನೀವು ಹೇಳ್ತಾ ಇದ್ದೆ, ನಿಮಗೆ ಯಾವುದೇ ಎಕ್ಸಾಮ್ ಆದ್ರೂ ಕಳೆದ 6 ತಿಂಗಳ ಅಥವಾ 9 ತಿಂಗಳ ಕರೆಂಟ್ ಅಫೇರ್ಸ್ ನಿಮಗೆ ಅಪ್ಡೇಟೆಡ್ ಆಗಿರಬೇಕು. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಇಂದ ನಿಮಗೆ 5ರಿಂದ 7 ಪ್ರಶ್ನೆ ಬರೋದ್ರಿಂದ, ಸೊ ನಿಮಗೆ ಇನ್ನು ಹೆಚ್ಚು ಮಾಹಿತಿ, ಈಗ ಸ್ಟೇಟ್ಮೆಂಟ್ ವೈಸ್ ಬೇರೆ ಕೇಳ್ತಿರೋದ್ರಿಂದ ನಿಮಗೆ ಹೆಚ್ಚು ವಿಷಯ ತಿಳಿದಿರ್ಬೇಕಾಗತ್ತೆ. ಸೊ ಹಾಗಾಗಿ ಸ್ಪರ್ಧಾ ಅಶ್ವಮೇಧ ಮ್ಯಾಗಝಿನ್ ಅನ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಂದ್ರೆ ಈ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಲಾಂಟ್ ಎಲ್ಲಿದೆ ಅಂತ ಹೇಳಿದ್ರೆ ಗುಜರಾತ್ ನಲ್ಲಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸಕ್ಸಸ್ಫುಲಿ ಟೆಸ್ಟೆಡ್ ಸಾಲಿಡ್ ರಾಕೆಟ್ ಬೂಸ್ಟರ್ HS-200 ಕಾಂಪೋನೆಂಟ್ ಆನ್ ವಿಚ್ ಮಿಷನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಏನಿದೆ ಅದರ ಘನ ರಾಕೆಟ್ ಬೂಸ್ಟರ್ HS-200 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದು ಯಾವ ಕಾರ್ಯಾಚರಣೆಯ ಭಾಗವಾಗಿದೆ ಅಂದ್ರೆ ಗಗನ್ಯಾನ್ ಸರಿಯಾದ ಉತ್ತರ. ಗಗನಯಾನ ಏನಿದೆ, ಸೊ ಅದರ ಒಂದು ಸರಿಯಾದ ಉತ್ತರ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಲೈಮನ್ ರೀಜನ್ ವಿಚ್ ವಾಸ್ ಇನ್ ರೀಸೆಂಟ್ಲಿ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಕಂಟ್ರಿ ಅಂತ. ನೋಡಿ, ಲೈಮನ್ ರೀಜನ್ ಏನಿದೆ ಇದು ನಮ್ಮ ಸೈನ್ಸ್ ನಲ್ಲೂ ಕೂಡ ಬರುತ್ತೆ. ಆದ್ರೆ ಇಲ್ಲಿ ನ್ಯೂಸ್ ಅಲ್ಲಿ ಇದ್ದಂತಹ ಪ್ಲೇಸ್ ಅನ್ನ ಕೇಳ್ತಿದ್ದಾರೆ, ಲೈಮನ್ ಅಂತ ಹೇಳ್ಬಿಟ್ಟು. ಇದು ಎಲ್ಲಿದೆ ಅಂದ್ರೆ, ನೀವು ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ, ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ರಷ್ಯಾ ಇದೆ, ಇಲ್ಲಿ ಉಕ್ರೇನ್ ಇದೆ. ಸೊ ಈ ಭಾಗ ಏನಿದೆ ಬಾರ್ಡರ್ ಭಾಗ, ಅದನ್ನ ಡೊನೆಟ್ಸ್ಕ್ ರೀಜನ್ ಅಂತ ಕರಿತೀವಿ. ಡೊನೆಟ್ಸ್ಕ್ ಮತ್ತು ಲುಹಾನ್ಸ್ಕ್ ಅಂತ ರೀಜನ್ಸ್ ಅಂತ ಕರಿತೀವಿ. ಈ ಡೊನೆಟ್ಸ್ಕ್ ರೀಜನ್ ಅಲ್ಲಿ ಬರುವಂತ ಒಂದು ಪ್ರಮುಖ ಸ್ಥಳ ಯಾವುದು ಅಂದ್ರೆ ಲೈಮನ್ ಅಂತ ಹೇಳ್ಬಿಟ್ಟು, ಲೈಮನ್ ಪ್ರದೇಶ ಅಂತ ಹೇಳಿ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಉಕ್ರೇನ್ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿಯಲ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, Ronnie O'Sullivan who recently become the oldest world champions plays which sports ಅಂತ ಹೇಳ್ಬಿಟ್ಟು. ನೋಡಿ, ರೋನಿ ಓ ಸುಲಿವಾನ್ ಅನ್ನೋನು ಇತ್ತೀಚೆಗೆ ಯಾವ ಕ್ರೀಡೆಯನ್ನ ಆಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ನೋಡಿ, ಸ್ಪೋರ್ಟ್ಸ್ ಅಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನಿಮಗೆ ಕೇಳಲಾಗುತ್ತೆ. ಸೊ ಇದು ನಮ್ಮ ಸ್ಪರ್ಧಾ ಅಶ್ವಮೇಧದಲ್ಲಿ ಕ್ರೀಡೆಗೆ ಅಂತ ಹೇಳ್ಬಿಟ್ಟು ಸಪರೇಟ್ ವಿಭಾಗವನ್ನ ಕೊಟ್ಟಿದ್ವಿ. ಸೊ ಹಲವಾರು ಕರೆಂಟ್ ಅಫೇರ್ಸ್ ನ ಕವರ್ ಮಾಡಿದ್ವಿ. ಸೊ ರಾನಿ ಓ ಸುಲಿವನ್ ಇತ್ತೀಚೆಗೆ ಸುದ್ದಿಯಲ್ಲಿ ಏನಿದ್ರು, ಸೊ ಇವ್ರು ಯಾವ ಸ್ಪೋರ್ಟ್ಸ್ ಆಡ್ತಾರೆ ಅಂತ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಸ್ನೂಕರ್ ಆಗಿರುತ್ತೆ. ಸ್ನೂಕರ್ ಗೇಮ್ ಏನಿದೆ, ಸೊ ಅದನ್ನ ರೋನಿ ಓ ಸುಲಿವನ್ ಆಡ್ತಿದ್ರು, ಸುದ್ದಿಯಲ್ಲಿತ್ತು. ನಮ್ಮ ಸ್ಪರ್ಧಾ ಅಶ್ವಮೇಧದಲ್ಲಿ ಕೂಡ ಇದನ್ನು ಕೊಡಲಾಗಿತ್ತು. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡಿ, ನಮ್ಮ ಇತಿಹಾಸಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೆ, ನಮ್ಮ ಇತಿಹಾಸದಲ್ಲಿ ಆರ್ಕಿಯಾಲಜಿ ಸಂಬಂಧಿತ ಪ್ರಶ್ನೆಗಳು ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀನಿ. ನೋಡಿ, ಆರ್ಕಿಯಾಲಜಿಯಲ್ಲಿ ನಿಮ್ಗೆ ಹಲವಾರು ತರ ಇದೆ. ಈಗ ರೇಡಿಯೋ ಕಾರ್ಬನ್ ಡೇಟಿಂಗ್ ಇದೆ. ಹಾಗಾದ್ರೆ ಈ ರೇಡಿಯೋ ಕಾರ್ಬನ್ ಡೇಟಿಂಗ್ ಮಾಡಕ್ಕಾಗಿರೋದನ್ನ ಯಾವ್ದ್ರಿಂದ ಡೇಟಿಂಗ್ ಅನ್ನ ಮಾಡ್ತಾರೆ, ಅಥವಾ ಮೊಟ್ಟ ಮೊದಲು ರೇಡಿಯೋ ಕಾರ್ಬನ್ ಡೇಟಿಂಗ್ ಅನ್ನ ಬಳಸಿದ್ಯಾರು, ಅಥವಾ ಅದಕ್ಕೆ ಬಳಸುವಂತ ಐಸೋಟೋಪ್ ಗಳು ಯಾವ್ದು, ಸೊ ಅದನ್ನ ಯಾವ ರೀತಿ ಮಾಡ್ತಾರೆ, ಲುಮಿನಿಸೆನ್ಸ್ ಡೇಟಿಂಗ್ ಯಾವ ರೀತಿ ಮಾಡ್ತಾರೆ, ಸೊ ಅತ್ಯಂತ ಕಾಸ್ಟ್ಲಿ ದಾಯಕವಾದ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಗೆ ಯಾವ ರೀತಿ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಹಲವಾರು ಆರ್ಕಿಯಾಲಜಿಕಲ್ ಸಂಬಂಧಪಟ್ಟಂತಹ ವಿಷಯಗಳು ನಿಮಗೆ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಹೇಳ್ಕೊಂಡು ಹೋಗ್ಬೇಕಾಗತ್ತೆ, ಸೋರ್ಸಸ್ ಹೇಳೋಕ್ಕಿಂತ ಮುಂಚೆ. ಸೊ ನಮ್ಮಲ್ಲಿ ಕೂಡ ಹೇಳಿದ್ವಿ. ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಫಂಕ್ಷನಿಂಗ್ ಅಂಡರ್ ವಿಚ್ ಮಿನಿಸ್ಟ್ರಿ ಅಂತ ಹೇಳ್ಬಿಟ್ಟು, ಯಾವ ಒಂದು ಸಚಿವಾಲಯದ ಅಡಿ ಇದು ಕೆಲಸ ಮಾಡುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್, ಅಂದ್ರೆ ಸಂಸ್ಕೃತಿ ಸಚಿವಾಲಯ ಏನಿದೆ ಅದರ ಅಡಿಯಲ್ಲಿ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತದ ಪುರಾತತ್ವ ಸಮೀಕ್ಷೆ ಇಲಾಖೆ ಏನು ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ತಿಳಿದಿರಲಿ. ಸೊ ನಿಮಗೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇನ್ಸಾಕಾಗ್ ಇಸ್ ಅ ಸಾರ್ಸ್ ಕೋಡ್ ಟು ಜೆನಾಮಿಕ್ಸ್ ಕಾನ್ಸಾರ್ಟಿಯಂ ಆಫ್ ವಿಚ್ ಕಂಟ್ರಿ ಅಂತ ಹೇಳ್ಬಿಟ್ಟು, ಅಂದ್ರೆ ಇನ್ಸಾಕಾಗ್ ಅನ್ನೋದೇ ಇದು ಸಾರ್ಸ್ ಕೋಡ್ ಟು ಜೆನಾಮಿಕ್ಸ್ ಕನ್ಸಾರ್ಟಿಯಂ ಆಗಿದೆ. ಇದು ಯಾವ ದೇಶದ್ದು ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಬಂದು ಇಂಡಿಯಾ ಆಗಿರುತ್ತೆ. ಇದನ್ನ ಕೂಡ ನಮ್ಮ ಸ್ಪರ್ಧಾ ಅಶ್ವಮೇಧದಲ್ಲಿ ಕವರ್ ಮಾಡಲಾಗಿತ್ತು. ಸೊ ಕರೆಂಟ್ ಅಫೇರ್ಸ್ ನಿಮಗೆ ಬಹಳ ಸುಲಭವಾದಂತಹ ಒಂದು ಆನ್ಸರ್ ನ ಮಾಡಬಹುದು, ಅಂದ್ರೆ ನಿಮ್ಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಚನ್ನವೀರ ಕಣವಿ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಪ್ರೊಫೆಷನ್. ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಚನ್ನವೀರ ಕಣವಿ ಅವರು ಯಾವ ವೃತ್ತಿಗೆ ಸಂಬಂಧಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಎಲ್ಲರಿಗೂ ಗೊತ್ತಿರುತ್ತೆ, ಬಿ ರೈಟಿಂಗ್ ಅಥವಾ ಬರಹಗಾರರಾಗಿರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹೂ ಇಸ್ ದ ಓನ್ಲಿ ಕಂಟೆಸ್ಟೆಂಟ್ ಫ್ರಮ್ ಇಂಡಿಯಾ ಇನ್ ದ ಬೀಜಿಂಗ್ ವಿಂಟರ್ ಒಲಿಂಪಿಕ್ಸ್ 2022. ನೋಡಿ, ವಿಂಟರ್ ಒಲಿಂಪಿಕ್ಸ್ ಅಲ್ಲಿ ಒಂದಿಷ್ಟು ಕೆಲವೇ ವಿಂಟರ್ ಅಲ್ಲಿ ಆಡಬಹುದಾದಂತಹ ಗೇಮ್ ಗಳನ್ನ ಇಟ್ಟಿರ್ತಾರೆ. ಸೊ ಇದರಲ್ಲಿ ಭಾಗವಹಿಸಿದಂತ ಏಕೈಕ ಭಾರತೀಯ ಯಾರು ಅಂತ ಹೇಳ್ಬಿಟ್ಟು ಆರಿಫ್ ಖಾನ್ ಸರಿಯಾದ ಉತ್ತರ ಆಪ್ಷನ್ ಎ. ನಿಮ್ಗೆ ತಿಳಿದಿರಲಿ, ಇದು ನೇರವಾದಂತಹ ಪ್ರಶ್ನೆ ಆಗಿರ್ಬೋದು. ಯಾರ್ಯಾರು ಫಾಲೋ ಮಾಡ್ತಾ ಇದ್ರಿ ಸ್ಪೋರ್ಟ್ಸ್ ಸೆಕ್ಷನ್ ಅನ್ನ, ಸೊ ಅವ್ರು ಇದನ್ನ ಆರಾಮಾಗಿ ಗೆಸ್ ಮಾಡಬಹುದು.
ನೋಡಿ ವಿಚ್ ಟೀಮ್ ಕ್ಲಿನ್ಸ್ ದ ಥರ್ಡ್ ಪ್ಲೇಸ್ ಇನ್ ಫಿಫಾ ವರ್ಲ್ಡ್ ಕಪ್ 2022. ನೋಡಿ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಅರ್ಜೆಂಟೀನಾ, ಲಿಯೋನಲ್ ಮೆಸ್ಸಿ ನೇತೃತ್ವದ ಅರ್ಜೆಂಟೀನಾ ತಂಡ ಈ ಬಾರಿ ಫಿಫಾ ವರ್ಲ್ಡ್ ಕಪ್ ಗೆಲ್ತು. ಎಂಬೆಪ್ಪೆ ಅವರ ಫ್ರಾನ್ಸ್ ತಂಡ 2ನೇ ಪ್ರಶಸ್ತಿಗೆ ಬಂತು. ಹಾಗಾದ್ರೆ ಇಲ್ಲಿ ಕೇಳ್ತಿರೋದು 3ನೇ ಪ್ರಶಸ್ತಿ ಯಾರು ಗೆದ್ದಿದ್ದು ಅಂತ. ನೋಡಿ ಇದೊಂದು ಟ್ರಿಕಿ ಪ್ರಶ್ನೆ. ನಿಮ್ಗೆ ಎಲ್ಲರೂ ಫಸ್ಟ್ 2 ಟೀಮ್ ಬಗ್ಗೆ ಅಷ್ಟೇ ಫೋಕಸ್ ಮಾಡಿರ್ತೀರಾ, 3ನೇ ಟೀಮ್ ನ ಕೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಬಂದು ಕ್ರೊಯೇಷಿಯಾ. ಹಾಗಾದ್ರೆ 4ನೇ ಸ್ಥಾನ ಯಾವುದು ಅಂದ್ರೆ ಮೊರಾಕೊ ಆಗಿರುತ್ತೆ. ಸೊ ಇನ್ನು ಈ ರೀತಿ ಕೇಳೋದಾದ್ರೆ ಇತ್ತೀಚೆಗೆ ನಡೆದಂತಹ SIDBI ಬ್ಯಾಂಕ್ ಎಕ್ಸಾಮ್ ನಲ್ಲಿ ಕೂಡ ಸೊ ಇದ್ರ ಮೇಲೆ ಫಿಫಾ ವರ್ಲ್ಡ್ ಕಪ್ ಮೇಲೆ ಪ್ರಶ್ನೆ ಬಂದಿತ್ತು. ಅದು ಯಾವ ರೀತಿ ಬಂದಿತ್ತು ಅಂದ್ರೆ ಅರ್ಜೆಂಟೀನಾ ಈ ಬಾರಿ ಗೆದ್ದಿರುವಂತಹ ವರ್ಲ್ಡ್ ಕಪ್ 3ನೇ ಬಾರಿ. ಹಾಗಾದ್ರೆ ಮೊದಲನೇ ಬಾರಿ ಯಾವಾಗ ಗೆದ್ದಿತ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದ್ರು. ನೋಡಿ ನಿಮ್ಗೆ ವಿಷಯ ಒಂದೇ, ನಿಮ್ಗೆ ಗೊತ್ತಿರುತ್ತೆ ಕಾನ್ಸೆಪ್ಟ್ಸ್, ಬಟ್ ಏನಂದ್ರೆ ಸ್ವಲ್ಪ ಡೆಪ್ತ್ ಅಲ್ಲಿ ನೀವು ಓದ್ಕೋಬೇಕಾಗುತ್ತೆ. ಸೊ ಆ ರೀತಿ ಒಂದಿಷ್ಟು ವಿಚಾರಗಳನ್ನ, ಗೋಲ್ಡನ್ ಬೂಟ್ ಯಾರಿಗೆ ಸಿಕ್ತು, ಗೋಲ್ಡನ್ ಗ್ಲೌಸ್ ಯಾರಿಗೆ ಸಿಕ್ತು, ಎಲ್ಲಿ ನಡೀತು ಫೈನಲ್, ಸ್ಟೇಡಿಯಂ ಯಾವ ಹಂತದಲ್ಲಿದೆ, ಜೊತೆಗೆ ಈ ಬಾರಿ ಲಿಯೋನಲ್ ಮೆಸ್ಸಿ ನಿಮ್ಗೆ ಈ ರೀತಿ ಕೊಡಬಹುದು. ಲಿಯೋನಲ್ ಮೆಸ್ಸಿ ಈ ಬಾರಿ ಆದಂತಹ ವರ್ಲ್ಡ್ ಕಪ್ ಅಲ್ಲಿ ಸೊ ಮುಂಚೆ ಇದ್ದಂತಹ ಆಟಗಾರ ಯಾರು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ನಿಮ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಬೇಕಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಕೆಲಸವನ್ನ ಮಾಡಬೇಕಾಗುತ್ತೆ. ಸೊ ನೀವು ಸ್ಪರ್ಧಾಶ್ವಮೇಧ ರೀತಿಯಾದಂತಹ ಒಂದು ಪ್ರಚಲಿತ ಘಟನೆಗಳ ಮ್ಯಾಗ್ಝಿನಿಯಂ ಅಲ್ಲಿ ಇತ್ತು ಅಂದ್ರೆ ಈ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ತಿಳಿದಲ್ಲಿ ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. What is the name given to the business which a value more than $10 billion? ನೋಡಿ ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕಾಗುತ್ತೆ. $1 billion ಗೆ ನಾವು ಯೂನಿಕಾರ್ನ್ ಅಂತ ಕರಿತೀವಿ. ಒಂದು ಸ್ಟಾರ್ಟ್ಅಪ್ ಕಂಪನಿ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ, ಸೊ ಅವರು $1 billion ಗಿಂತ ಹೆಚ್ಚು ಮೌಲ್ಯವನ್ನು ತನ್ನ ಕಂಪನಿ ತಗೊಳ್ತು ಅಂದ್ರೆ ಅದನ್ನ ಯೂನಿಕಾರ್ನ್ ಕಂಪನಿ ಅಂತ ಕರಿತೀವಿ. ಭಾರತದಲ್ಲಿ ಅತಿ ಹೆಚ್ಚು ಯೂನಿಕಾರ್ನ್ ಕಂಪನಿಗಳು, ಸ್ಟಾರ್ಟ್ಅಪ್ ಕಂಪನಿಗಳು ಯೂನಿಕಾರ್ನ್ ಕಂಪನಿಗಳಾಗಿದ್ದಾವೆ. ಉದಾಹರಣೆಗೆ ಹಲವಾರು ಇದೆ. ಸೊ ಈಗ $10 billion ಕಂಪನಿ ಕೇಳ್ತಿದ್ದಾರೆ. ಸೊ ಕನ್ಫ್ಯೂಸ್ ಆಗೋದು ಬೇಡ, ಇದಕ್ಕೆ ಡೆಕಾಕಾರ್ನ್ ಅಂತಾರೆ, ಡೆಕಾಕಾರ್ನ್ ಅಂತ ಕರೀತಾರೆ. ಸೊ ಸರಿಯಾದ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಾಟ್ ಈಸ್ ದ ನ್ಯೂ ಸ್ಕೀಮ್ ಅನೌನ್ಸ್ಡ್ ಅಂಡರ್ ದ ಸ್ಟೇಷನ್ ಡೆವಲಪ್ಮೆಂಟ್ ಡ್ರೈವ್ ಆಫ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್? ಅಂದ್ರೆ ರೈಲ್ವೆ ಸಚಿವಾಲಯದ ನಿಲ್ದಾಣಗಳ ಪುನರಾಭಿವೃದ್ಧಿ ಅಭಿಯಾನದ ಅಡಿಯಲ್ಲಿ ಘೋಷಿಸಲಾದ ಹೊಸ ಯೋಜನೆಯ ಹೆಸರೇನು ಅಂತ ಹೇಳ್ಬಿಟ್ಟು. ಆತ್ಮನಿರ್ಭರ್ ಭಾರತ್ ಸ್ಟೇಷನ್ ಸ್ಕೀಮ್, ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್, ಭಾರತ್ ರೈಲ್ವೆ ಸ್ಟೇಷನ್ ಸ್ಕೀಮ್, ಅಟಲ್ ಸ್ಟೇಷನ್ ಸ್ಕೀಮ್. ಸರಿಯಾದ ಉತ್ತರ ಬಂದು ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಆಗಿರುತ್ತೆ. ನೋಡಿ ಸ್ಕೀಮ್ಗಳ ಬಗ್ಗೆನೇ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಮ್ಮೊಮ್ಮೆ ನಿಮಗೆ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಕೀಮ್ ಗೊತ್ತಿರುತ್ತೆ, ಬಟ್ ಅದರಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಟೈಪ್ ಒಂದಿಷ್ಟು ಫೀಚರ್ ಅನ್ನ ಕೊಟ್ಬಿಟ್ಟು ಕೇಳಿದ್ರೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಸ್ಕೀಮ್ಗಳ ಬಗ್ಗೆ ಅಷ್ಟೇ ಅಲ್ಲ, ಅದು ಯಾವ ವರ್ಷ ಶುರುವಾಯಿತು, ಯಾವ ಇಲಾಖೆ ಅಡಿಯಲ್ಲಿ ಬರುತ್ತೆ. ಈಗ ಕೇವಲ ನಿಮಗೆ ಗೊತ್ತಿರಬಹುದು ಜಲ್ ಜೀವನ್ ಮಿಷನ್, ಕಳೆದ RSI ಪೇಪರ್ ಅಲ್ಲಿ ಜಲ್ ಜೀವನ್ ಮಿಷನ್ ಯಾವ ಇಲಾಖೆ ಅಡಿಯಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳಲಾಗಿತ್ತು. ಸೊ ನೋಡಿ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಸ್ಕೀಮ್ಸ್ ರಿಲೇಟೆಡ್ ಆಧಾರಿತ ಬರುತ್ತೆ. ಸೊ ಹಾಗಾಗಿ ಹೆಚ್ಚು ಸ್ವಲ್ಪ ನೀವೇನಂದ್ರೆ ಇಲ್ಲಿ ಅಭ್ಯರ್ಥಿಯ ಜನರಲ್ ಅವೇರ್ನೆಸ್ ಅನ್ನ ಪರೀಕ್ಷೆ ಮಾಡ್ತಿರ್ತಾರೆ ಪರೀಕ್ಷೆಯ ಬೋರ್ಡ್. ಸೊ ಹಾಗಾಗಿ ನೀವು ಒಂದು ಜನರಲ್ ಅವೇರ್ನೆಸ್ ಅಂದ್ರೆ ಸಾಮಾನ್ಯ ಜ್ಞಾನವನ್ನು ನೀವು ತಿಳ್ಕೊಬೇಕಾಗುತ್ತೆ. ಅಂದ್ರೆ ಒಂದಿಷ್ಟು ಬರೀ ಎಲ್ಲರಿಗೂ ಈಗ ಪಾಪ್ಯುಲರ್ ಇರುವಂತಹ ಕಾಮನ್ ಪಾಯಿಂಟ್ಸ್ ಒಬ್ಬ ನಾನ್ ಆಸ್ಪಿರೆಂಟ್ ಗೆ ಕೂಡ ಗೊತ್ತಿರುತ್ತೆ. ಉದಾಹರಣೆಗೆ ಈಗ ಟೋಕಿಯೋ ಒಲಿಂಪಿಕ್ಸ್ ಆಯ್ತು ಅಂತ ಹೇಳಿದ್ರೆ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಯಾರ್ಯಾರು ಗೆದ್ರು ನೀವು ಸುದ್ದಿಯಲ್ಲಿ ನೋಡಿರ್ತೀರಾ, ನ್ಯೂಸ್ ಅಲ್ಲಿ ನೋಡಿರ್ತೀರಾ, ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ಗೊತ್ತಿರುತ್ತೆ. ಆದ್ರೆ ಒಬ್ಬ ಅಭ್ಯರ್ಥಿಗೆ ಏನು ವ್ಯತ್ಯಾಸ ಅಂದ್ರೆ ಅವನಿಗೆ ಇನ್ನಷ್ಟು ಮಾಹಿತಿ ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಿಗರ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಪದ ಇದೆ ಅಂತ ಹೇಳಿದ್ರೆ ಅದು ಯಾವ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟಿದೆ. ಈ ರೀತಿಯಾದಂತಹ ನಿಮ್ಗೆ ಹೆಚ್ಚು ಮಾಹಿತಿ ಇರುವಂತಹ ಅವೇರ್ನೆಸ್ ಇರುವಂತಹ ಅಭ್ಯರ್ಥಿಯ ಕೌಶಲ್ಯವನ್ನ ಪರೀಕ್ಷೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ನೀವೊಂದು ಅಭ್ಯರ್ಥಿಯಾಗಿ ಒಂದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗತ್ತೆ. ಇದ್ರ ಬಗ್ಗೆ ತಿಳಿದಿಲ್ಲ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. RHTL3 ಅಥವಾ RHTL13 ಅಂತ ಹೇಳ್ಬಿಟ್ಟು ಕರೀತಾರೆ. ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ಇಸ್ ಸೆಮಿ ಡ್ವಾರ್ಫ್ ಜೀನ್ ಆಫ್ ವಿಚ್ ಕ್ರಾಪ್ ಅಂತ ಹೇಳ್ಬಿಟ್ಟು. ನೋಡಿ ಇದು ಯಾವ ಬೆಳೆಯ ಅರೆಕುಬ್ಜ ಜೀನ್ ಆಗಿದೆ ಅಂದ್ರೆ ಅನುವಂಶಿಕ ಧಾತು ಆಗಿದೆ ಅಂತ ಹೇಳ್ಬಿಟ್ಟು. ಸರಿಯಾದ ಉತ್ತರ ವೀಟ್ ಆಗಿರುತ್ತೆ. ಸುಮಾರು ಜನ ಅಕ್ಕಿಗೆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ವೀಟ್ ಸರಿಯಾದ ಉತ್ತರ. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಆಂಗ್ ಸ್ಯಾನ್ ಸೂಕಿ ಇಸ್ ಅ ಫಾರ್ಮರ್ ಲೀಡರ್ ಆಫ್ ವಿಚ್ ಕಂಟ್ರಿ? ನೋಡಿ ಇದೊಂದು ನೋಡಿ ಲಾಸ್ಟ್ ಫೆಬ್ರವರಿ 2021 ಅಥವಾ 2021 ಮಧ್ಯಭಾಗದಲ್ಲಿ ಮಿಲಿಟರಿ ಕೂಪ್ ಆಯ್ತು ನಮ್ಮ ಮಯನ್ಮಾರ್ ದೇಶದಲ್ಲಿ. ಮಿಲಿಟರಿ ಕೂಪ್ ಆದ್ಮೇಲೆ ಅಲ್ಲಿನ ಒಂಥರ ಡೆಮೋಕ್ರಸಿ ಲೀಡರ್ ಆದಂತಹ ಆಂಗ್ ಸ್ಯಾನ್ ಸೂಕಿ ಅವರಿಗೆ 5 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು. ಸೊ ಆಂಗ್ ಸ್ಯಾನ್ ಸೂಕಿ ಸುದ್ದಿಯಲ್ಲಿದ್ರು ಅವಾಗ. ಸೊ ಇವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ. ಸೊ ಹಲವಾರು ದೇಶಗಳಲ್ಲಿ ಮಿಲಿಟರಿ ಕೂಪ್ ಆಗ್ತಾ ಇತ್ತು. ಅಂದ್ರೆ ನಮ್ಮ ನೇಪಾಳದಲ್ಲಿ ಕೂಡ USA ಮತ್ತೆ ಚೈನಾ ದೇಶಗಳ ಫಂಡಿಂಗ್ ಏನಾಗಿತ್ತು. ಸೊ ಅವೆರಡು ದೇಶಗಳು ನೇಪಾಳದಲ್ಲಿ ಜಗಳ ಮಾಡಲಾಗ್ತಿತ್ತು. ಸುಡಾನ್ ಅಲ್ಲಿ ಆಗಿರ್ಬೋದು, ಇಥಿಯೋಪಿಯಾದ ಟಿಗ್ರೆ ಜನಾಂಗ ಆಗಿರ್ಬೋದು, ಇಸ್ರೇಲ್
ಇರಾನ್, ಇರಾಕ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಆಲ್ರೆಡಿ. ಮಾಲ್ಡೀವ್ಸ್ ನಲ್ಲಿ ಆಗಿರ್ಬೋದು, ಹಲವಾರು ದೇಶಗಳು, ಇವಾಗ ಶ್ರೀಲಂಕಾದ ಕ್ರೈಸಿಸ್ ಕೂಡ ನಿಮಗೆ ಗೊತ್ತಿರುತ್ತೆ. ಈಗ ಪ್ರಸ್ತುತ ಪಾಕಿಸ್ತಾನಲ್ಲಿ ಕೂಡ ಕ್ರೈಸಿಸ್ ಆಗ್ತಾ ಇದೆ. ಸೊ ಎಲ್ಲ ಸುತ್ತಮುತ್ತ ನೈಬರಿಂಗ್ ಕಂಟ್ರೀಸ್ ಅಲ್ಲಿ ಕೂಡ ನಿಮಗೆ ಹಲವಾರು ವಿಶೇಷ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಾ ಇರುತ್ತೆ. ಸೊ ಇದನ್ನ ನೀವು ಆ ಕೆಟಗರಿಯಲ್ಲಿ ನೀವು ನೋಡ್ಬೇಕಾಗತ್ತೆ. ಸೊ ಅವಾಗ ನಿಮ್ಗೆ ಎಲ್ಲ ವಿಚಾರ ಗೊತ್ತಿರುತ್ತೆ. ಆಂಗ್ ಸಾನ್ ಸೂಕಿ ಇದೊಂದು ನೇರವಾದ ಪ್ರಶ್ನೆ, ಯಾರ್ಯಾದ್ರೂ ಇದನ್ನ ಉತ್ತರಿಸಬಹುದು. ಇತ್ತು ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಮಯನ್ಮಾರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕ್ರಾಪ್ಸ್ ಆರ್ ಮಿಲೆಟ್ ಅಂತ ಹೇಳ್ಬಿಟ್ಟು ನೋಡಿ, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಅದರಲ್ಲಿ ಈಗ ಮಿಲೆಟ್ ಮೇಲೆ ಪ್ರಶ್ನೆ ಬರ್ತಾ ಇದೆ. ಇತ್ತೀಚೆಗೆ ಪದ್ಮಶ್ರೀ ಪುರಸ್ಕೃತರಲ್ಲಿ ನಮ್ಮ ಮಿಲೆಟ್ ಮ್ಯಾನ್ ಆಫ್ ಕರ್ನಾಟಕ ಅಂತ ಇದ್ದಾರೆ. ಸೊ ಅವರಿಗೆ ಕೂಡ ಪ್ರಶಸ್ತಿ ಬಂದ್ಬಿಟ್ಟು ಅಬ್ದುಲ್ ಖಾದರ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಈ ಮಿಲೆಟ್ ಮೇಲೆ ಹಲವಾರು ಪ್ರಶ್ನೆಗಳು ಬರಬಹುದು. ಸೊ ಇಲ್ಲಿ ಕೂಡ ಒಂದು ಬಂದಿದೆ, ಜೋವಾರ್, ಮೇಜ್, ರಾಗಿ, ಬಾಜ್ರಾ. ಇವು ಕೆಳಗಲ್ಲಿ ಯಾವುದು ಮಿಲೆಟ್ ಕ್ರಾಪ್ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಜೋವಾರ್ ಹೌದು, ರಾಗಿ ಹೌದು, ಬಾಜ್ರಾ ಹೌದು, ಬಟ್ ಈ ಮೇಜ್ ಮುಸುಕಿನ ಜೋಳ ಏನಿದೆ ಇದೊಂದು ಮಿಲೆಟ್ ಅಲ್ಲ. ಸೊ ಹಾಗಾಗಿ 1, 3, 4 ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, UIDAI ಸ್ಯಾಚುರಿಟಿ ಅಥಾರಿಟಿ ಎಸ್ಟಾಬ್ಲಿಷ್ಡ್ ಅಂಡರ್ ವಿಚ್ ಮಿನಿಸ್ಟ್ರಿ. ನೋಡಿ, UIDAI ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ನೋಡಿದ್ರೆ, ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ನಿಮ್ ಫೋಟೋ ಇರುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ಸೊ ಇಲ್ಲಿಂದು ನಂಬರ್ ಅನ್ನ ಹಾಕಿರ್ತಾರೆ, ಇಲ್ಲಿ ಮೇಲ್ಗಡೆ UIDAI ಅಂತ ಬರ್ದಿರ್ತಾರೆ. ಸೊ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಇದು ಯಾವ ಸಚಿವಾಲಯ ಅಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳಲಾಗ್ತಾ ಇದೆ. ಇದು ನೋಡಿ ಬಹಳ ಟ್ರಿಕಿ ಪ್ರಶ್ನೆ. ಸರಿಯಾದ ಉತ್ತರ ಬಂದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಬರುತ್ತೆ. ನೋಡಿ, ಡೇಟಾ ಥೆಫ್ಟ್ ಬಂದಾಗ ಇದು ಬಹಳ ಸುದ್ದಿಯಲ್ಲಿತ್ತು. ಈ ಡಿಪಾರ್ಟ್ಮೆಂಟ್ ಅಥವಾ ಮಿನಿಸ್ಟ್ರಿ ಇದು ಬಗ್ಗೆ ನಿಮಗೆ ತಿಳಿದಿರಲಿ. ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿ ನಮ್ಮ UIDAI ಬರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲೊಂದು ಸ್ಟೇಟ್ಮೆಂಟ್ ಟೈಪ್ ಆದ ಪ್ರಶ್ನೆ, ಇಂಡಿಯಾ ಚೈನಾ ಬಾರ್ಡರ್ ಮೇಲೆ ಸಂಬಂಧಪಟ್ಟಂಗೆ, ಯಾಕಂದ್ರೆ ಇದು ಸುದ್ದಿಯಲ್ಲಿ ಇತ್ತು ಅಂತ ಹೇಳ್ಬಿಟ್ಟು. ಸೊ ದ ಬೌಂಡ್ರಿ ಲೈನ್ ಎಟ್ ದ LAC ಇಸ್ ಕಾಲ್ಡ್ ಆಸ್ ಮೆಕ್ಮೋಹನ್ ಲೈನ್ ಇನ್ ದ ಈಸ್ಟರ್ನ್ ಸೆಕ್ಟರ್. ನೋಡಿ, ನಮ್ಮ ಭಾರತ ಇದೆ, ಭಾರತದ ಈಸ್ಟ್ ಅಲ್ಲಿ ನಿಮ್ಮ ಟಿಬೆಟ್ ಚೈನಾ ಬಾರ್ಡರ್ ಅಲ್ಲಿ ಇದನ್ನ ಮೆಕ್ಮೋಹನ್ ಲೈನ್ ಅಂತ ಕರೀತಾರೆ. ಇದು ಸರಿಯಾದ ಸ್ಟೇಟ್ಮೆಂಟ್. ದ ಮೆಕ್ಮೋಹನ್ ಲೈನ್ ವಾಸ್ ಪ್ರಪೋಸ್ಡ್ ಅಂಡರ್ ದ ಸಿಮ್ಲಾ ಅಕಾರ್ಡ್ ಆಫ್ 1914. ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಇನ್ನು ಡ್ಯೂರಿಂಗ್ ದ ಚೈನಾ ಇಂಡಿಯನ್ ವಾರ್ ಆಫ್ 1962 ಟವಾಂಗ್ ಫೆಲ್ ಅಂಡರ್ ಚೈನೀಸ್ ಕಂಟ್ರೋಲ್ ಬಟ್ ಇಂಡಿಯಾ ಗೇನ್ಡ್ ಇಟ್ ಬ್ಯಾಕ್ ವಿತ್ ದ ಹೆಲ್ಪ್ ಆಫ್ ರಷ್ಯಾ. ಇದು ಕೂಡ ಸರಿಯಾದ ಉತ್ತರ. ಸೊ ಇದಕ್ಕೆ ಸರಿಯಾದ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಡಿ 1, 2 and 3 ಅಂತ ಹೇಳ್ಬಿಟ್ಟು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, G2 ದ G2 ಗ್ರೂಪಿಂಗ್ ಇಸ್ ನ್ಯೂಸ್ ಇಸ್ ಬಿಟ್ವೀನ್ ವಿಚ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು. ಚೈನಾ ಮತ್ತೆ US. ಚೈನಾ ಮತ್ತು US ನಡುವೆ ಈ G2 ಗ್ರೂಪ್ ಆಫ್ 2 ಅಂತ ಹೇಳ್ಬಿಟ್ಟು ಒಂದು ಇದೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. BIND ಸ್ಕೀಮ್, ಬೈಂಡ್ ಸ್ಕೀಮ್ ರೀಸೆಂಟ್ಲಿ ನ್ಯೂಸ್ ಇಸ್ ರಿಲೇಟೆಡ್ ಟು ಬ್ರಾಡ್ಕಾಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್, ಪ್ರಸಾರ ಮೂಲ ಸೌಕರ್ಯ. ಇವನ್ ಈ BIND ಫುಲ್ ಫಾರ್ಮ್ ಮಾಡಿದ್ರೆ ನಿಮಗೆ ಬ್ರಾಡ್ಕಾಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತಾನೆ ಬರುತ್ತೆ. ಸೊ ಹಾಗಾಗಿ ಬ್ರಾಡ್ಕಾಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಮನ್ರೇಗಾ ಮೇಲಿರುವಂತಹ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಮನ್ರೇಗಾ. ಮನ್ರೇಗಾ ಹ್ಯಾಸ್ ಅ ಮ್ಯಾಂಡೇಟರಿ ಪ್ರಾವಿಷನ್ ಆಫ್ ಸೋಷಿಯಲ್ ಆಡಿಟ್. ಇದು ಸರಿಯಾದ ಸ್ಟೇಟ್ಮೆಂಟ್. ಮನ್ರೇಗಾ ಮೇಕ್ಸ್ ಇಟ್ ಕಂಪಲ್ಸರಿ ದಟ್ ದ ಲೀಸ್ಟ್ 1/3 ಆಫ್ ದ ಬೆನಿಫಿಷಿಯರೀಸ್ ಆಫ್ ಶುಡ್ ಬಿ ವುಮನ್. ಇದು ಕೂಡ ಸರಿಯಾದ ಉತ್ತರ. ಅಂದ್ರೆ ಈಕ್ವಲ್ ವೇಜಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಮಾಡಲಾಗಿತ್ತು, ಅದು ಗೊತ್ತಿರುತ್ತೆ ಎಲ್ಲರಿಗೂ. ಬಟ್ ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂದ್ರೆ, ಮನ್ರೇಗಾದಲ್ಲಿ 1/3 ಆಫ್ ದ ಬೆನಿಫಿಷಿಯರೀಸ್ ಮಹಿಳೆ ಆಗಿರ್ಬೇಕು, ವುಮನ್ ಆಗಿರ್ಬೇಕು ಅಂತ. ಆದ್ರೆ ಅದು ಕೂಡ ಸರಿಯಾದ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಬೋತ್ 1 and 2 ಆರ್ ಕರೆಕ್ಟ್ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಲಕ್ಷದ್ವೀಪ್ ಮೇಲೆ ಇರುವಂತಹ ಒಂದು ಪ್ರಶ್ನೆ, ಇಟ್ ಕಮ್ಸ್ ಅಂಡರ್ ಜ್ಯೂರಿಸ್ಡಿಕ್ಷನ್ ಆಫ್ ಕೇರಳ ಹೈಕೋರ್ಟ್. ನೋಡಿ, ಲಕ್ಷದ್ವೀಪ್ ಐಲ್ಯಾಂಡ್ಸ್ ಏನಿದೆ ನಿಮ್ಗೆ ಇದು ಯಾವ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ, ಇಲ್ಲೇನಾದ್ರು ಕ್ರೈಮ್ ಆದ್ರೆ ಯಾವ ಹೈಕೋರ್ಟಿಗೆ ಹೋಗ್ಬೇಕು ಅಂದ್ರೆ ಅವರು ಕೇರಳದ ಹೈಕೋರ್ಟಿಗೆ ಹೋಗ್ಬೇಕು. ಇದು ಸರಿಯಾದ ಸ್ಟೇಟ್ಮೆಂಟ್. ಮಲಯಾಳಂ ಇಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟಿದೆ. ಆದ್ರೆ ಇದು ನೋಡಿ, ಇದು ಸ್ವಲ್ಪ ಮಿಸ್ಟೇಕ್ ಆಗತ್ತೆ, ಇದು ಸ್ವಲ್ಪ ತಪ್ಪು. ಯಾಕಂತ ಹೇಳಿದ್ರೆ ಅದರ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಹಿಂದಿ ಆರ್ ಇಂಗ್ಲಿಷ್ ಅಂತ ಕರೀತಾರೆ. ಸ್ಪೋಕನ್ ಲ್ಯಾಂಗ್ವೇಜ್, ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಇದೆ. ಬಟ್ ಇಲ್ಲಿ ಕೊಟ್ಟಿರುವಂತದ್ದು ಮಲಯಾಳಂ ಇಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ. ಇಟ್ ಈಸ್ ಅ ಡಿಸ್ಟ್ರಿಕ್ಟ್ ಯೂನಿಯನ್ ಟೆರಿಟರಿ. ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಅಂದ್ರೆ 1 ಮತ್ತೆ 3 ಸರಿ ಇದೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 1 and 3 ಓನ್ಲಿ ಅಂತ ಹೇಳ್ಬಿಟ್ಟು. ಸೊ ಸುಮಾರು ಜನ ಮಲಯಾಳಂ ಅಫಿಷಿಯಲ್ ಲ್ಯಾಂಗ್ವೇಜ್ ಹೌದು ಅಂತ ಹಾಕಿರ್ತಾರೆ. ಬಟ್ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು, ಅಫಿಷಿಯಲ್ ಲ್ಯಾಂಗ್ವೇಜ್ ಬೇರೆ, ಅಧಿಕೃತ ರಾಜ್ಯ ಭಾಷೆ ಬೇರೆ,
ಒಂದು ಸ್ಪೋಕನ್ ಲ್ಯಾಂಗ್ವೇಜ್ ಬೇರೆ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಅಂದ್ರೆ ನಮ್ಮ ಕನ್ನಡದಲ್ಲಿ ನೀವು ತಗೊಳ್ಬಹುದು, ನಮ್ಮ ಕನ್ನಡದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅಧಿಕೃತ ರಾಜ್ಯ ಭಾಷೆ ಕನ್ನಡ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ನಮ್ಮ ಕನ್ನಡದಲ್ಲಿ ಸ್ಪೋಕನ್ ಲ್ಯಾಂಗ್ವೇಜಸ್ ತುಳು ಬರುತ್ತೆ, ಕೊಂಕಣಿ ಬರುತ್ತೆ, ಇನ್ನು ಹಲವಾರು ಭಾಷೆಗಳು ಬರುತ್ತೆ. ಸೊ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಬ್ಲೂ ಕಾರ್ಬನ್. ಬ್ಲೂ ಕಾರ್ಬನ್ ಇಸ್ ಅ ಕಾರ್ಬನ್ ಸ್ಟೋರ್ಡ್ ಇನ್ ಕೋಸ್ಟಲ್ ಅಂಡ್ ಮರೈನ್ ಎಕೋಸಿಸ್ಟಮ್. ನೀಲಿ ಇಂಗಾಲ ಅಂತ ಏನ್ ಕರಿತೀವಿ, ಇದು ಕರಾವಳಿ ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳ ಸಂಗ್ರಹವಾಗಿರುವ ಇಂಗಾಲ ಆಗಿದೆ. ಇದು ಸರಿಯಾದ ಸ್ಟೇಟ್ಮೆಂಟ್. ಬ್ಲೂ ಕಾರ್ಬನ್ ಇಸ್ ಅ ಕ್ರೂಷಿಯಲ್ ಫಾರ್ ಕಾರ್ಬನ್ ಸಿಕ್ವೆಸ್ಟೇರಿಯನ್, ಅಥವಾ ಇಂಗಾಲ ವಶಪಡಿಸಿಕೊಳ್ಳಲು ನೀಲಿ ಇಂಗಾಲದ ನಿರ್ಣಾಯಕವಾಗಿದೆ. ಇಂಡಿಯಾ ಇಸ್ ಅ ನೆಟ್ ಬ್ಲೂ ಕಾರ್ಬನ್ ಡೋನರ್ ಕಂಟ್ರಿ. ಇದು ತಪ್ಪಾಗಿದೆ, ಯಾಕಂದ್ರೆ ಇಂಡಿಯಾ ಬ್ಲೂ ಕಾರ್ಬನ್ ರೆಸಿಪಿಯೆಂಟ್ ಕಂಟ್ರಿ, ನಾಟ್ ಅ ಡೋನರ್ ಕಂಟ್ರಿ. ಸೊ ಮೂರನೇ ಸ್ಟೇಟ್ಮೆಂಟ್ ತಪ್ಪಿದೆ. ಸೊ 1 ಮತ್ತೆ 2 ಸರಿಯಾಗಿದೆ. ಯಾವ್ದೋ ತರ ಬಂದು ಆಪ್ಷನ್ ಎ 1 and 2 ಓನ್ಲಿ ಅಂತ ಹೇಳ್ಬಿಟ್ಟು. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ರಿವ್ಯೂ ಪಿಟಿಷನ್ ಅಂತ ಹೇಳ್ಬಿಟ್ಟು. Article 137 of Indian Constitution provides the legal basis for a filing of a review petition in the Supreme Court of India. ಭಾರತೀಯ ಸಂವಿಧಾನದ 137ನೇ ವಿಧಿಯು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲು ಕಾನೂನು ಆಧಾರವನ್ನು ಒದಗಿಸುತ್ತೆ. ಇದು ಹೌದು. ರಿವ್ಯೂ ಪಿಟಿಷನ್ ಮಸ್ಟ್ ಬಿ ಫೈಲ್ಡ್ ವಿತ್ ಇನ್ 30 days ಆಫ್ ಪ್ರೊನೌನ್ಸ್ಮೆಂಟ್ ಆಫ್ ದ ಜಜ್ಮೆಂಟ್. ಇದು ಕೂಡ ಹೌದು. ನೋಡಿ, ಒಂದು ಪ್ರಕರಣದ ಕಕ್ಷಿದಾರರು ಮಾತ್ರ ಅದರ ಮೇಲಿನ ತೀರ್ಪಿನ ಮರುಪರಿಶೀಲನೆಯನ್ನ ಕೊಡೋದು ಕಡ್ಡಾಯವಾಗಿದೆ. ಇದು ಕೂಡ ಹೌದು. ಯಾಕಂದ್ರೆ ಈಗ ನೋಡಿ, ಇಬ್ರು ಇರ್ತಾರೆ. ಸೊ ಇಬ್ರಲ್ಲಿ ಒಬ್ರಿಗೆ ನ್ಯಾಯ ಸಿಕ್ಕಿರುತ್ತೆ. ಸೊ ಇನ್ನೊಬ್ಬರಿಗೆ ಒಂದು ರೀತಿ ನ್ಯಾಯ ಸರಿ ಸಿಕ್ಕಿರೋದಿಲ್ಲ. ಸೊ ಅವರು ಅದನ್ನ ಮರುಪರಿಶೀಲನೆಗೆ ಹಾಕ್ಬೋದು ಹೊರತು ಸೊ ಇಬ್ರು ಕೂಡ ಹಾಕಕ್ ಬರಲ್ಲ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಸೊ 1, 2 and 3 ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಿಶಿಂಗ್ ಯೂನಿಯನ್ ಸಬ್ಜೆಕ್ಟ್ ಬಟ್ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಮರೈನ್ ಫಿಶರೀಸ್. ಎರಡನೇ ಸ್ಟೇಟ್ಮೆಂಟ್. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ದ ಫಿಶರೀಸ್ ಸೆಕ್ಟರ್ ಕಾಂಟ್ರಿಬ್ಯೂಟ್ಸ್ ಅಬೌಟ್ 2.5% ಆಫ್ ದ ಕಂಟ್ರೀಸ್ GVA, ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ಬಿಟ್ಟು. ನೋಡಿ, ಮೂರನೇ ಸ್ಟೇಟ್ಮೆಂಟ್ ಏನಿದೆ, ಇದು 1.492% ಆಡ್ ಮಾಡುತ್ತೆ GVA. ಸೊ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. 1 ಮತ್ತೆ 2 ಸರಿಯಾಗಿದೆ. ಆದ್ರೆ ಒಂದರಲ್ಲಿ ನಿಮಗೆ ಇಲ್ಲಿ ಸ್ವಲ್ಪ ನೀವು ಗಮನ ಇಡಬೇಕಾಗುತ್ತೆ. ಮೀನುಗಾರಿಕೆ ಕೇಂದ್ರ ವಿಷಯ ಆಗಿದೆ. ಈ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆದ್ರೆ ರಾಜ್ಯಗಳ ಸಮುದ್ರ ಮೀನುಗಾರಿಕೆ ನಿರ್ವಹಣಾ ಜವಾಬ್ದಾರಿಯನ್ನು ಹೊಂದಿದೆ. ಸೊ ಇದು ಡೌಟ್ ಆಗುತ್ತೆ, ಯಾಕಂದ್ರೆ ಇನ್ನರ್ ಲ್ಯಾಂಡ್ಸ್ ಏನಿದೆ ಸೊ ಅದನ್ನ ಕೂಡ ಬಂದಿರುತ್ತೆ. ಸೊ ಕೇವಲ ನನಗನ್ಸಿದ ಹಾಗೆ ಸೊ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ. 2 ಓನ್ಲಿ ಇಸ್ ದ ಆನ್ಸರ್. ಬಟ್ ನಾವು ಅಧಿಕೃತ ಕೀ ಆನ್ಸರ್ಗೆ ನಾವು ಬಂದಾಗ ನಾವು ಅದನ್ನ ಒಮ್ಮೆ ಪರಿಶೀಲಿಸಬೇಕಾಗತ್ತೆ. ಸೊ ಯಾರ್ಯಾರಿಗೆ ಆಕ್ಷೇಪಣೆ ಇದೆ ಅವರನ್ನ ಕೂಡ ಸಲ್ಲಿಸಬಹುದು. ಸೊ ಕೆಲವೊಂದು ಪ್ರಶ್ನೆಗಳಲ್ಲಿ ಈ ರೀತಿಯಾದಂತಹ ವಿವಾದಾತ್ಮಕ ಒಂದು ಪ್ರಶ್ನೆಗಳನ್ನ ಕೊಡಲಾಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, with respect to commodity market exchange in India, commodity market exchange is regulated by RBI. ನೋಡಿ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ಯಾಕಂದ್ರೆ ಕಮಾಡಿಟಿ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡುವಂತದ್ದು ಸೆಬಿ ಅಂತ ಕರಿತೀವಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂತ ಕರಿತೀವಿ. RBI ಅಲ್ಲ. ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ಇನ್ ದ ಸ್ಪಾಟ್ ಮಾರ್ಕೆಟ್ ಟ್ರೇಡರ್ಸ್ ಎಕ್ಸ್ಚೇಂಜ್ ಫಿಸಿಕಲ್ ಕಾಮೋಡಿಟೀಸ್ ಫಾರ್ ಇಮಿಡಿಯೇಟ್ ಡೆಲಿವರಿ. ಇದು ಕರೆಕ್ಟ್. ಇನ್ನು ಫ್ಯೂಚರ್ ಅಂಡ್ ಫಾರ್ವರ್ಡ್ ಆರ್ 2 types ಆಫ್ ಕಾಮೋಡಿಟಿ ಡಿರೈವೇಟಿವ್ಸ್ ದಟ್ ಆರ್ ಯೂಸ್ಡ್ ಇನ್ ಡೆರಿವೇಟಿವ್ ಮಾರ್ಕೆಟ್ಸ್ ಇನ್ ಇಂಡಿಯಾ. ಇದು ಕೂಡ ಸರಿ. 2 ಮತ್ತೆ 3 ಸರಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡಿ, ಕೆಲವೊಂದಿಷ್ಟು ಎಕನಾಮಿಕ್ಸ್ ರಿಲೇಟೆಡ್ ಅಂತ ಪ್ರಶ್ನೆಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಮುಂದೆ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, ಇವಾಗಿಂದ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನ ಬಂದು ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಸ್ಕ್ವೇರ್ ರೂಟ್ ಆಫ್ 2025 ಅನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಸ್ಕ್ವೇರ್ ರೂಟ್ಸ್ ನೀವು 1, 2 ನಮ್ಮ 4 ನ ಸ್ಕ್ವೇರ್ ರೂಟ್ ಆಗಿರ್ಬೋದು, 16 ನ ಸ್ಕ್ವೇರ್ ರೂಟ್ ಆಗಿರ್ಬೋದು, ಈ ರೀತಿ ನೀವು ಸ್ಕ್ವೇರ್ ರೂಟ್ ಅನ್ನ ಕಲ್ತಿರ್ತೀರಾ, ಅವರಿಗೆ ಇದು ಬಹಳ ಸುಲಭ ಆಗಿರುತ್ತೆ. ಯಾಕಂದ್ರೆ ಇದು ನೇರವಾಗಿದೆ. ಸರಿಯಾದ ಉತ್ತರ ಬಂದು 45. ಸೊ ನೀವು ನಿಮಗೆ ಅಷ್ಟು ಸಮಯ ಸಿಕ್ಕಿಲ್ಲ ಅಂದ್ರೆ ಈಗ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಯಲಿಕ್ಕೆ ನಿಮಗೆ ಬರಲ್ಲ, ಮರ್ತೋಗಿದೆ, ಫಂಡಮೆಂಟಲ್ಸ್ ಮರ್ತೋಗಿದೆ ಅಂದ್ರೆ ಕೊಟ್ಟಿರೋಂಥ ಆಪ್ಷನ್ಸ್ ಅಲ್ಲಿ ನೀವು ಸ್ಕ್ವೇರ್ ಮಾಡಿದ್ರೆ ಅದು ಸ್ಕ್ವೇರ್ ರೂಟ್ ಬರುತ್ತೆ. ಉದಾಹರಣೆಗೆ ನಾವು 45 ಮಾಡ್ತೀನಿ ನೋಡಿ. 5 5s are 25, 5 4s are 20 plus 2 22 plus 4 5s are 20, 4 4s are 16 plus 2 18. ಇಲ್ಲಿ ನೋಡಿ 5 2 0 2025 ಬಂತು. ಸೊ 45 ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೀವು ಈ ರೀತಿ ಕೂಡ ಮಾಡಬಹುದು, ಸ್ಕ್ವೇರ್ಸ್ ನ ಕಂಡುಹಿಡಿಯಬಹುದು, ಅಥವಾ ಸ್ಕ್ವೇರ್ ರೂಟ್ ನಿಮಗೆ ನೆನಪಿತ್ತು ಅಂದ್ರೆ ಇದನ್ನ ಬರೀಬಹುದಾಗಿರುತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, LCM ಆಫ್ ನಂಬರ್ಸ್ 864 ಅಂಡ್ ದೇರ್ HCF ಇಸ್ 144. ಅಂದ್ರೆ ಒಂದು LCM ಆಫ್ ಒಂದ್ 2 ನಂಬರ್ ಇದೆ, ಅದ್ರದ್ದು 864 ಇದೆ, HCF ಬಂದ್ಬಿಟ್ಟು 144 ಇದೆ ಅಂತೆ. ಸೊ ಇಫ್ ಒನ್ ಆಫ್ ದ ನಂಬರ್ ಇಸ್ 288 ದೆನ್ ದ ಅದರ್ ನಂಬರ್ ಈಸ್ ಅಂತ ಕೇಳಿದ್ದಾರೆ. ಅಂದ್ರೆ 2 ನಂಬರ್ ಇದೆ, ಆ 2 ನಂಬರ್ದು LCM ನ ಕೊಟ್ಟಿದ್ದಾರೆ, HCF ನ ಕೊಟ್ಟಿದ್ದಾರೆ. ಇನ್ನೊಂದು ನಂಬರ್ ಯಾವುದು ಅಂತ ಕೇಳ್ತಾರೆ. ಇದು ಬಹಳ ಸುಲಭವಾದಂತಹ ಪ್ರಶ್ನೆ. ನೀವು ಅದನ್ನ LCM ಮಾಡಿದ್ರೆ ಆಗೋಗ್ಬಿಡುತ್ತೆ. ಸೊ 144 ನಿಮಗೆ
ಕೊಟ್ಟಿರುವಂತ ಆಯ್ಕೆಗಳಲ್ಲೇ ನೀವು ನೋಡ್ತಾ ಹೋಗ್ಬೋದು. ಈಗ 432 ಅಂತ ನಾನು ಫಾರ್ ಎಕ್ಸಾಂಪಲ್ ತಗೊಳ್ತೀನಿ. ಸೊ 144 ಇಂದ ನೋಡಿದ್ರಿ ಇದು 2 ಆಗುತ್ತೆ, ಇದು 2s ಆಗುತ್ತೆ, ಇದು 3s ಆಗುತ್ತೆ. ಸೊ ಹಾಗಾಗಿ ನಿಮಗೆ 432 ನೋಡಿ HCF ಅನ್ನ ಕಂಡುಹಿಡಿಯಲಿಕ್ಕೆ ಬಂತು ಅಥವಾ LCM ಅನ್ನ ಮಾಡ್ಲಿಕ್ಕೆ ಬಂತು ಅಂದ್ರೂ ಕೂಡ ಇದನ್ನ ಕಂಡುಹಿಡಿಬಹುದು. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 432 ಆಗಿರುತ್ತೆ. ಸೊ HCF LCM ಬಹಳ ಬೇಸಿಕ್ ಕಾನ್ಸೆಪ್ಟ್, ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ ಏಜಸ್ ಅನ್ನ ಕೊಟ್ಟಿದ್ದಾರೆ. ಏಜಸ್ ಆಫ್ A and B ಆರ್ ಇನ್ ದ ರೇಷಿಯೋ ಆಫ್ 2:3. ನೋಡಿ ಒಂದು ಏಜ್ ಅನ್ನ ಕೊಟ್ಟಿದ್ದಾರೆ 2 6 years ಆಫ್ಟರ್, ಅಂದ್ರೆ 6 ವರ್ಷಗಳ ನಂತರ ಅವರ ರೇಷಿಯೋ 8:11 ಆಗಿರುತ್ತಂತೆ. ಸೊ ಹಾಗಾದ್ರೆ ಬಿದು ಪ್ರೆಸೆಂಟ್ ಏಜ್ ಎಷ್ಟು ಅಂತ ನೋಡಿ. ಏಜಸ್ ಬಹಳ ಪ್ರಮುಖವಾದಂತಹ ಟಾಪಿಕ್. ಹಲವಾರು ಬಾರಿ ಮೆಂಟಲ್ ಅಬಿಲಿಟಿಯಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ರೇಷಿಯೋಗಳನ್ನ ಕೊಟ್ಟಿದ್ದಾರೆ. ಎ ಮತ್ತೆ ಬಿದು ರೇಷಿಯೋ ಕೊಟ್ಟಿದ್ದಾರೆ 2 ಮತ್ತೆ 3 ಅಂತ. 6 ವರ್ಷದ ನಂತರ ಅವರ ರೇಷಿಯೋ 8:11 ಆಯ್ತು ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ 6:9 ಅಂತ ಸಿಗುತ್ತೆ. ಅಂದ್ರೆ 6:9 ಸಿಗ್ಬೇಕಾಗತ್ತೆ, ಬಟ್ ನಮಗೆ 8:11 ಇದೆ ಅಂತ ಹೇಳ್ಬಿಟ್ಟು. ಸೊ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡಿದ್ರೆ ನಾವು ಅದು 2:6 ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅಂದ್ರೆ 1:3 ಡಿಫ್ರೆನ್ಸ್ ಇದೆ ಏಜ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಇಲ್ಲಿ 9 ಇದೆ ಅಂತ ಹೇಳಿದ್ರೆ ಸೊ 9 into 3 ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ 27 ಸಿಗುತ್ತೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಾಗಿರುತ್ತೆ 27 ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಏಜಸ್ ಮೇಲೆ ಒಂದಿಷ್ಟು ಲೆಕ್ಕ, ಬೇಸಿಕ್ ಲೆಕ್ಕ, ಸೊ ಫಂಡಮೆಂಟಲ್ಸ್ ನ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. If 6 men take 9 days to work, then how many men can complete a work in 3 days ಅಂತ ಹೇಳ್ಬಿಟ್ಟು. ಅಂದ್ರೆ 6 ಜನ 9 ದಿನದಲ್ಲಿ ತಗೊಳ್ತಿದ್ದಾರೆ ಅಂದ್ರೆ ಎಷ್ಟು ಜನ 3 ದಿನದಲ್ಲಿ ವರ್ಕ್ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದು ಟೈಮ್ ಅಂಡ್ ವರ್ಕ್ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಟಾಪಿಕ್, ಮಿಸಲೇನಿಯಸ್ ಟಾಪಿಕ್. ಸೊ ಇದ್ರ ಮೇಲೆ ಬಂದಂತಹ ಪ್ರಶ್ನೆ. ಸೊ ಇದನ್ನ ಹಾಗೆ ನಾವು ಮಾಡಿದ್ರಿ ಅಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ 3 1s 3 3s. ಸೊ ಎಂ ಎಷ್ಟಾಗುತ್ತೆ 18 ಆಗತ್ತೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು 18 ಮೆನ್ ಆಗಿರುತ್ತೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. A boy goes to his school from his house at a speed of 3 km/h and returns at a speed of 2 km/h. If he takes 5 hours in going and coming, the distance between house and school. ನೋಡಿ ಇಲ್ಲೊಂದು ಹೌಸ್ ಇದೆಯಂತೆ, ಇಲ್ಲೊಂದು ಸ್ಕೂಲ್ ಇದೆಯಂತೆ. ಸೊ ಸ್ಕೂಲ್ ಇದೆ, ಇಲ್ಲಿ ಇಲ್ಲೊಂದು ಹೌಸ್ ಇದೆ. ಸೊ ಇದು ಸ್ಕೂಲ್ ಅನ್ಕೊಳ್ಳಿ, ಇದು ಹೌಸ್ ಅಂತ ಅನ್ಕೊಳ್ಳಿ. ಸೊ ಇದರಲ್ಲಿ ಒಬ್ಬ ಹುಡುಗ ಒಂದು ಸ್ಕೂಲಿಗೆ 3 km/h ಅಲ್ಲಿ ಹೋಗ್ತಾನೆ, 2 km/h ಅಲ್ಲಿ ಬರ್ತಾನೆ. ಸೊ ಹಾಗಾದ್ರೆ ಅವರ ಸ್ಕೂಲ್ ಮತ್ತು ಮನೆಯ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಲಾಗ್ತಾ ಇದೆ. ನೋಡಿ ಈ ರೀತಿ ಪ್ರಶ್ನೆಗಳನ್ನ ಹೆಂಗ್ ಮಾಡ್ಬೇಕು ಅಂದ್ರೆ D/3 ಪ್ಲಸ್ D/2 ಇಸ್ ಈಕ್ವಲ್ ಟು 5 ಅಂತ ಹೇಳ್ಬಿಟ್ಟು. ಅಂದ್ರೆ ಯಾಕೆ ನಾನು ಇಲ್ಲಿ 5 ಅಂತ ಬರ್ತಿದ್ದೀನಿ ಅಂದ್ರೆ ಇಲ್ಲಿ 5 ಗಂಟೆಗಳು ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಡಿ ಗೆ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ನಮಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಕೊನೆಗೆ ಇಕ್ವೇಶನ್ 5D = 30 ಅಂತ ಬರುತ್ತೆ. ಸೊ 5D = 30 ಅಂದ್ರೆ ಡಿ ಎಷ್ಟಾಗುತ್ತೆ 6 ಕಿಲೋಮೀಟರ್ ಆಗುತ್ತೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ 6 ಬರುತ್ತೆ. ಸೊ ನೀವೇನ್ ಜಸ್ಟ್ ಅಂದ್ರೆ ಈಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕಿದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಈ ರೀತಿ ಈಕ್ವೇಶನ್ ರೀತಿ ಬರ್ಕೊಳ್ಳೋದ್ರಲ್ಲಿ ಆಲ್ಮೋಸ್ಟ್ ಸರಿಯಾದ ಉತ್ತರನ ನಾವು ಮಾಡಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮ್ಯಾನ್ ಆನ್ ಟು ಟ್ರಾವೆಲ್ಸ್ ಫಸ್ಟ್ 160 ಕಿಲೋಮೀಟರ್ at 64 km/h, next 160 km at 80 km/h. Find the average speed at first 320 km of his tour ಅಂತ ಹೇಳ್ಬಿಟ್ಟು. ಅಂದ್ರೆ ಮೊದಲ 160 ಕಿಲೋಮೀಟರ್ ಅನ್ನ ಆತ 64 km/h ಅಲ್ಲಿ ಹೋಗ್ತಾನಂತೆ. ಮುಂದಿನ 160 ಕಿಲೋಮೀಟರ್ ಅನ್ನ 80 km/h ಅಲ್ಲಿ ಹೋಗ್ತಾನಂತೆ. ಹಾಗಾದ್ರೆ ಒಂದು ಆವರೇಜ್ ಸ್ಪೀಡ್ ಹೇಳಿ ಅಂತ ಕೇಳ್ತಿದ್ದಾರೆ 320 ಕಿಲೋಮೀಟರ್ಗೆ ಟ್ರಾವೆಲ್ ಮಾಡ್ಲಿಕ್ಕೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ರೆ ನಮ್ಮ ಹತ್ರ 2 ಸ್ಪೀಡ್ ಇದೆ 2s1 into s2 ಡಿವೈಡೆಡ್ ಬೈ s1 plus s2 ಅಂತ ಬರ್ಕೊತೀನಿ. ಸೊ ಇಸ್ ಈಕ್ವಲ್ ಟು ನಮಗೆ ನೋಡಿ 2 into 64 into 80 ಡಿವೈಡೆಡ್ ಬೈ 64 plus 80. ಸೊ ಇದು 144 ಆಗಿರುತ್ತೆ, ಮೇಲ್ಗಡೆ ಇದಿದೆ. ಸೊ ನಾವಿಲ್ಲಿ ಇದನ್ನ ಸಾಲ್ವ್ ಮಾಡಿದ್ರೆ ಸಿಂಪ್ಲಿಫಿಕೇಶನ್ಸ್ ಅನ್ನ ಮಾಡಿದ್ರೆ ನಮಗೆ 71.11 ಬರುತ್ತೆ. ಸೊ ಸರಿಯಾದ ಉತ್ತರ ನಮಗೆ ಆಲ್ರೆಡಿ ಗೆಸ್ ಮಾಡಬಹುದು, 71.11 km/h ಆಗಿರುತ್ತೆ. ಸೊ ನೋಡಿ ಸ್ನೇಹಿತರೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಕೊಟ್ಟಿದ್ದಾನೆ. ಅದ್ಬಿಟ್ಟು ಉಳಿದಂತಹ ಕಾನ್ಸೆಪ್ಟ್ಸ್ ನಮ್ಗೆ ಅಷ್ಟಂತ ನೇರ ಡೆಪ್ತ್ ನಮಗೆ ಕಾಣ್ತಾ ಇಲ್ಲ. HCF ಆಫ್ 26 and 91, 26 ಮತ್ತು 91 ನ HCF ಕೇಳಿದ್ದಾರೆ. ನೋಡಿ ನಿಮಗೆ ಜನರಲ್ ಆಗಿ LCM ಮಾಡ್ಲಿಕ್ಕೆ ಬರುತ್ತೆ, ಎಲ್ಲಾ ವಿದ್ಯಾರ್ಥಿಗಳಿಗೂ LCM ಮಾಡ್ಬಿಡ್ತಾರೆ. ಯಾಕಂದ್ರೆ ಈ ರೀತಿ ಒಂದು ಹಾಕೊಂಡು ಅದನ್ನ ಡಿವೈಡ್ ಮಾಡ್ಕೊಂತ ಹೋಗೋದು, LCM ಮಾಡ್ಬಿಡ್ತಾರೆ. ಬಟ್ ಇಲ್ಲಿ ಕೇಳ್ತಿರುವಂತದ್ದು HCF ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಇದಕ್ಕೆ HCF ನ ಯಾವ ರೀತಿ ಮಾಡೋದು ಅಂದ್ರೆ
ಇದಕ್ಕೆ ಇರುವಂತಹ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು ಅಂತ ಕಂಡುಹಿಡಿಬೇಕಾಗತ್ತೆ. ಸರಿಯಾದ ಉತ್ತರ ಬಂದು 13 ಆಗಿರುತ್ತೆ. ಇದಕ್ಕೆ ಆಪ್ಷನ್ ಬಿ 13 ಸರಿಯಾದ ಉತ್ತರ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲೊಂದು ಕ್ಯಾಲೆಂಡರ್ ಲೆಕ್ಕ ನಿಮಗೆ ಬಹಳ ಸ್ಟ್ಯಾಂಡರ್ಡ್, ಒಂದು ಸುಮಾರು ಬಾರಿ ಕೇಳ್ತಾರೆ. ಜನವರಿ 1 2001 ನಮಗೆ ಜನವರಿ 1 2001 ನಮಗೆ ಮಂಡೇ ಆಗಿದೆಯಂತೆ. ಹಾಗಾದ್ರೆ ಜನವರಿ 1 2002 ಯಾವ ವಾರದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ನೋಡಿ, ಈ ರೀತಿ ಆದಾಗ ನೀವು ಒಂದನ್ನ ನೋಡ್ಬೇಕು, ಲೀಪ್ ಇಯರ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನಿಮಗೆ ಒಂದು ಏನಂತಾರೆ ಎಕ್ಸ್ಟ್ರಾ ಡೇಸ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಒಂದು ಈಗ ಫಾರ್ ಎಕ್ಸಾಂಪಲ್ 365 ಡೇಸ್ ಇದೆ ಅಂತ ಹೇಳಿದ್ರೆ, ಅದನ್ನ 364 ಡೇಸ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು 12 ಇಂದ ಡಿವೈಡ್ ಮಾಡ್ತೇವೆ. ಸೊ ಅಂದ್ರೆ 7 ಇಂದ ಡಿವೈಡ್ ಮಾಡ್ತೇವೆ ಮಂತ್ಸ್ ನ, ವೀಕ್ಸ್ ನ ತಗೊಳ್ಳಿಕ್ಕೆ. ಸೊ ಅಲ್ಲಿ ನಿಮಗೆ ಒಂದು ಆಡ್ ಡೇಸ್ ಅಂತ ಕಾನ್ಸೆಪ್ಟ್ಸ್ ಅನ್ನ ನಾವು ಕ್ಯಾಲೆಂಡರ್ ಅಲ್ಲಿ ಹೇಳ್ಕೊಡಲಾಗುತ್ತೆ. ಈ ಆಡ್ ಡೇಸ್ ಕಾನ್ಸೆಪ್ಟ್ ಪ್ರಕಾರ ನಾವು ಹೋದ್ವಿ ಅಂತ ಹೇಳಿದ್ರೆ, ಅದು ಅಕಸ್ಮಾತ್ ಲೀಪ್ ಇಯರ್ ಆಗಿತ್ತು ಅಂದ್ರೆ, ಲೀಪ್ ಇಯರ್ ಅಂದ್ರೆ 4ರಿಂದ ಒಂದು ಭಾಗ ಮಾಡಬಹುದು ಅಂತ ಹೇಳಿದ್ರೆ ಅದು ಲೀಪ್ ಇಯರ್ ಆಗಿರೋದಿಲ್ಲ. ಸೊ ಅಂದ್ರೆ ಲೀಪ್ ಇಯರ್ ಇತ್ತು ಅಂದ್ರೆ ನಮಗೆ ಫೆಬ್ರವರಿಯಲ್ಲಿ ಹೆಚ್ಚಿನ ದಿನ ಬರುತ್ತೆ ಅಷ್ಟೇ, ಫೆಬ್ರವರಿ 29 ಬರುತ್ತೆ. ಉಳಿದಿರೋ ಲೀಪ್ ಇಯರ್ ಇಲ್ಲದ ಇಯರ್ ಗಳಲ್ಲಿ ನಮಗೆ ಒಂದು ನಾರ್ಮಲ್ ಇಯರ್ ಅಲ್ಲಿ 28 ದಿನಗಳು ಫೆಬ್ರವರಿಯಲ್ಲಿ ಬರುತ್ತೆ. ಸೊ ನಮಗೆ 364 ದಿನಗಳು ಇರುತ್ತೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಒಂದು ಆಡ್ ಡೇಸ್ ಕಾನ್ಸೆಪ್ಟ್ಸ್ ನಲ್ಲಿ ನಾವು ಇದನ್ನ ಮಾಡಿದ್ವಿ ಅಂದ್ರೆ ನಮಗೆ 1 ಪ್ಲಸ್ 0 ಪ್ಲಸ್ 6 ಬರುತ್ತೆ ನಮಗೆ. ಸೊ ಇಷ್ಟು ಆಡ್ ಡೇಸ್ ನಮಗೆ ಬರುತ್ತೆ. ಸೊ ನಮಗೆ ನಮ್ಮ ಒಂದು ಕೋಡಿಂಗ್ ಇದೆ. ಸೊ 0 1 2 3 4 5 6 ನ ನಾವು ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಅಂತ ಹೇಳ್ಬಿಟ್ಟು ಕೋಡಿಂಗ್ ಅನ್ನ ಮಾಡಿರ್ತೀವಿ. ಇದನ್ನ ಯಾರೇ ಒಂದು ಕ್ಯಾಲೆಂಡರ್ ಲೆಕ್ಕವನ್ನು ಮಾಡ್ತಾ ಈ ರೀತಿ ಕೋಡಿಂಗ್ ಮುಖಾಂತರ ಓದಿರ್ತಾರೆ. ಸೊ ನಮಗೆ ಮಂಡೇ ಅಂತ ಸಿಗುತ್ತೆ. ಸೊ ಒಂದಿನ ನಂತರ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಕ್ಚುಲಿ ಮಂಡೇ ಅಂತ ಬರುತ್ತೆ, ಆಡ್ ಡೇ ಇರೋದ್ರಿಂದ ನಮಗೆ ಮಂಡೇ ಇರೋದು ನೆಕ್ಸ್ಟ್ ದಿನ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಟ್ಯೂಸ್ಡೇ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಬಿ ಟ್ಯೂಸ್ಡೇ ಇದಾಗಿರುತ್ತೆ. ಸೊ ನಿಮಗೆ ಆಡ್ ಡೇಸ್ ಮೇಲೆ ಲೆಕ್ಕ ಬೇಕು ಅಂತ ಹೇಳಿದ್ರೆ, ಸೊ ನಮ್ಮ ಅಚೀವರ್ಸ್ ಬ್ಯಾಂಕಿಂಗ್ ಚಾನಲ್ ಅಲ್ಲಿ ಅಥವಾ ನಮ್ಮ ಅಚೀವರ್ಸ್ ಚಾನಲ್ ನಲ್ಲಿ ಹಲವಾರು ಈ ರೀತಿ ಕ್ಯಾಲೆಂಡರ್ ಮೇಲೆ ಇರೋ ಪ್ರಾಬ್ಲಮ್ಸ್ ಅನ್ನ ಮಾಡಿದ್ದಾರೆ. ಸೊ ಇದನ್ನ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ಬೋದು. ಸೊ ಮುಂದಿನ ದಿನಗಳಲ್ಲಿ ಮೆಂಟಲ್ ಅಬಿಲಿಟಿನ ನೋಡಿ ನಿಮಗೆ ಎಲ್ಲ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಯೂಟ್ಯೂಬ್ ವಿಡಿಯೋಗಳಲ್ಲಿ ನಿಮಗೆ ಜನರಲ್ ಆಗಿ ಬಹಳ ಸುಲಭವಾದಂತಹ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿಸಿರ್ತಾರೆ. ಸೊ ಆದ್ರೆ ನಿಮಗೆ ಪರೀಕ್ಷೆಯಲ್ಲಿ ನಿಮಗೆ ಸುಲಭದ ಪ್ರಶ್ನೆ ಕೇಳ್ತಾರೆ ಅನ್ನೋ ಚಾನ್ಸಸ್ ನಿಮಗೆ ಹೇಳಕ್ ಬರೋದಿಲ್ಲ. ಸೊ ಹಾಗಾಗಿ ಒಂದು ಅಭ್ಯರ್ಥಿ ಯಾವ ರೀತಿ ಮೆಂಟಲ್ ಅಬಿಲಿಟಿನ ಸಾಲ್ವ್ ಮಾಡಬಹುದು ಅನ್ನೋದನ್ನ ಕಲ್ಕೋಬೇಕಾಗತ್ತೆ. ಸೊ ಹಾಗಾಗಿ ಆ ರೀತಿ ಕಲಿಯುವಂತಹ ಕೌಶಲ್ಯ ಅಂದ್ರೆ ಯಾವುದೇ ಒಂದು ಪ್ರಶ್ನೆನ ಕೊಟ್ಟರು ಅದನ್ನ ಅಟೆಂಡ್ ಮಾಡುವಂತಹ ಕಾನ್ಫಿಡೆನ್ಸ್ ನ ಒಂದು ಅಭ್ಯರ್ಥಿಯಲ್ಲಿ ತುಂಬಬೇಕಾಗುತ್ತೆ. ಸೊ ಆ ಪ್ರಯತ್ನವನ್ನ ನಾವು ಅಚೀವರ್ ಸಂಸ್ಥೆಯಿಂದ ಹಲವಾರು ವಿಡಿಯೋ ಸರಣಿಗಳ ಮುಖಾಂತರ ಮುಂದೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಇದೇ ರೀತಿ ನಮ್ಮ ಅಚೀವರ್ಸ್ ಚಾನಲ್ ಅನ್ನ ಫಾಲೋ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಟ್ಯೂಸ್ಡೇ ಆಗಿರುತ್ತೆ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಇನ್ನ ಕ್ಲಾಕ್ ನೋಡಿ, ಒಂದು ಕ್ಲಾಕ್ ಕೊಟ್ಟಿದ್ದಾರೆ, ಕ್ಲಾಕ್ ಲೆಕ್ಕ. ಕ್ಲಾಕ್ ಅಲ್ಲಿ ಆಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಅಂಡ್ ಮಿನಿಟ್ ಹ್ಯಾಂಡ್ ಎಟ್ 5 hours 10 minutes. ನೋಡಿ, ನೀವು ಇಲ್ಲಿ 12 ಇದೆ, ಇಲ್ಲಿ 6 ಇದೆ, ಇಲ್ಲಿ 5 ಇರುತ್ತೆ. ಸೊ ಹಾಗಾದ್ರೆ ಅವರ್ ಹ್ಯಾಂಡ್ 5 ಅಲ್ಲಿ ಇದೆ, 10 minutes ಇಲ್ಲಿರುತ್ತೆ. ಸೊ ಇವೆರಡು ಮಧ್ಯ ಆಂಗಲ್ ನ ಕೇಳಲಾಗ್ತಾ ಇದೆ. ಸರಿಯಾದ ಉತ್ತರ ಒಂದು 120 ಡಿಗ್ರಿ ಆಗಿರುತ್ತೆ. A car traveling with 5/7 speed actually covers 42 km/hour. 1 hour 40 minutes 48 seconds. Find the actual speed of the car. ನೋಡಿ, 5/7 ಸ್ಪೀಡ್ ಅಲ್ಲಿ ಹೋಗಿ ಕಾರು 42 ಕಿಲೋಮೀಟರ್ ನ 1 hour 40 minutes 48 seconds ಅಲ್ಲಿ ಕವರ್ ಮಾಡಿದೆ. ಹಾಗಾದ್ರೆ ಅದರ ಆಕ್ಚುಯಲ್ ಸ್ಪೀಡ್ ಎಷ್ಟು ಅಂತ ಕೇಳಲಾಗ್ತಾ ಇದೆ. ಸೊ ನೋಡಿ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನೋಡಿ, ಒಂದು ಸ್ಪೀಡ್, ಇನ್ನೊಂದು ಆಕ್ಚುಯಲ್ ಸ್ಪೀಡ್, ರಿಯಲ್ ಸ್ಪೀಡ್. ಒಂದು ಆಕ್ಚುಯಲ್ ಸ್ಪೀಡ್, ಒಂದು ರಿಯಲ್ ಸ್ಪೀಡ್. ಒಂದು ಆಕ್ಚುಯಲ್ ಸ್ಪೀಡ್ ಇದೆ, ಇನ್ನೊಂದು ರೆಡ್ಯೂಸ್ಡ್ ಸ್ಪೀಡ್. ಸೊ ನೋಡಿ, ಇದು 7:5 ಅಂದ್ರೆ 5:7 ಇರುತ್ತೆ. ನಾವು ಉಲ್ಟಾ ಬರ್ಕೋತಿರೋದ್ರಿಂದ 7:5 ಅಂತ ಆಗುತ್ತೆ. ಇದು 8 ಮಾಡಿ 35 ಬರುತ್ತೆ. 5 ಮಾಡಿದ್ರೆ ನಮಗೆ 25 ಬರುತ್ತೆ. ಸೊ ಹಾಗಾದ್ರೆ ನಮಗೆ ಆಕ್ಚುಯಲ್ ಸ್ಪೀಡ್ಗೂ ಮತ್ತೆ ರೆಡ್ಯೂಸ್ಡ್ ಸ್ಪೀಡ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ 5 ಇದೆ. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಒಂದು ಲೆಕ್ಕ ಮಾಡ್ಬೇಕಾದ್ರೆ 42 ಡಿವೈಡೆಡ್ ಬೈ 1 hour 40 minutes 48 seconds is equal to, ಸೊ ಇದಕ್ಕೆ ನಮಗೆ ಮಾಡಿದ್ವಿ ಅಂತ ಹೇಳಿದ್ರೆ 25 ಆನ್ಸರ್ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ 5 ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ಪೀಡಿಗೆ ಎಷ್ಟಾಗುತ್ತೆ, 35 ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 35 km/h. ನೋಡಿ, ಇಲ್ಲಿ ನಿಮ್ಗೆ ಕಾರ್ ಟ್ರಾವೆಲಿಂಗ್ ಏನು ಡಿಸ್ಟೆನ್ಸ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಪ್ರಶ್ನೆ ಬರ್ತಾ ಇದೆ. ಇದನ್ನ ಸ್ವಲ್ಪ ನೀವು ಗಮನವಿಟ್ಟು ಓದ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಇದೊಂದು ಮೆನ್ಸುರೇಷನ್ ಗೆ ಸಂಬಂಧಪಟ್ಟಂಗೆ. ಒನ್ ಸೈಡ್ ಆಫ್ ರೆಕ್ಟಾಂಗುಲರ್ ಲಾನ್ ಇಸ್ 12 meter ಅಂತೆ. ಇನ್ನೊಂದು ಅನದರ್ ಡಯಾಗ್ನಲ್ ಇಸ್ 13 meter ಅಂತೆ. ಅಂದ್ರೆ ಒಂದು ರೆಕ್ಟಾಂಗಲ್ ಏನಿದೆ, ಸೊ ಈ ರೆಕ್ಟಾಂಗಲ್ ನಿಮ್ಗೆ ಗೊತ್ತಿರುತ್ತೆ, ಈ ರೀತಿ ಇರುತ್ತೆ. ಸೊ ಅದು 12 meter ಇದೆ, ಡಯಾಗ್ನಲ್ 13 meter ಇದೆ. ಫೈಂಡ್ ದ ಏರಿಯಾ ಆಫ್ ದ ಫೀಲ್ಡ್, ಅಂದ್ರೆ ಈ ಫೀಲ್ಡಿನ ಏರಿಯಾವನ್ನ ಕಂಡುಹಿಡಿಬೇಕು ಅಂತ ಕೇಳಲಾಗ್ತಾ ಇದೆ. L² + B². ನೋಡಿ, ನಾವು ಈ ತರ ಒಂದು ಫಾರ್ಮುಲಾ ಹಾಕೊಳ್ತೀವಿ. ಸೊ ನಮಗೆ D² ಗೊತ್ತು, ಡಯಾಗ್ನಲ್ ಸ್ಕ್ವೇರ್ ಗೊತ್ತು 13², ಲೆಂತ್ ಸ್ಕ್ವೇರ್ ಗೊತ್ತು 12²,
ಪ್ಲಸ್ ಬೆಡ್ತ್ ಕೇಳ್ತಾರೆ, ಇಲ್ಲ ಇದು ಬ್ರೆಡ್ತ್ ನ ಕಂಡುಹಿಡಿಯುವಂಥದ್ದು. ಸೊ 13 ಸ್ಕ್ವೇರ್ ಇಸ್ 169, 12 ಸ್ಕ್ವೇರ್ ಇಸ್ 144 ಪ್ಲಸ್ ಬಿ ಸ್ಕ್ವೇರ್. ನಾವು ಬಿ ಸ್ಕ್ವೇರ್ ಅನ್ನ ಕಂಡುಹಿಡಬೇಕು ಅಂತ ಹೇಳಿದ್ರೆ ನಮಗೆ ಬಿ ಸ್ಕ್ವೇರ್ ನಮಗೆ 25 ಆಗುತ್ತೆ, ಬಿ ಬಂದು ನಮಗೆ 5 ಆಗುತ್ತೆ. ನೋಡಿ ಸ್ನೇಹಿತರೆ, ನಮ್ಗೆ ಈಗ ಲೆಂತ್ ಗೊತ್ತಾಗಿದೆ 12 ಮೀಟರ್ ಅಂತ, ಬ್ರೆಡ್ತ್ ಗೊತ್ತಾಗಿದೆ 5 ಮೀಟರ್ ಅಂತ. ಈಗ ಏರಿಯಾ ಕಂಡುಹಿಡಬೇಕು ಅಂದ್ರೆ ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ 12 5 ಎಷ್ಟು? ಸೊ 12 5 60 ಆಗಿರುತ್ತೆ. ಸೊ ಏರಿಯಾ ಇರೋದ್ರಿಂದ ಮೀಟರ್ ಸ್ಕ್ವೇರ್ ಆಗಿರುತ್ತೆ, 60 ಮೀಟರ್ ಸ್ಕ್ವೇರ್ ಸರಿಯಾದ ಉತ್ತರ. ಇದೊಂದು ಬಹಳ ನೇರವಾದ ಪ್ರಶ್ನೆ. ನಿಮ್ಗೆ ಏನಂತ ಹೇಳಿದ್ರೆ ಇರುವಂತಹ ನಮ್ಮ ಜಾಮೆಟ್ರಿಕಲ್ ಶೇಪ್ಸ್ ನ ಪ್ರತಿಯೊಂದು ಕೋನ್ ಆಗಿರ್ಬೋದು, ಕ್ಯೂಬಾಯ್ಡ್ ಆಗಿರ್ಬೋದು, ಪ್ರತಿಯೊಂದರ ಲೆಂತ್, ಬ್ರೆಡ್ತ್, ಹೈಟ್ ಅಥವಾ ಏನಿದೆ ಅದರ ಫಾರ್ಮುಲಾಸ್ಗಳು, ಪೆರಿಮೀಟರ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ಅವೆಲ್ಲ ಫಾರ್ಮುಲಾಸ್ ನೀವು ಕಲಿಬೇಕಾಗುತ್ತೆ. ಸೊ ಅವಾಗ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರವನ್ನು ಮಾಡಬಹುದಿರುತ್ತೆ. ನೋಡಿ ಇಲ್ಲೊಂದು ಪ್ರಶ್ನೆ ಅದೇ ರೀತಿ ಬಂದಿದೆ. ಆ ಸ್ವಿಮ್ಮಿಂಗ್ ಪೂಲ್ 9 ಮೀಟರ್ ವೈಡ್ ಅಂಡ್ 12 ಮೀಟರ್ ಲಾಂಗ್. ನೋಡಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆಯಂತೆ. ಸೊ ಆ ಸ್ವಿಮ್ಮಿಂಗ್ ಪೂಲ್ 9 ಮೀಟರ್ ಅಗಲ ಇದೆ, 12 ಮೀಟರ್ ಉದ್ದ ಇದೆ. ಸೊ ಹಾಗಾದ್ರೆ ಇಸ್ 1 ಮೀಟರ್ ಡೀಪ್ ಅಂತ, ಅಂದ್ರೆ ಬರೀ 1 ಮೀಟರ್ ಉದ್ದ ಇದೆ, ಅಂದ್ರೆ ಮುಳುಗೋದಿಲ್ಲ ಇದರಲ್ಲಿ, 1 ಮೀಟರ್ ಅಷ್ಟೇ ಡೀಪ್ ಇದೆಯಂತೆ ಶಾಲೋ ಸೈಡ್ ಅಂಡ್ 4 ಮೀಟರ್ ಡೀಪ್ ಇಂದ ಡೀಪರ್ ಸೈಡ್. ಅಂದ್ರೆ ನಿಮಗೆ ಗೊತ್ತು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀವು ಯಾರಾದ್ರೂ ಸ್ವಿಮ್ಮಿಂಗ್ ಮಾಡುವಂತವ್ರಿಗೆ ಗೊತ್ತಿರುತ್ತೆ. ಸೊ ಒಂದ್ ಕಡೆ ಡೀಪ್ ಅನ್ನ ಡೆಪ್ತ್ ಅನ್ನ ಕೊಟ್ಟಿರ್ತಾರೆ, ಸೊ ಇನ್ನೊಂದ್ ಕಡೆ 4 ಮೀಟರ್ ಇದೆಯಂತೆ. ಸೊ ಹಾಗಾದ್ರೆ ಇದರ ವಾಲ್ಯೂಮ್ ಅನ್ನ ಕೇಳಲಾಗ್ತಾ ಇದೆ. ಅಂದ್ರೆ ನೋಡಿ ಸ್ವಿಮ್ಮಿಂಗ್ ಪೂಲ್ ನಿಮಗೆ ಒಂದು ಈ ರೀತಿ ರಚನೆ ಇತ್ತು ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ 9 ಇಂಟು 12 ಇಂಟು 1 ಇಸ್ ಈಕ್ವಲ್ ಟು 9 ಇಂಟು 12 ಇಂಟು 3 1/3 ಅಂತ ಬರ್ಕೊಳ್ತೀನಿ, 3 ಅಂತ ಬರ್ಕೋತೀನಿ ವಾಲ್ಯೂಮ್ ಅನ್ನ ಕಂಡುಹಿಡಿಯಕ್ಕೆ. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 108 ಪ್ಲಸ್ 162 ಸಿಗುತ್ತೆ. ಸೊ ಹಾಗಾದ್ರೆ ಇದು ಟೋಟಲ್ ಅನ್ನ ಮಾಡಿದ್ರೆ ನಮಗೆ 270 ಮೀಟರ್ ಕ್ಯೂಬ್ ಸಿಗುತ್ತೆ. ಸೊ ಇದು ನಿಮಗೆ ಏರಿಯಾವನ್ನ ಕಂಡುಹಿಡಿಯುವಂತದ್ದು. ಸೊ ನಿಮಗೆ ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ. ದ ಪೆರಿಮೀಟರ್ ಆಫ್ ಒನ್ ಫೇಸ್ ಆಫ್ ಅ ಕ್ಯೂಬ್ ಇಸ್ 20 ಸೆಂಟಿಮೀಟರ್, ಇಟ್ಸ್ ವಾಲ್ಯೂಮ್ ಮಸ್ಟ್ ಬಿ. ನೋಡಿ ಒಂದು ಕ್ಯೂಬ್ ಅನ್ನ ಕೊಟ್ಟಿದ್ದಾರೆ. ಸೊ ಕ್ಯೂಬ್ ಅನ್ನ ಕೊಟ್ಟಿದ್ದಾರೆ, ಆದ್ರೆ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯೂಬ್ ನಿಮಗೆ ಗೊತ್ತಿರುತ್ತೆ, ಒಂದು ಕ್ಯೂಬ್ ಗೊತ್ತಿರುತ್ತೆ ನಿಮ್ಗೆ. ಸೊ ಕ್ಯೂಬ್ 4a ಇಸ್ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎ ಅಂತ ಕೇಳ್ತಾ ಇದ್ದಾರೆ. ಸೊ ಎ ಎಷ್ಟು ಅಂತ ಹೇಳಿದ್ರೆ 5 ಆಗುತ್ತೆ. ಸೊ ಕ್ಯೂಬ್ ನಿಮಗೆ ಎ ಕ್ಯೂಬ್ ಇರೋದ್ರಿಂದ ನಮಗೆ 5 ಕ್ಯೂಬ್ ಎಷ್ಟು ಅಂದ್ರೆ 125 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. A rectangular carpet has an area of 120 square meters and a perimeter of 46 meter. Length of its diagonal is. ನೋಡಿ ಒಂದು ರೆಕ್ಟಾಂಗಲ್ ಕಾರ್ಪೆಟ್ ಇದೆಯಂತೆ, ಒಂದು ಕಾರ್ಪೆಟ್ ಇದೆ, ಅದರ ಡಯಾಗ್ನಲ್ ಇದೆ, ಡಯಾಗ್ನಲ್ ಅಂತ ಕೇಳ್ತಾ ಇದ್ದಾರೆ. ಬಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಡೇಟಾ? ಏರಿಯಾ ಕೊಟ್ಟಿದ್ದಾರೆ 120 ಸ್ಕ್ವೇರ್ ಮೀಟರ್ಸ್ ಅಂತ, ಪೆರಿಮೀಟರ್ ಕೊಟ್ಟಿದ್ದಾರೆ 46 ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಲೆಂತ್ ಅನ್ನ ಕೇಳಲಾಗ್ತಾ ಇದೆ ಡಯಾಗ್ನಲ್ದು. ಸೊ ಇದಕ್ಕೆ ಮಾಡ್ಲಿಕ್ಕೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕಾಗುತ್ತೆ. 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್ ಇಸ್ ಈಕ್ವಲ್ ಟು 46. ಅಂದ್ರೆ ಇದು ನಮಗೆ ಪೆರಿಮೀಟರ್ ಫಾರ್ಮುಲಾ ಗೊತ್ತು. ಸೊ ಹಾಗಾಗಿ ಈ ರೀತಿ ನಾನು ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಲೆಂತ್ ಅನ್ನ ಕೇಳಲಾಗ್ತಾ ಇದೆ. ಲೆಂತ್ ಇಂಟು ಬ್ರೆಡ್ತ್ ಅನ್ನ ಕೊಟ್ಟಿದ್ದಾರೆ 120 ಅಂತ ಹೇಳ್ಬಿಟ್ಟು. ಹೀಗಾದ್ರೆ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಇಂಟು ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗಿರುತ್ತೆ. ಸೊ 225 ಇಂಟು ಪ್ಲಸ್, ನೋಡಿ ಸ್ನೇಹಿತರೆ ಈ ರೀತಿ ನಮಗೆ ನೋಡಿ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ, ನಮಗೆ ಅಡಿಷನ್ ಕೊಟ್ಟಿದ್ದಾರೆ. ಸೊ ಎಲ್ ಇಂಟು ಬಿ ಮಾಡಿದ್ರೆ ನಮಗೆ 120 ಬರ್ಬೇಕಂತೆ, ಎಲ್ ಪ್ಲಸ್ ಬಿ ಮಾಡಿದ್ರೆ 46 ಬರ್ಬೇಕಂತೆ. ಹಂಗಂದ್ರೆ ಎಲ್ಲು ಮತ್ತೆ ಬಿ ಏನು ಅಂತ ನೀವು ಕಂಡುಹಿಡಬೇಕಾಗತ್ತೆ. ಸೊ ನೋಡಿ ನಾನು ಹೇಳ್ತೀನಿ 15 ಮತ್ತೆ 8 ಅಂತ 2 ನಂಬರ್ ತಗೊಳ್ಳಿ. 15 ಪ್ಲಸ್ 8 ಎಷ್ಟು? 23. 2 ಇಂಟು 15 23 46 ಆಗುತ್ತೆ. ಅದೇ 15 ಇಂಟು 8 ಎಷ್ಟು? 120. ಸೊ ಹಾಗಾಗಿ 15 ಮತ್ತೆ 8 ನಮಗೆ ಲೆಂತ್ ಗೊತ್ತಾಯ್ತು, ಬ್ರೆಡ್ತ್ ಗೊತ್ತಾಯ್ತು. ಇನ್ನೇನು ಡಯಾಗ್ನಲ್ ಕಂಡುಹಿಡಬೇಕು. ಸೊ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಮಗೆ ಗೊತ್ತು. ಸೊ ಎಲ್ ಸ್ಕ್ವೇರ್ ಅಂದ್ರೆ 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್ ಅಂದ್ರೆ 225 ಪ್ಲಸ್ 64 ಮಾಡಿದ್ರೆ ನಮಗೆ 289 ಸಿಗುತ್ತೆ. ಸೊ ಈ 289 ಡಿ ಸ್ಕ್ವೇರ್ ನಲ್ಲಿ ರೂಟ್ ತೆಗೆದ್ರೆ 17 ಸಿಗುತ್ತೆ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಬಂದು 17 ಮೀಟರ್ ಆಗಿರುತ್ತೆ. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 4 kg ಆಫ್ ರೈಸ್ at 5 kg mixed with 8 kg of rice at 6 per kg. Find the average price of the mixture. ನೋಡಿ 4 kg ಅಕ್ಕಿಯನ್ನ 5 ರೂಪಾಯಿ ಕೆಜಿಗೆ ಮಿಕ್ಸ್ ಮಾಡ್ತಾರೆ, 8 kg ಅಕ್ಕಿನ 6 ರೂಪಾಯಿ ಕೆಜಿ ಆಗಿ ಮಿಕ್ಸ್ ಮಾಡಿದ್ದಾರೆ. ಹಾಗಾದ್ರೆ ಇದು ಆವರೇಜ್ ಪ್ರೈಸ್ ಅನ್ನ ಕೇಳಲಾಗ್ತಾ ಇದೆ. ಸೊ ಇದಕ್ಕೆ ನಾವು ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾವು ಡಿವಿಯೇಷನ್ ಮೆಥಡ್ ಅನ್ನು ಉಪಯೋಗಿಸ್ತೀವಿ. ಸೊ ಈ ಡಿವಿಯೇಷನ್ ಮೆಥಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 5 ಪ್ಲಸ್ 9 ಪ್ಲಸ್ ಎಲ್ ಇಂಟು 8/12 ಅಂತ ಹೇಳ್ಬಿಟ್ಟು 5 kg ಪ್ಲಸ್ 8/12 ಅಂತ ಹೇಳ್ಬಿಟ್ಟು 5 kg ಇದನ್ನ ಹೆಂಗ್ ಬರ್ಕೋಬಹುದು ಅಂತ ಹೇಳಿದ್ರೆ 5 kg ಇಂಟು 8/12 ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ನಮಗೆ ಸಿಗುತ್ತೆ 5.5
ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಸಿಗುತ್ತೆ 5.66 kg ಸಿಗುತ್ತೆ. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 5.66 kg ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ತಿಳಿದಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕ್ರೌಂಚಗಿರಿ ಇಸ್ ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಅಂತ ಹೇಳ್ಬಿಟ್ಟು, ಇದು ನೇರವಾದ ಪ್ರಶ್ನೆ. ಇದು ಬಳ್ಳಾರಿಯಲ್ಲಿದೆ. ಕ್ರೌಂಚಗಿರಿ ಅಂತ ಹೇಳ್ಬಿಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಬಳ್ಳಾರಿಯಲ್ಲಿದೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಾಟ್ ವಿಲ್ ಬಿ ದ ಡಿಫರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ಆಡ್ ಡಿಜಿಟ್ಸ್ ಅಂಡ್ ದ ಸಮ್ ಆಫ್ ಈವನ್ ಡಿಜಿಟ್ಸ್. ನೋಡಿ, ಆಡ್ ಡಿಜಿಟ್ಸ್ ನೆಲ್ಲ ಇಲ್ಲಿ ಒಂದ್ ಕಡೆ ಬರ್ಕೋತೀನಿ, ಮತ್ತೆ ಈವನ್ ಡಿಜಿಟ್ಸ್ ನೆಲ್ಲ ಒಂದ್ ಕಡೆ ಬರ್ಕೋತೀನಿ. ಸೊ 8 ಯಾವುದು ಈವನ್, ಸೊ 5 ಆಡು, 7 ಆಡು, 4 ಈವನ್, 2 ಈವನ್, 3 ಆಡು. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ಆಡ್ ಡಿಜಿಟ್ಸ್ ಅಂಡ್ ಸಮ್ ಆಫ್ ಈವನ್ ಡಿಜಿಟ್ಸ್ ಇನ್ ದ ನಂಬರ್ 857,423 ಅಂತ. ಆಡ್ ಡಿಜಿಟ್ಸ್ ನ ಟೋಟಲ್ ಮಾಡಿ 7 + 3 10 15 ಆಗುತ್ತೆ. ಸೊ ಈವನ್ ಡಿಜಿಟ್ಸ್ ನ ಟೋಟಲ್ ಮಾಡಿ 8 + 2 4 + 2 8 + 4 + 2 10 14 ಆಗುತ್ತೆ. ಸೊ ಇವೆರಡದು ಡಿಫರೆನ್ಸ್ ಅನ್ನ ಕೇಳ್ತಾ ಇದ್ದಾರೆ. 15 - 14 1 ಆಗಿರುತ್ತೆ. ಸೊ ಇದೊಂದು ನೇರವಾದ ಪ್ರಶ್ನೆ. ಸರಿಯಾದ ಉತ್ತರ 1 ಆಗಿರುತ್ತೆ. ಇದು ಸುಲಭವಾಯಿತು ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೋಯಾ ಟ್ರೈಬ್ ಇಸ್ ಮೋಸ್ಟ್ಲಿ ಫೌಂಡ್ ಇನ್ ಬೀದರ್. ಸರಿಯಾದ ಉತ್ತರ ಬೀದರ್ ಸರಿಯಾದ ಉತ್ತರ ಆಗಿರುತ್ತೆ ಕೋಯಾ ಟ್ರೈಬಿಗೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಪ್ರಶ್ನೆ ಏನಿದೆ ಅಂತಂದ್ರೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ದ ಶಬರಿಮಲಾ ಶ್ರೀಧಾಮ್ ಧರ್ಮಶಾಸ್ತ್ರ ಟೆಂಪಲ್ ಡೆಡಿಕೇಟೆಡ್ ಟು ಲಾರ್ಡ್ ಅಯ್ಯಪ್ಪ ಇಸ್ ಲೊಕೇಟೆಡ್. ನೋಡಿ, ಅಯ್ಯಪ್ಪ ದೇವರಿಗೆ ಸಮರ್ಪಿತವಾದ ಶಬರಿಮಲೆ ಶ್ರೀಧಾಮ ಸ್ಪಷ್ಟ ದೇವಾಲಯವು ಯಾವ ರಾಜ್ಯದಲ್ಲಿದೆ ಅಂತಂದ್ರೆ, ಶಬರಿಮಲಾ ಟೆಂಪಲ್ ನಿಮ್ಗೆ ಏನ್ ಗೊತ್ತಿರುತ್ತೆ, ಇದು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ. ಮಹಾರಾಷ್ಟ್ರ, ಕರ್ನಾಟಕ, ಮಣಿಪುರ, ಕೇರಳ. ಸೊ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿರುತ್ತೆ. ಶಬರಿಮಲಾ ಎಲ್ಲಿದೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಕೇರಳದಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಯಾಕೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿದ್ರೆ, ಜನರಲ್ ಆಗಿ ಇದನ್ನ ಕೊಯಂಬತ್ತೂರ್ ಹೋಗಿ ನಂತರ ಹೋಗ್ತಾರೆ. ಸೊ ತಮಿಳ್ನಾಡು ಅಂತ ಹೇಳ್ಕೋಬಹುದು, ಬಟ್ ಇಲ್ಲಿ ತಮಿಳ್ನಾಡು ಆಪ್ಷನ್ ಇಲ್ಲ. ಇದು ನೇರವಾಗಿ ಗೆಸ್ ಮಾಡಬಹುದು. ಶಬರಿಮಲಾ ಟೆಂಪಲ್ ನಮ್ಗೆ ಕೇರಳದಲ್ಲಿದೆ. ನಾಗೋರ್ ಫೇರ್ ಈಸ್ ಹೆಲ್ಡ್ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಅಂದ್ರೆ ಭಾರತದ ಯಾವ ರಾಜ್ಯದಲ್ಲಿ ನಾಗೌರ್ ಜಾತ್ರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ರಾಜಸ್ಥಾನ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇನ್ ವಿಚ್ ಡಿಸ್ಟ್ರಿಕ್ಟ್ ಕರ್ನಾಟಕ ಬಿಲ್ ಟ್ರೈಬ್ ಇಸ್ ಮೋಸ್ಟ್ಲಿ ಫೌಂಡ್. ಕರ್ನಾಟಕ ಯಾವ ರಾಜ್ಯದಲ್ಲಿ ಬಿಲ್ ಬುಡಕಟ್ಟು ಹೆಚ್ಚಾಗಿ ಕಂಡು ಬರುತ್ತೆ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾಸನ, ತುಮಕೂರು. ಸರಿಯಾದ ಉತ್ತರ ಬಂದು ಉತ್ತರ ಕನ್ನಡ ಆಗಿರುತ್ತೆ. ಸೊ ಈ ರೀತಿ ಟ್ರೈಬಲ್ ಮೇಲೆ ನಿಮಗೆ ಪ್ರಶ್ನೆಗಳು ಬರೋದು ಬಹಳ ಸಹಜವಾಗಿರುತ್ತೆ. ಇದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ವೆಬ್ಸೈಟ್ ಅಥವಾ ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹರ್ಷಚರಿತ ಅಂಡ್ ಕಾದಂಬರಿ ಆರ್ ದ ವರ್ಕ್ಸ್ ಆಫ್ ಅಂತ ಹೇಳ್ಬಿಟ್ಟು. ನೋಡಿ, ಯಾರ್ಯಾರು ಇತಿಹಾಸವನ್ನ ಓದಿರ್ತೀರಾ ಅವರಿಗೆ ಗೊತ್ತಿರುತ್ತೆ. ಹರ್ಷ ಚರಿತೆಯನ್ನ ಬರೆದಂತವ್ರು ಬಾಣಭಟ್ಟ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಬಾಣಭಟ್ಟ ಆಗಿರುತ್ತೆ. ಕಾದಂಬರಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಬಟ್ ಹರ್ಷ ಚರಿತ ಇರೋದ್ರಿಂದ ಬಾಣಭಟ್ಟ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಮೇನ್ ಕೆಂಫ್ ಇಸ್ ಆಥರ್ಡ್ ಬೈ. ಮೇನ್ ಕೆಂಫ್ ಯಾರು ಬರೆದಿದ್ದಾರೆ? ನೋಡಿ, ಇದು ಆಥರ್ ಮತ್ತೆ ಬುಕ್ ಈ ರೀತಿಯಾದಂತಹ ಕೆಟಗರಿಯ ಪ್ರಶ್ನೆ. ಇದು ಬಹಳ ಪಾಪ್ಯುಲರ್ ಪ್ರಶ್ನೆ. ಇದರಲ್ಲಿ ನಿಮಗೆ ಸರಿಯಾದ ಉತ್ತರ ಬಂದು ಅಡಾಲ್ಫ್ ಹಿಟ್ಲರ್ ಆಗಿರುತ್ತೆ. ಅಡಾಲ್ಫ್ ಹಿಟ್ಲರ್ ನ ಒಂದು ಬುಕ್ ಅಥವಾ ಆತ್ಮಕಥೆ ಯಾವುದು ಅಂದ್ರೆ ಮೇನ್ ಕೆಂಫ್ ಅಂತ ಹೇಳ್ತೀವಿ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಏಷ್ಯನ್ ಇಸ್ ಹೆಡ್ ಕ್ವಾರ್ಟರ್ಡ್ ಎಟ್ ಜಕಾರ್ತಾ. ಇದೊಂದು ನೇರವಾದ ಪ್ರಶ್ನೆ. ನೋಡಿ, ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಬಂತು ಅಂದ್ರೆ ಅದರ ಹೆಡ್ ಕ್ವಾರ್ಟರ್ಸ್ ನಲ್ಲಿದೆ, ಯಾವಾಗ ಸ್ಥಾಪನೆ ಆಗಿತ್ತು, ಯಾವ ರಾಷ್ಟ್ರಗಳನ್ನ ಒಳಗೊಂಡಿದೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನೀವು ಒಂದು ಅಂತಾರಾಷ್ಟ್ರೀಯ ಒಕ್ಕೂಟಗಳಲ್ಲಿ ನೀವು ಅದನ್ನ ಓದಬೇಕಾಗತ್ತೆ. ನಮ್ಮ ಅಚೀವರ್ಸ್ ಸಂಸ್ಥೆಯಲ್ಲಿ ಒಂದು ಕರ್ನಾಟಕ ದರ್ಶನ ಮತ್ತು ಭಾರತ ದರ್ಶನ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಟಿಕ್ ಜಿಕೆ ಬುಕ್ಸ್ ಅನ್ನ ನಿಮಗೆ ನೀಡಲಾಗುತ್ತೆ, ಸ್ಟಡಿ ಮೆಟೀರಿಯಲ್ಸ್ ಅನ್ನ ನೀಡಲಾಗುತ್ತೆ. ಅದರಲ್ಲಿ ಈ ರೀತಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇರ್ಬೋದು ಅಥವಾ ಹಲವಾರು ಆರ್ಗನೈಸೇಷನ್ ಬಗ್ಗೆ ನಿಮಗೊಂದು ಪಟ್ಟಿಯನ್ನು ಕೊಟ್ಟಿರಲಾಗುತ್ತೆ. ಸೊ ಅದನ್ನ ನೀವು ಓದ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಈ ರೀತಿಯ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರನ ಮಾಡಬಹುದು. ನೋಡಿ, ಹುಸಿರ್ ಅಂಡ್ ಬಿಲ್ಹುನಾ ಆರ್ ಡ್ಯಾನ್ಸ್ ಫಾರ್ಮ್ಸ್ ಆಫ್ ವಿಚ್ ಸ್ಟೇಟ್. ನಾನು ನಿಮ್ಗೆ ಹೇಳ್ತಾ ಇದ್ದೆ SSC ಎಕ್ಸಾಮ್ಸ್ ಬಗ್ಗೆ ಮಾತನಾಡ್ತಾನು ಹೇಳ್ತಾ ಇದ್ದೆ. ಡ್ಯಾನ್ಸ್ ಫಾರ್ಮ್ ಅನ್ನ ಪ್ರಮುಖವಾಗಿ ನೀವು ಕಲ್ತಿಬೇಕಾಗತ್ತೆ. ಸೊ ಆರ್ಟ್ ಅಂಡ್ ಕಲ್ಚರ್ ಗೆ ಸಂಬಂಧಪಡುತ್ತೆ ಇದೊಂದು ಟಾಪಿಕ್. ಹುಸಿರ್ ಮತ್ತು ಬಿಲ್ಹುನಾ ಇದು ಯಾವ್ದಕ್ಕೆ ಸಂಬಂಧಪಡುತ್ತೆ ಅಂದ್ರೆ ಅಸ್ಸಾಮಿಗೆ ಸಂಬಂಧಪಡುತ್ತೆ. ಸೊ ಈ ರೀತಿ ಡ್ಯಾನ್ಸ್ ಫಾರ್ಮ್ಸ್ ಇದೊಂದೇ ಅಲ್ಲ, ನೀವು ಯಾವ್ದು ಕೇಳಿದ್ರು ಕೂಡ ಹೇಳೋ ರೀತಿ ಇರಬೇಕು. ಸೊ ನೀವು ಅದನ್ನ ತಯಾರಿ ಮಾಡ್ಬೇಕಾಗತ್ತೆ. ವಿಚ್ ಪ್ಲಾನೆಟ್ ಇಸ್ ನಾನ್ ಎ ಸಿಸ್ಟರ್ ಆಫ್ ಅರ್ತ್? ವೀನಸ್. ಇದು ನಿಮಗೆ ಗೊತ್ತಿರುತ್ತೆ. ಸರಿಯಾದ ಉತ್ತರ. ಪ್ರಶ್ನೆ ಮಾಡೋಣ. ರೇಡಿಯಂಟ್ ಎನರ್ಜಿ ರಿಸೀವ್ಡ್ ಬೈ ದ ಅರ್ತ್ ಅಂಡ್ ಇಟ್ಸ್ ಅಟ್ಮಾಸ್ಫಿಯರ್ ಫ್ರಮ್ ದ ಸನ್ ಈಸ್ ಕಾಲ್ಡ್ ಆಸ್. ಅಂದ್ರೆ ಭೂಮಿ ಮತ್ತು ಅದರ ವಾತಾವರಣವು ಸೂರ್ಯನಿಂದ ಪಡೆದ ವಿಕಿರಣ ಶಕ್ತಿಯನ್ನು ಡ್ಯಾಶ್ ನಿಂದ ಕರೆಯಲಾಗುತ್ತೆ. ಬಿಸಿಲಿನ ಶಾಖ ಅಂತ ಹೇಳ್ಬಿಟ್ಟು ಕರಿತೀವಿ. ಕನ್ನಡದಲ್ಲಿ ಓದಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ಸುಲೇಷನ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ.
ಅಟ್ಮಾಸ್ಫಿಯರಿಕ್ ಹ್ಯೂಮಿಡಿಟಿ ಇಸ್ ಮೆಜರ್ಡ್ ಬೈ. ನೋಡಿ ಸ್ನೇಹಿತರೆ, ಈ ಪ್ರಶ್ನೆ ನಿಮಗೆ ಗೊಂದಲ ಇದೆ, ವಿವಾದ ಇದೆ, ನೀವು ಇದಕ್ಕೆ ಆಕ್ಷೇಪಣೆ ಸಲ್ಲಿಸಬೇಕಾಗತ್ತೆ. ಯಾಕಂತಂದ್ರೆ ವಾತಾವರಣದ ಆರ್ದ್ರತೆಯನ್ನ ಅಥವಾ ಅಟ್ಮಾಸ್ಫಿಯರಿಕ್ ಹ್ಯೂಮಿಡಿಟಿ ಏನಿದೆ ಇದನ್ನ ನಾವು ಹೈಗ್ರೋಮೀಟರ್ ಅನ್ನೋ ಒಂದು ಸಾಧನದಿಂದ ಅದನ್ನ ಮೆಜರ್ ಮಾಡ್ತೇವೆ. ಬಟ್ ಇಲ್ಲಿ ಹೈಗ್ರೋಮೀಟರ್ ಕೊಟ್ಟಿಲ್ಲ, ಹೈಡ್ರೋಮೀಟರ್ ಕೊಟ್ಟಿದ್ದಾರೆ. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಅನ್ಕೊಂಡು, ಸೊ ಯಾವ್ದು ನಾವು ಯಾವಾಗಲೂ ಇಂಗ್ಲಿಷ್ ಕ್ವಶನ್ಸ್ ಅನ್ನ ನೋಡ್ಬೇಕು. ಯಾವುದೇ ಒಂದು ಗೊಂದಲ ಆಯ್ತು ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಇತ್ತೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ವರ್ಷನ್ ಅಲ್ಲಿ ಏನಿದೆ ಅದನ್ನೇ ಕನ್ಸಿಡರ್ ಮಾಡ್ತೀವಿ ಅಂತ ನಿಮಗೆ ಕ್ವಶನ್ ಪೇಪರ್ ಬುಕ್ಲೆಟ್ ಅಲ್ಲೇ ಕೊಟ್ಟಿರಲಾಗಿರುತ್ತೆ, ಕ್ವಶನ್ ಪೇಪರ್ ಬುಕ್ಲೆಟ್ ನಲ್ಲೇ ಕೊಟ್ಟಿರಲಾಗುತ್ತೆ. ಸೊ ಹಾಗಾಗಿ ನೀವು ಇದನ್ನ ನೋಡ್ಬೇಕಾಗುತ್ತೆ. ಈ ಕ್ವಶನ್ ಸ್ವಲ್ಪ ಡೌಟ್ಫುಲ್ ಇದೆ. ಸೊ ಇದೀಗ ನಾವು ಅಧಿಕೃತ ನಮ್ಮ ಕೀ ಆನ್ಸರ್ ಬಂದಾಗ ಇದನ್ನ ನೋಡಬಹುದು. ಬಟ್ ನನಗನ್ಸ್ದಂಗೆ ಅಟ್ಮಾಸ್ಫಿಯರ್ ಹ್ಯೂಮಿಡಿಟಿಗೆ ನಾವು ಹೈಗ್ರೋಮೀಟರ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಹೈಗ್ರೋ ಬದಲು ಹೈಡ್ರೋ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು. ಸೊ ಇದನ್ನ ನೋಡೋಣ. ಹೈಗ್ರೋಮೀಟರ್ ಸರಿಯಾದ ಉತ್ತರ ಇದಕ್ಕೆ. ನೋಡೋಣ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಿಂಗಾರೆನಿ ಕೋಲ್ ಫೀಲ್ಡ್ಸ್ ಆರ್ ಲೊಕೇಟೆಡ್ ಇನ್, ಎಲ್ಲಿ ಅಂತ ಹೇಳಿದ್ರೆ ಗೋದಾವರಿ ವ್ಯಾಲಿ ಅಥವಾ ನಮ್ಮ ಗೋದಾವರಿ ಕಣಿವೆಯಲ್ಲಿ ಏನಿದೆ ಸೊ ಅದರಲ್ಲಿ ನಿಮಗೆ ಇದು ಕಂಡು ಬರುತ್ತೆ. ನಿಮಗೆ ಕಣಿವೆಗಳು ಅಥವಾ ವ್ಯಾಲಿಗಳ ಬಗ್ಗೆ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ, ಪಿನ್ ವ್ಯಾಲಿಯಲ್ಲಿ ಬರುತ್ತೆ, ಫ್ಲವರ್ ವ್ಯಾಲಿಯಲ್ಲಿ ಬರುತ್ತೆ, ಡೆತ್ ವ್ಯಾಲಿಯಲ್ಲಿ ಬರುತ್ತೆ. ಈ ರೀತಿಯಂತ ವಿಚಾರಗಳು ನಿಮಗೆ ಗೊತ್ತಿರ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದ ಇಂಟೆನ್ಸಿಟಿ ಆಫ್ ಅರ್ಥ್ಕ್ವೇಕ್ ಇಸ್ ಮೆಜರ್ಡ್ ಆನ್ ರಿಚರ್ ಸ್ಕೇಲ್, ಇದು ಗೊತ್ತಿರುತ್ತೆ. ಸೊ ಯಾವುದೇ ಒಂದು ಇಂಟೆನ್ಸಿಟಿ ಆಫ್ ಅರ್ಥ್ಕ್ವೇಕ್ ನಮಗೆ ರಿಚರ್ ಸ್ಕೇಲ್ ಇಂದ ನಾವು ಅದನ್ನ ಅಳತೆ ಮಾಡ್ತೀವಿ, ಅಂದ್ರೆ ಇಷ್ಟು ರಿಚರ್ ಸ್ಕೇಲ್ ಅಲ್ಲಿ ಅಳತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮುಂದೆ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಪಾಸಸ್ ಲೈಸ್ ಇನ್ ದ ಸಟ್ಲೇಜ್ ವ್ಯಾಲಿ, ಯಾವುದು ಸಟ್ಲೇಜ್ ಅಲ್ಲಿ ಇರುತ್ತೆ ಅಂತ. ಇದು ನೋಡಿ, ನೀವು ಜಿಯೋಗ್ರಫಿ ನೆನಪಿರ್ಬೇಕಾಗುತ್ತೆ. ನೋಡಿ, ಭಾರತ ಹೆಂಗಿದೆ ಅಂತ ಹೇಳಿದ್ರೆ ಸಟ್ಲೇಜ್ ನದಿ ಇಲ್ಲಿ ಬರುತ್ತೆ. ಸೊ ಸಟ್ಲೇಜ್ ನದಿ ಇಲ್ಲಿ ಬರೋದ್ರಿಂದ ಸೊ ಯಾವ ಪಾಸ್ ಇಲ್ಲಿರುತ್ತೆ ಅಂತ, ನಾಥೂಲಾ, ಜೀಪ್ಲಾ, ಶಿಕ್ವಿಲಾ ಎಲ್ಲ ಇಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಬರುವಂತದ್ದು ಯಾವ್ದು ಅಂದ್ರೆ ಶರಬತಂಗ ಪಾಸ್ ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದ ಖಾಸಿ ಅಂಡ್ ಜೈನಾತಿ ಹಿಲ್ಸ್ ಆರ್ ಲೊಕೇಟೆಡ್ ಇನ್ ಅಂತ ಹೇಳ್ಬಿಟ್ಟು ಮೇಘಾಲಯ ಸರಿಯಾದ ಉತ್ತರ. ಅಂದ್ರೆ ಖಾಸಿ ಮತ್ತು ಇನ್ನೊಂದು ಹಿಲ್ಗಳು ಆಕ್ಚುಲಿ ಜನರಲ್ ಆಗಿ ಗೊತ್ತಿವೆ. ಸೊ ಇಲ್ಲಿ ಜೈನತಿಯ ನಮಗೆ ಗೊತ್ತಿರೋದಿಲ್ಲ. ಬಟ್ ಇಲ್ಲಿ ನೀವು ಗೆಸ್ ಮಾಡಿದ್ರೆ, ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡಿದ್ರೆ ನೀವು ಮಾಡಬಹುದು. ಆಪ್ಷನ್ ಬಿ ಮೇಘಾಲಯ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಕ್ಟೋರಿಯಾ ಫಾಲ್ಸ್ ಆರ್ ಲೊಕೇಟೆಡ್ ಬೈ ವಿಚ್ ರಿವರ್, ನಿಮಗೆ ಗೊತ್ತಿರುತ್ತೆ ಜೋಗ್ ಫಾಲ್ಸ್ ಈಗ ಇದೆ ಅಂತ ಹೇಳಿದ್ರೆ. ಸೊ ಈಗ ರಾಜಾರಾಣಿ ರೋರರ್ ರಾಕೆಟ್ ಜೋಗ್ ಫಾಲ್ಸ್ ಇದೆ ಅಂತ ಹೇಳಿದ್ರೆ ಅದು ಯಾವ ನದಿಯಿಂದ ಫಾರ್ಮ್ ಆಗಿದೆ ಅಂತ ಕೇಳಬಹುದು, ಶರಾವತಿ ನದಿ. ಅದೇ ರೀತಿ ಇಲ್ಲಿ ವಿಕ್ಟೋರಿಯಾ ಫಾಲ್ಸ್ ಏನಿದೆ ಆಫ್ರಿಕಾದು, ಅದು ಯಾವ ನದಿಯಿಂದ ಮಾಡಲಾಗಿದೆ ಅಂದ್ರೆ ರಿವರ್ ನೈಜರ್ ಸರಿಯಾದ ಉತ್ತರ. ನೈಲ್ ಅಲ್ಲ, ಝ್ಯಾಂಬ್ಸಿ ಇಲ್ಲ, ಕಾಂಗೋ ಇಲ್ಲ, ನೈಜರ್ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡೋಣ. ದ ಹೈಯೆಸ್ಟ್ ಪಾಯಿಂಟ್ ಇನ್ ಅರಾವಳಿ ರೇಂಜ್ ಈಸ್, ಅರಾವಳಿ ಶ್ರೇಣಿ ನೋಡಿ, ಇದು ಭಾರತ ಇದೆ ಅಂದ್ರೆ ಹೇಳಿದ್ರೆ ಅರಾವಳಿ ಶ್ರೇಣಿ ಇಲ್ಲಿ ಬರುತ್ತೆ, ಪಶ್ಚಿಮ ಘಟ್ಟ ಇಲ್ಲಿ ಬರುತ್ತೆ, ಈಸ್ಟರ್ನ್ ಘಾಟ್ಸ್ ಇಲ್ಲಿ ಬರುತ್ತೆ. ಸೊ ಈಸ್ಟರ್ನ್ ಘಾಟ್ಸ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಅರಾವಳಿ ರೇಂಜ್ ಅಲ್ಲಿ ಕೇಳ್ತಾರೆ. ಎಲ್ಲರೂ ಈ ವೆಸ್ಟರ್ನ್ ಘಾಟ್ಸ್ ಗೆ ಕನ್ಫ್ಯೂಸ್ ಮಾಡ್ಕೊಂಡು ಅನೈಮುಡಿ ಅಂತ ಹಾಕಿ ಬಂದ್ರೆ ಅದು ತಪ್ಪಾಗುತ್ತೆ. ಇಲ್ಲಿ ಅರಾವಳಿ ಶ್ರೇಣಿಯಲ್ಲಿ ಅತ್ಯಂತ ದೊಡ್ಡದು ಯಾವುದು ಅಂದ್ರೆ ಗುರು ಶಿಖರ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದೆ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂಬೈ ರಿಸೀವ್ಸ್ ಮೋರ್ ರೈನ್ಫಾಲ್ ದ್ಯಾನ್ ಪುಣೆ ಬಿಕಾಸ್ ನೋಡಿ, ಮುಂಬೈ ಇದೆ, ಪುಣೆ ಇದೆ. ಮುಂಬೈಯಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಪುಣೆಕ್ಕಿಂತ, ಯಾಕೆ ಅಂತ ಪ್ರಶ್ನೆ. ಇದೊಂದು ನೋಡಿ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದಾಗ ಖುಷಿ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಅಭ್ಯರ್ಥಿಯ ತಿಳುವಳಿಕೆಯನ್ನ ಪರೀಕ್ಷಿಸ್ತಾ ಇದ್ದಾರೆ. ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಮಳೆ ಹೆಂಗಾಗುತ್ತೆ, ಮಳೆ ಯಾಕಾಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಮುಂಬೈ ಪುಣೆಕ್ಕಿಂತ ಹೆಚ್ಚು ಮಳೆ ಆಗುತ್ತೆ. ಯಾಕೆ ಅಂದ್ರೆ ನಿಮಗೆ ಇಲ್ಲೊಂದು ನಿಮಗೆ ಜಾಗ್ರಫಿಕಲಿ ಅಥವಾ ಸೈಂಟಿಫಿಕಲಿ ಗೊತ್ತಿರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಗಾಳಿಯ ದಿಕ್ಕಿನಿಂದ, ಅಂದ್ರೆ ಮುಂಬೈ ಇಸ್ ಆನ್ ದ ವಿಂಡ್ ವರ್ಡ್ ಸೈಡ್ ಇರೋದ್ರಿಂದ ಅಲ್ಲಿ ಹೆಚ್ಚು ಮಳೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದಾಗ ಅಭ್ಯರ್ಥಿಯ ನಾಲೆಜ್ ಅನ್ನ ಅಥವಾ ಏನಂತಾರೆ ಜ್ಞಾನವನ್ನ ಪರೀಕ್ಷಿಸಲಾಗುತ್ತೆ. ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಬ್ಲಾಕ್ ಸಾಯಿಲ್ಸ್ ಆರ್ ಐಡಿಯಲ್ ಫಾರ್ ದ ಕಲ್ಟಿವೇಶನ್ ಆಫ್ ಕಾಟನ್ ಆಸ್, ಹತ್ತಿ ಬೆಳೆಯಲು ಕಪ್ಪು ಮಣ್ಣನ್ನು ಸೂಕ್ತವಾಗಿದೆ, ಕಾರಣ ಯಾಕೆ ಅಂತ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಹತ್ತಿಯನ್ನ ಬೆಳೆಕೆ ನಾವು ಬ್ಲಾಕ್ ಸಾಯಿಲ್ ಅನ್ನು ಉಪಯೋಗಿಸ್ತೇವೆ. ಸೊ ಅದಕ್ಕೆ ಕಾರಣ ಏನು ಅಂದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ದೇ ಕ್ಯಾನ್ ರಿಟೇನ್ ಮಾಯಿಶ್ಚರ್ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಅದು ತೇವಾಂಶವನ್ನ ಉಳಿಸಿಕೊಳ್ಳಬಹುದು ಅನ್ನೋ ಕಾರಣಕ್ಕೆ ಹತ್ತಿನ ಬೆಳೆಯಕ್ಕೆ ಬ್ಲಾಕ್ ಸಾಯಿಲ್ ಅನ್ನು ಉಪಯೋಗಿಸ್ತೀವಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಿಂಗ್ಭಮ್ ವರ್ ಕಾಪರ್ ಓರ್ ಇಸ್ ಮೈನ್ಡ್ ಇನ್. ಸೊ ಈ ಸಿಂಗ್ಭಮ್ ಕಾಪರ್ ಓರ್ ಏನಿದೆ ಇದು ಎಲ್ಲಿ ಮಾಡಲಾಗುತ್ತೆ ಅಂದ್ರೆ ಜಾರ್ಖಂಡ್ ಅಲ್ಲಿ ಮೈನಿಂಗ್ ಮಾಡಲಾಗುತ್ತೆ. ಅಂದ್ರೆ ತಾಮ್ರದ ಅದಿರನ್ನ ಗಣಗಾರಿಕೆನ ಮಾಡುವ ಸಿಂಗ್ಭೂಮ್ ಜಾರ್ಖಂಡ್ ನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ ಹ್ಯಾಸ್ ದ ಲಾಂಗೆಸ್ಟ್ ಕೋಸ್ಟ್ ಲೈನ್, ಅಂದ್ರೆ ಅತ್ಯಂತ ಉದ್ದದ ಕರಾವಳಿ ಯಾವ ರಾಜ್ಯಕ್ಕಿದೆ ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಗುಜರಾತ್ ಆಗಿರುತ್ತೆ.
1600 ಕಿಲೋಮೀಟರ್ ಇದೆ. ಅದೇ ಅತ್ಯಂತ ಉದ್ದದ ಕೋಸ್ಟ್ ಲೈನ್ ಆಗಿದೆ. ಸರಿಯಾದ ಉತ್ತರ ಒಂದು ಗುಜರಾತ್ ಆಗಿರುತ್ತೆ. ಸೊ ಭಾನವಿ, ಚಿನ್ನಾರ್, ಹೇಮಾವತಿ, ಹೊನ್ನುಹೊಳೆ ಅಂದ್ರೆ ಭವಾನಿ, ಚಿನ್ನಾರ್, ಹೇಮಾವತಿ, ಹೊನ್ನುಹೊಳೆ, ಕಬಿನಿ ಇವುಗಳು ಯಾವ ನದಿಗಳ ಉಪನದಿಯಾಗಿದೆ ಅಂದ್ರೆ ಸರಿಯಾದ ಉತ್ತರ ಕಾವೇರಿ ಆಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಸಂಗಮ್ ಏಜ್ ಇಸ್ ಅಸೋಸಿಯೇಟೆಡ್ ವಿತ್ ದ ಹಿಸ್ಟ್ರಿ ಆಫ್ ತಮಿಳುನಾಡು. ಯಾಕೆ ಅಂತ ಹೇಳ್ತೀನಿ ನೋಡಿ. ಸಂಗಮ್ ಯುಗ ಬಂದ್ಬಿಟ್ಟು ನಮ್ಮ ತಮಿಳುನಾಡು ಭಾಗದ ಚೋಳ, ಚೇರ, ಪಾಂಡ್ಯ ವಂಶದ ಬಗ್ಗೆ ಹೇಳುತ್ತೆ. ಸೊ ಅವರೇ ಅದನ್ನ ಪ್ಯಾಟ್ರಾನ್ ಆಗಿದ್ರು, ಅಂದ್ರೆ ಅದನ್ನ ಅವರು ಪೋಷಿಸಿದ್ರು. ಸೊ ಇಲ್ಲಿ ನಮಗೆ ಕೇರಳ ಅಂತ ಕೊಟ್ಟಿದ್ರು ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇತ್ತು. ಬಟ್ ಇಲ್ಲಿ ಅದನ್ನ ಕೊಟ್ಟಿಲ್ಲ. ಬೆನಾರಸ್ ಕೊಟ್ಟಿದ್ದಾರೆ, ಅದು ಮೇಲ್ ಬರುತ್ತೆ. ಅಲಹಾಬಾದ್ ಕೂಡ ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಖಜುರಾಹೋ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ತಮಿಳುನಾಡು ಆಗಿರುತ್ತೆ. ಇದನ್ನ ಎಲಿಮಿನೇಷನ್ ಆಗಿ ಕೂಡ ಮಾಡಬಹುದು, ಸೂಕ್ತವಾಗಿ ಕೂಡ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡೋಣ. ದ ಬಂಕಿಂಗಮ್ ಕೆನಲ್ ರನ್ಸ್ ಥ್ರೂ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಆಗಿರುತ್ತೆ. ಬಂಕಿಂಗಮ್ ಕೆನಾಲ್ ಏನಿದೆ, ಸೊ ಇದು ಯಾವ ಎರಡು ರಾಜ್ಯಗಳ ಮೇಲೆ ಹೋಗುತ್ತೆ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು. ಎಪಿ ಮತ್ತೆ ಟಿ ಎನ್ ನಡುವೆ ಈ ಬಂಕಿಂಗಮ್ ಕೆನಾಲ್ ಹೋಗುತ್ತೆ. ಇದ್ರ ಬಗ್ಗೆ ತಿಳಿದಿರ್ಲಿ, ಇದು ಸ್ವಲ್ಪ ಟ್ರಿಕಿ ಇತ್ತು, ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಒನ್ ಇಸ್ ದ ಫಾಲೋಯಿಂಗ್ ಇನ್ಸ್ಕ್ರಿಪ್ಷನ್ ಆರ್ ರಿಲೇಟೆಡ್ ಟು ದ ಚಾಲುಕ್ಯ ಕಿಂಗ್ ಪುಲಕೇಶಿ ಟು. ನೋಡಿ, ನಮ್ಮ ಇಮ್ಮಡಿ ಪುಲಕೇಶಿ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಒಂದು ಶಾಸನ ಯಾವುದು ಅಂತ ಕೇಳ್ತಿದ್ದಾರೆ. ಮಸ್ಕಿ ಶಾಸನ ಅಶೋಕಂದು, ಹಾತಿ ಗುಂಫ ಶಾಸನ ನಮ್ಮ ರುದ್ರಧಮಾನಿಂದು, ನಾಸಿಕ್ ಶಾಸನ ನಮ್ಮ ಶಾತವಾಹನರ ರಾಜರಾದಂತಹ ನಮ್ಮ ಗೌತಮಿ ಪುತ್ರ ಶಾತಕರ್ಣಿದು. ಹಾಗಾದ್ರೆ ಉಳಿದಿರುವಂತಹ ಶಾಸನ ಯಾವುದು ಅಂದ್ರೆ ಐಹೊಳೆ ಇನ್ಸ್ಕ್ರಿಪ್ಷನ್. ನೋಡಿ, ನಿಮ್ಗೆ ಈ ರೀತಿ ನಿಮ್ಗೆ ನೇರವಾದ ಕರ್ನಾಟಕ ಇತಿಹಾಸದಲ್ಲಿ ಸುಲಭವಾದ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಟ್ ನಿಮ್ಗೆ ಐಹೊಳೆ ಶಾಸನದ ಬಗ್ಗೆ ಇನ್ನೂ ಹೇಳೋದಾದ್ರೆ, ಈ ಐಹೊಳೆ ಶಾಸನ ಎಲ್ಲಿದೆ ಅಂತ ಹೇಳಿದ್ರೆ ಮೇಗುತಿ ಜೈನ್ ಟೆಂಪಲ್ ನ ಗೋಡೆಗಳ ಮೇಲಿದೆ, ಸಂಸ್ಕೃತದಲ್ಲಿದೆ. ಇದನ್ನ ಬರೆದಂತವರು ರವಿ ಕೀರ್ತಿ ಅಂತ ಹೇಳ್ಬಿಟ್ಟು ನಮ್ಮ ಇಮ್ಮಡಿ ಪುಲಕೇಶಿಯ ಆಸ್ಥಾನದ ಕವಿ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ನಮ್ಮ ಇಮ್ಮಡಿ ಪುಲಕೇಶಿಯ 10 ದಿಗ್ವಿಜಯಗಳ ಬಗ್ಗೆ ಇದೆ. 10 ಕಾನ್ಕ್ವೆಸ್ಟ್ಸ್ ಬಗ್ಗೆ ಇದೆ. ಸೊ ಅಷ್ಟೇ ಅಲ್ಲ, ಈ ಇಮ್ಮಡಿ ಪುಲಕೇಶಿಯ ಈ ಮೇಗುತಿ ಜೈನ್ ಟೆಂಪಲ್ ಅಲ್ಲಿ ಇರುವಂತಹ ಈ ಐಹೊಳೆ ಶಾಸನ ಏನಿದೆ ಇದು ಯಾವ ಟೈಪ್ ಆಫ್ ಇನ್ಸ್ಕ್ರಿಪ್ಷನ್ ಅಂತ ನೋಡಿ. ರಾಕ್ ಇನ್ಸ್ಕ್ರಿಪ್ಷನ್ ಇದೆ, ಕೇವ್ ಇನ್ಸ್ಕ್ರಿಪ್ಷನ್ ಇದೆ, ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಇದೆ. ಇದು ಯಾವ ರೀತಿ ಅಂದ್ರೆ ಮೋಟಿಫ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಅಂದ್ರೆ ಈ ಮೋಟಿಫ್ ಇನ್ಸ್ಕ್ರಿಪ್ಷನ್ ಏನು ಅಂತ ಅಂದ್ರೆ ಹರಿಕೆಯನ್ನ ಕಟ್ಟಿಕೊಂಡು ತೀರಿಸಿದಂತಹ ಶಾಸನಗಳನ್ನ ಮೋಟಿಫ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಅಂದ್ರೆ ಇದರಲ್ಲಿ ಅಂದ್ರೆ ಹರಿಕೆಯನ್ನ ತೀರಿಸಲಿಕ್ಕೋಸ್ಕರ ಒಂದು ಶಾಸನವನ್ನ ಬರ್ಸಿದ್ರೆ ಆ ರೀತಿಯಾದಂತಹ ಒಂದು ಶಾಸನ ಐಹೊಳೆ ಶಾಸನ. ಆಸ್ಥಾನದ ಕವಿ ಇಮ್ಮಡಿ ಪುಲಕೇಶಿ ಆಸ್ಥಾನದ ಕವಿ ರವಿ ಕೀರ್ತಿ ಇದನ್ನ ಮಾಡಿರ್ತಾರೆ. ಸರಿಯಾದ ಉತ್ತರ ಐಹೊಳೆ ಶಾಸನ ಆಗುತ್ತೆ. ಇದು ಕರ್ನಾಟಕ ಇತಿಹಾಸದಲ್ಲಿ ಇರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಇದು ಕೂಡ ನಮ್ಮ ಕರ್ನಾಟಕ ಹಿಸ್ಟ್ರಿಯ ಕ್ವಶನ್. ವಿಚ್ ಡೈನೆಸ್ಟಿ ಸಕ್ಸೀಡೆಡ್ ದ ಚಾಲುಕ್ಯಾಸ್ ಇನ್ ದ ವೆಸ್ಟರ್ನ್ ಇಂಡಿಯಾ. ನೋಡಿ, ಇಲ್ಲಿ ವೆಸ್ಟರ್ನ್ ಇಂಡಿಯಾ ಬರುತ್ತೆ. ಸೊ ಇಲ್ಲಿ ಅಂದ್ರೆ ವೆಸ್ಟರ್ನ್ ಚಾಲುಕ್ಯಾಸ್ ಅಂತ ಕರಿತಿರ್ತಾರೆ. ಬಾದಾಮಿ ಚಾಲುಕ್ಯರಿಗೆ ಈಸ್ಟರ್ನ್ ಚಾಲುಕ್ಯಾಸ್ ಅಂದ್ರೆ ವೆಂಗಿ ಚಾಲುಕ್ಯಾಸ್, ವೆಸ್ಟರ್ನ್ ಚಾಲುಕ್ಯಾಸ್ ಅಂದ್ರೆ ನಮ್ಮ ಬಾದಾಮಿ ಚಾಲುಕ್ಯರು. ಅವರನ್ನ ಸಕ್ಸೀಡ್ ಮಾಡಿದವರು ಯಾರು ಅಂತ ಹೇಳಿದ್ರೆ ನೋಡಿ, 500 AD ಇಂದ 757 AD ತನಕ ನಮ್ಗೆ ಬಾದಾಮಿ ಚಾಲುಕ್ಯರು ಇರ್ತಾರೆ. 500 ಗೆ ಏನು ಜಯಸಿಂಹ ಅವರು ಸ್ಥಾಪನೆ ಮಾಡ್ತಾರೆ, ಇಮ್ಮಡಿ ಕೀರ್ತಿ ವರ್ಮ ತನಕ ಬಾದಾಮಿ ಚಾಲುಕ್ಯರು ಇರ್ತಾರೆ. ಸೊ 757 ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಮ್ಮಡಿ ಕೀರ್ತಿ ವರ್ಮನ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ದಂತಿದುರ್ಗ ರಾಷ್ಟ್ರಕೂಟರ ದಂತಿದುರ್ಗ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ದಂತಿದುರ್ಗ ಅಟ್ಯಾಕ್ ಮಾಡ್ಬಿಟ್ಟು ಸೊ ರಾಷ್ಟ್ರಕೂಟ ವಂಶವನ್ನ ಸ್ಥಾಪನೆ ಮಾಡ್ತಾನೆ. ಸೊ ರಾಷ್ಟ್ರಕೂಟರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇದ್ರ ಬಗ್ಗೆ ತಿಳಿದಲ್ಲಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. The Great Bath of Indus Valley Civilization is found at ಮೊಹೆಂಜೊದಾರೋ. ಇದು ನೇರವಾದ ಪ್ರಶ್ನೆ ಏನ್ಷಿಯಂಟ್ ಇಂಡಿಯಾದಲ್ಲಿ. ಈ ರೀತಿ ಸುಲಭವಾದ ಪ್ರಶ್ನೆ ಬಂದಿರೋದು ನಿಮ್ಮ ಲಕ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇನ್ನು ಕಷ್ಟಕರವಾದಂತಹ ಪ್ರಶ್ನೆಗಳನ್ನ ಕೇಳ್ಬೋದಿತ್ತು, ಬಟ್ ಇಲ್ಲಿ ನೇರವಾದಂತಹ ಸುಲಭ ಪ್ರಶ್ನೆನ ಕೇಳಿದ್ದಾರೆ. ಸೊ ವಾಟ್ ಇಸ್ ದ ಪ್ರೆಸೆಂಟ್ ನೇಮ್ ಆಫ್ ದ್ವಾರ ಸಮುದ್ರ, ದ ಏನ್ಷಿಯಂಟ್ ಕ್ಯಾಪಿಟಲ್ ಆಫ್ ದ ಹೊಯ್ಸಳಾಸ್. ನೋಡಿ, ದ್ವಾರ ಸಮುದ್ರ ಅಂದ್ರೆ ಹಳೆಬೀಡು ಅಂತ ಹೇಳ್ಬಿಟ್ಟು ಇದು ಎಲ್ಲರಿಗೂ ಗೊತ್ತಿರುತ್ತೆ. ದ್ವಾರ ಸಮುದ್ರದ ಹೊಯ್ಸಳರು ಅಥವಾ ಹೊಯ್ಸಳರು ಅಂದ್ರೆ ಹಳೆಬೀಡು ಅಂತ ಹೇಳ್ತೀವಿ. ಇದು ದ್ವಾರ ಸಮುದ್ರ, ಅದನ್ನ ಹಳೆಬೀಡು ಅಂತ ಕರೀತಾರೆ. ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. The Arya Samaj was founded by
ಸೊ ಆರ್ಯ ಸಮಾಜನ ಯಾರು ಕಂಡುಹಿಡಿದಿದ್ದು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸರ್ ಸ್ವಾಮಿ ದಯಾನಂದ ಸರಸ್ವತಿ ಅಂತ ಹೇಳಿ. ಈ ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ನಮ್ಮ ಮಿಡಲ್ ಇಂಡಿಯಾದಲ್ಲಿ. ಸೊ ಇದನ್ನ ನೀವು ಯಾರು ಬಿಡಬೇಡಿ. ಸೊ ಅದ್ರಲ್ಲಿ ನಿಮ್ಗೆ ಕೇಳ್ತಾರೆ, ಅಕಸ್ಮಾತ್ ನಿಮಗೆ ಸೂಫಿ ಸೈನ್ಸ್ ಮೇಲೆ ಪ್ರಶ್ನೆ ಬಂದ್ಬಿಡ್ತು ಅಂದ್ರೆ ನಿಮಗೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳು ಬಂದ್ರೆ ಸುಲಭ ಇರುತ್ತೆ. ಆರ್ಯ ಸಮಾಜ ದಯಾನಂದ ಸರಸ್ವತಿ ಫೌಂಡ್ ಮಾಡಿದ್ದು. ಮುಂದಿನ ಪ್ರಶ್ನೆ ನೋಡೋಣ. Who was the following British Prime Minister headed the first round table conference in London ಅಂದ್ರೆ ರಾಮ್ಸೆ ಮೆಕ್ಡೊನಾಲ್ಡ್ ಅಂತ ಹೇಳ್ಬಿಟ್ಟು. ಸೊ ಇದು ನಿಮಗೆ ತಿಳಿದಿರ್ಲಿ. ನಿಮಗೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಈ ರೀತಿ ನೇರ ಪ್ರಶ್ನೆ ಬರುತ್ತೆ, ಬಟ್ ನಿಮಗೆ ಅಲ್ಲಿ ಸುಮಾರು ವಿಚಾರಗಳಿರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಹೂ ಡಿಕ್ಲೇರ್ಡ್ ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಅಂಡ್ ಐ ಶಾಲ್ ಹ್ಯಾವ್ ಇಟ್. ನಿಮ್ಗೆ ಗೊತ್ತಿರುತ್ತೆ ಬಾಲ್ ಗಂಗಾಧರ್ ತಿಲಕ್ ಅವರು ಇದನ್ನ ಹೇಳಿದ್ರು. ಸೊ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ಅದನ್ನ ನಾನು ಹೊಂದುತ್ತೇನೆ ಅಂತ ಹೇಳ್ಬಿಟ್ಟು ಬಾಲ ಗಂಗಾಧರ್ ತಿಲಕ್ ಅವರು ಘೋಷಿಸಿದ್ರು. ಇದೊಂದು ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಭಕ್ತಿ ಸೇಂಟ್ಸ್ ಗೇವ್ ಅ ನ್ಯೂ ಓರಿಯಂಟೇಷನ್ ಆಫ್ ಹಿಂದೂಯಿಸಂ ಥ್ರೂ ದ ಡಾಕ್ಟ್ರಿನ್ ಆಫ್ ಅದ್ವೈತ ಆರ್ ಮೊನೋಯಿಸಂ ಅಂತ ಹೇಳ್ಬಿಟ್ಟು. ಸರಿಯಾದ ತರ ಬಂದು ಶಂಕರಾಚಾರ್ಯ ಆಗಿರುತ್ತೆ. ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಗೋವಿಂದ್ ದಾಂದು ಪಂತ್ popularly known as Nana Saheb was one of the principal leaders of the revolt of 1857. was the adopted heir and successor of. ನೋಡಿ ಈ ರೀತಿ ಪ್ರಶ್ನೆಗಳು ಬಂದಾಗ ನಮಗೆ ಬಹಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ ಎಲ್ರು ಏನ್ ಮಾಡ್ಬಿಡ್ತಾರೆ, ಒಂದು ಗೈಡ್ ಬುಕ್, ನಾನು ನೇಮ್ ಹೇಳಲ್ಲ, ಒಂದ್ ರೀತಿ ಸಂಪೂರ್ಣ ಒಂದೇ ಕಡೆ ಇರುವಂತ ಸಿಲೆಬಸ್ ನ ನೀವು ಓದ್ಕೊಂಡ್ಬಿಟ್ಟಿರ್ತೀರಾ. ಅಂದ್ರೆ ಒಂದು ಗೈಡ್ ಬುಕ್ ಓದಿರ್ತೀರಾ. ಸೊ ಅದ್ರಲ್ಲಿ ಏನಾಗಿರುತ್ತೆ, ತುಂಬಾ ಕಾಂಪ್ರಿಹೆನ್ಸಿವ್ ಆಗಿ ಕೊಟ್ಟಿರ್ತಾರೆ. ಅಂದ್ರೆ ಈಗ ಕರ್ನಾಟಕ ಹಿಸ್ಟ್ರಿನ ನೀವು ತೆಗೆದು ನೋಡಿದ್ರೆ ಶಾತವಾಹನರಾಗಿರ್ಬೋದು, ಕದಂಬರಾಗಿರ್ಬೋದು, 1-2 ಪೇಜ್ಗಳಲ್ಲಿ ಕೊಟ್ಬಿಟ್ಟಿರ್ತಾರೆ. ಸೊ ಅದನ್ನ ನೀವು ಓದ್ಕೊಂಡು ಹೋದ್ರಿ ಅಂದ್ರೆ, ಅದನ್ನ ನೀವು ಸೀಮಿತವಾದಂತಹ ಮೆಟೀರಿಯಲ್ ನೀವು ಓದ್ಕೊಂಡು ಹೋದ್ರಿ ಅಂದ್ರೆ, ಸೊ ನಿಮಗೆ ಅದ್ರಲ್ಲಿ ಇರೋದ್ ಕೇಳಿದ್ರು ಒಮ್ಮೊಮ್ಮೆ ಹೇಳಲಿಕ್ಕೆ ಆಗೋದಿಲ್ಲ, ಅದ್ರಲ್ಲಿ ಇರೋದನ್ನ ಬಿಟ್ಟು ಕೇಳಿದ್ರೆ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಮೆಟೀರಿಯಲ್ ಅನ್ನ ಸೀಮಿತ ಮಾಡ್ಕೊಳ್ಬೇಡಿ, ಹೆಚ್ಚು ನೀವು ಓದ್ಬೇಕಾಗತ್ತೆ, ವಿಷಯವನ್ನು ತಿಳ್ಕೊಬೇಕಾಗತ್ತೆ. ನೋಡಿ ಇಂಪಾರ್ಟೆಂಟ್ ಅಂತ ಏನ್ ಹೇಳ್ತಾರೆ ಆ ರೀತಿಯಾದಂತ ಒಂದು ಯಾವುದೇ ರೀತಿಯಾದಂತ ಇರೋದಿಲ್ಲ, ಅದನ್ನು ಕೇವಲ ವ್ಯಾಪಾರಕ್ಕೋಸ್ಕರ ಹೇಳಲಾಗತ್ತೆ. ಸೊ ಸಿಲೆಬಸ್ ನಲ್ಲಿ ಇರೋದೆಲ್ಲ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಸೊ ನೀವು ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಾಗ ಸೊ ಅದರ ಮಹತ್ವ ಗೊತ್ತಾಗುತ್ತೆ ನಿಮಗೆ. ಯಾವುದೇ ಒಂದು ಗೈಡ್ ಬುಕ್ ಅನ್ನ ಓದಿದ್ರೆ ನಿಮ್ಗೆ ಏನು ಇದಾಗುತ್ತೋ, ಸೊ ನೀವು ಈ ರೀತಿಯ ಪ್ರಶ್ನೆಗಳನ್ನ ನೋಡಿದಾಗ ನೋಡಿ, ನಾನಾ ಸಾಹೇಬ್ ಬಗ್ಗೆ ಗೊತ್ತಿರುತ್ತೆ, 1857 ರಿವಾಲ್ಟ್ ಬಗ್ಗೆ. ಅವರು ಯಾರ ಅಡಾಪ್ಟೆಡ್ ಹೇರ್ ಅಂಡ್ ಸಕ್ಸೆಸರ್ ಅಂದ್ರೆ ಯಾರ ದತ್ತು ಪಡೆದ ಉತ್ತರಾಧಿಕಾರಿಯಾಗಿದ್ದರು ಅಂತ ಪ್ರಶ್ನೆ. ಸೊ ಇದು ಬಹಳ ಸುಂದರವಾದ ಪ್ರಶ್ನೆ. ಈ ರೀತಿಯಂತ ಪ್ರಶ್ನೆ ಬಂದಾಗ ಮಾತ್ರ ಅಭ್ಯರ್ಥಿಯ ಕಾಂಪಿಟೇಟಿವ್ನೆಸ್ ಅಥವಾ ನಾಲೆಜ್ ಅನ್ನ ಪರೀಕ್ಷಿಸಬಹುದು ಅಂತ ಹೇಳ್ಬಿಟ್ಟು. ಸರಿಯಾದ ಉತ್ತರ ಬಂದು ಪೇಶ್ವಾ ಬಾಜಿರಾವ್ 2 ಆಗಿರುತ್ತೆ. ಸೊ ಇದನ್ನ ಯಾರ್ಯಾರು ಸಹಿ ಮಾಡಿರ್ತೀರೋ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ರೀತಿಯಾದಂತಹ ಒಂದು ತರಬೇತಿ ಅಥವಾ ತಯಾರಿಯನ್ನ ನೀವು ಮಾಡ್ಕೋಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಪ್ಲೇಡ್ ಅ ಇಂಪಾರ್ಟೆಂಟ್ ರೋಲ್ ಇನ್ ಗದರ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು. ಈ ಗದರ್ ಚಳುವಳಿ ನಿಮ್ಗೆ ಗೊತ್ತಿರ್ಬೋದು, ಕಳೆದ UPSC ಪ್ರಿಲಿಮಿನರಿ ಪ್ರಶ್ನೆಯಲ್ಲಿ ಕೂಡ ಗದರ್ ಚಳುವಳಿ ಮೇಲೆ ಪ್ರಶ್ನೆ ಆಗಿತ್ತು. ನಾನು ಅದನ್ನು ಕೂಡ ವಿಶ್ಲೇಷಣೆಯನ್ನ ಮಾಡಿದ್ದೆ, ನೀವು ಒಂದಿಷ್ಟು ವಿಡಿಯೋಗಳ ಹಿಂದೆ ಹೋದ್ರೆ. ಸೊ ಗದರ್ ಚಳುವಳಿ ಮೇಲೆ ಹಲವಾರು ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಬಂದು ಲಾಲಾ ಹರ್ದಯಾಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. Who was the Governor General of India during the first 4th Anglo-Mysore War? ಲಾರ್ಡ್ ವೆಲೆಸ್ಲಿ ಆಗಿರ್ತಾರೆ. ಇದು ನೇರವಾದ ಪ್ರಶ್ನೆ. ಆಂಗ್ಲೋ ಮೈಸೂರು ಯುದ್ಧಗಳು ನೀವು ಓದಿ ನೋಡಿ. ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಮೇಲೆ ಕೂಡ ಹಲವಾರು ಪ್ರಶ್ನೆಗಳಾಗಿತ್ತು. ಕಳೆದ RSI ಪೇಪರ್ ಅಲ್ಲಿ ವಿದುರಾಶ್ವತ್ ದುರಂತದ ಬಗ್ಗೆ ಪ್ರಶ್ನೆ ಆಗಿತ್ತು. ಸೊ ನೋಡಿ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಕೂಡ ನೀವು ಸ್ವಲ್ಪ ಓದ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ ದ ಭೂದಾನ್ ಮೂವ್ಮೆಂಟ್ ಹ್ಯಾಡ್ ಬೀನ್ ಸ್ಟಾರ್ಟೆಡ್ ಬೈ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದು ವಿನೋಬಾ ಭಾವೆ ಆಗಿರುತ್ತೆ. ಸೊ ವಿನೋಬಾ ಭಾವೆ ಅವರು ಭೂದಾನ ಚಳುವಳಿಯನ್ನ ಪ್ರಾರಂಭಿಸಿದ್ರು. ನಿಮ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. ದ ಟೆಂಪಲ್ಸ್ ಅಟ್ ಹಳೇಬೀಡು ಅಂಡ್ ಬೇಲೂರು ಬಿಲಾಂಗ್ ಟು ವಿಚ್ ಆಫ್ ದ ಫಾಲೋಯಿಂಗ್. ನೋಡಿ ಬೇಲೂರು ಹಳೇಬೀಡುನ ಯಾವ ಟೆಂಪಲ್ ಅಂತ ಹೇಳಿದ್ರೆ ನಮ್ಮ ಹೊಯ್ಸಳರ ಟೆಂಪಲ್ ಅಂತ ಹೇಳ್ತೀನಿ ನಾನು. ಸೊ ಬೇಲೂರು ಮತ್ತೆ ಹಳೇಬೀಡು ನಮ್ಮ ಹೊಯ್ಸಳರಿಗೆ ಸೇರಿದಂತಹ ದೇವಾಲಯಗಳು. ಸೊ ಅದ್ರಲ್ಲಿ ನಿಮ್ಗೆ ಇನ್ನೂ ಹೇಳ್ಬೇಕು ಅಂತ ಹೇಳಿದ್ರೆ ಬೇಲೂರು ಶಿಲಾಬಾಲಕಿಯರು ಅಂತ ಏನ್ ಕರಿತೀವಿ. ಸೊ ಅದನ್ನೆಲ್ಲ ಹೊಯ್ಸಳರ ರಾಜ ವಿಷ್ಣುವರ್ಧನನ ರಾಣಿ ಶಾಂತಲಾ ದೇವಿಯನ್ನ ನೋಡ್ಬಿಟ್ಟು ಕೆತ್ತಲಾಗಿತ್ತಂತೆ. ಸೊ ಬಹಳ ಒಂದು ಆರ್ಕಿಟೆಕ್ಚರಲ್ ಮಾರ್ವಲ್ ಅಂತ ಹೇಳ್ಬೋದು. ನಿಮಗೆ ಅದಕ್ಕೊಂದು ಉದಾಹರಣೆ ಹೇಳೋದಾದ್ರೆ ಈಗ ನೋಡಿ, ಒಂದು ಬೇಲೂರು ಚೆನ್ನಕೇಶವ ಟೆಂಪಲ್ ಏನಿದೆ ಅದರಲ್ಲಿ ಹೋಗ್ತಾ ಒಂದು ಪಿಲ್ಲರ್ ಇದೆ. ಸೊ ಈ ಪಿಲ್ಲರ್ ನೀವು ನೋಡಿರ್ತೀರಾ ಬೇಲೂರು ಟೆಂಪಲ್ ಹೋಗ್ತಾ. ಸೊ ಆ ಪಿಲ್ಲರ್ ಏನಾಯ್ತು ಅಂದ್ರೆ ರೀಸೆಂಟ್ ಆಗಿ ಒಂದು 2007 ರೇಂಜ್ ಅಲ್ಲಿ ಅರ್ಥಕ್ವೇಕ್ ಆದಾಗ ಅಲ್ಲಿ ಮೇಲ್ಗಡೆಯಿಂದ ಒಂದು ಬಾಲ್ ಬಿತ್ತಂತೆ. ಸೊ ಆವಾಗ ಜನರಿಗೆ ಯಾಕೆ ಈ ಪಿಲ್ಲರ್ ಅನ್ನ ಮಾಡಿರ್ತಾರೆ ಟೆಂಪಲ್ ಮುಂದೆ ಅಂತ ಹೇಳ್ಬಿಟ್ಟು ಒಂದು
ಊಹಿಸ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಏನ್ಷಂಟ್ ಚೈನೀಸ್ ಟೆಕ್ನಾಲಜಿಯಲ್ಲಿ ಒಂದು ಡ್ರ್ಯಾಗನ್ ಬಾಯಲ್ಲಿ ಬಾಲ್ ಇರೋ ರೀತಿ, ಕೆಳಗಡೆ ಒಂದು ಕಪ್ಪೆ ಬಾಯಿ ತೆರೆದಿರೋ ರೀತಿ ಒಂದು ಮಾಪನವನ್ನ ಮಾಡಿರ್ತಾರೆ. ಸೊ ಯಾವಾಗ ಅರ್ಥಕ್ವೇಕ್ ಮಾಡುತ್ತೋ ಸೊ ಅವಾಗ ಬಾಲ್ ಬಂದು ಕಪ್ಪೆಯ ಬಾಯಿ ಒಳಗೆ ಬೀಳುತ್ತೆ. ಸೊ ಅದೇ ರೀತಿಯಾದಂತಹ ಟೆಕ್ನಾಲಜಿಯನ್ನ ನಮ್ಮ ಏನ್ಷಂಟ್ ನಮ್ಮ ಕರ್ನಾಟಕ ಹಿಸ್ಟ್ರಿಯಲ್ಲಿ ಬಳಸಲಾಗಿತ್ತು. ಸೊ ಯಾವಾಗ ಈ ಬೇಲೂರು ಚೆನ್ನಕೇಶವ ಟೆಂಪಲ್ ಮುಂದೆ ಇರುವಂತಹ ಪಿಲ್ಲರ್ ಇಂದ ಬಾಲ್ ಬಿತ್ತು, ಸೊ ಇದು ಅಕಸ್ಮಾತ್ ಅರ್ಥಕ್ವೇಕ್ ಅನ್ನ ಮೊದಲೇ ತಿಳುವಳಿಕೆಯನ್ನ ತಗೊಳ್ಬೇಕಂತ ಹೇಳ್ಬಿಟ್ಟು ಈ ರೀತಿ ಮಾಡಲಾಗಿತ್ತ ಅಂತ ಹೇಳ್ಬಿಟ್ಟು ಪ್ರಶ್ನೆ ಬರುತ್ತೆ. ಅಷ್ಟೇ ಅಲ್ಲ, ಹಲವಾರು ಕೆತ್ತನೆಗಳು ನಮಗೆ ಇನ್ನೂ ವಿಸ್ಮಯವನ್ನಾಗಿ ಮಾಡುತ್ತೆ. ಸೊ ಯಾರಾದ್ರೂ ಒಮ್ಮೆ ಹೋಗಿ ನೋಡಿ, ಬೇಲೂರು ಹಳೆಬೀಡುಗಳನ್ನ ನೋಡ್ಕೊಂಡು ಬನ್ನಿ. ಸೊ ಇದು ಹೊಯ್ಸಳ ರಾಜ್ಯವಂಶಕ್ಕೆ ಸೇರುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಇತಿಹಾಸವನ್ನ ನೀವು ಆಸಕ್ತಿ ಪಟ್ಟು ಓದ್ಬೇಕಾಗತ್ತೆ. ಸೊ ಯಾವ್ದಾದ್ರು ನಿಮ್ಮ ಫ್ಯಾಮಿಲಿಯ ಇತಿಹಾಸ ಆಗಿರ್ಬೋದು ಅಥವಾ ದೇಶದ ಇತಿಹಾಸ ಆಗಿರ್ಬೋದು, ಸೊ ನಿಮಗೆ ಆಸಕ್ತಿ ಬಂತು ಅಂದ್ರೆ ನೀವು ಅದನ್ನ ಇನ್ನೂ ಅಭಿರುಚಿಯಾಗಿ ತಗೊಂಡು ಓದ್ತಾ ಹೋಗ್ತೀರಾ. ಸೊ ಈ ರೀತಿ ತಿಳ್ಕೊಂತ ಹೋಗಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಬೆರಿ ಬೆರಿ ಇಸ್ ಕಾಸ್ಡ್ ಬೈ ದ ಡಿಫಿಷಿಯನ್ಸಿ ಆಫ್ ಅಂತ ಹೇಳ್ಬಿಟ್ಟು, ಬೆರಿ ಬೆರಿ ಅಂದ್ರೆ ಯಾವ ಕೊರತೆಯಿಂದ ಉಂಟಾಗುತ್ತೆ ಅಂದ್ರೆ ವಿಟಮಿನ್ B1 ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, G is the letter of 4G spectrum used in which of the generation? ನಿಮಗೆ ಗೊತ್ತು 1G 2G 3G 4G ಅಂತ 5G ಅಂತ ಕೂಡ ಬಂದ್ಬಿಟ್ಟಿದೆ ಈಗ. ಸೊ G ಅಂದ್ರೆ ಏನು ಅಂದ್ರೆ ಜನರೇಷನ್ ಬರುತ್ತೆ. ಸೊ ಸರಿಯಾದ ಉತ್ತರ ಜನರೇಷನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕಂಡೀಷನ್ ಆಫ್ ಡಿಲೇಡ್ ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಬ್ಲಡ್ ಕ್ಲಾಟಿಂಗ್ ಏನಾಗುತ್ತೆ ಅದು ಅಕಸ್ಮಾತ್ ಡಿಲೇ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಯಾವ ಕಂಡೀಷನ್ ಅಂತ ಕರೀತಾರೆ ಅಂದ್ರೆ ಹಿಮೋಫೀಲಿಯಾ ಅಂತ ಕರೀತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮಾದಲಸ ಚರಿತ ವಾಸ್ ರಿಟರ್ನ್ ಬೈ, ಮಾದಲಸ ಚರಿತ ಅನ್ನೋದನ್ನ ಯಾರು ಬರ್ದಿದ್ದಾರೆ ಅಂತ, ಇದು ಕೂಡ ನಮ್ಮ ಕರ್ನಾಟಕ ಇತಿಹಾಸದ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಕೃಷ್ಣ ದೇವರಾಯ ಆಗಿರುತ್ತೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. An element that does not occur in nature but can be produced artificially is ಅಂತ ಅಂದ್ರೆ ಯಾವ ಎಲಿಮೆಂಟ್ ಅಂದ್ರೆ ರೇಡಿಯಂ. ಯಾಕಂದ್ರೆ ಥೋರಿಯಂ, ಪ್ಲೂಟೋನಿಯಂ ಮತ್ತೆ ಯುರೇನಿಯಂ ನಮಗೆ ನ್ಯಾಚುರಲಿ ಸಿಗುತ್ತೆ. ರೇಡಿಯಂ ನ ನಾವು ಆರ್ಟಿಫಿಷಿಯಲಿ ತಯಾರಿಸಬೇಕಾಗುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ನಾನ್ ಮೆಟಲ್ ದಟ್ ರಿಮೇನ್ಸ್ ಲಿಕ್ವಿಡ್ ಎಟ್ ರೂಮ್ ಟೆಂಪರೇಚರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರೋಮೈನ್ ಆಗಿರುತ್ತೆ. ಸೊ ಬ್ರೋಮೈನ್ ಇಸ್ ಅ ನಾನ್ ಮೆಟಲ್ ದಟ್ ರಿಮೇನ್ಸ್ ಲಿಕ್ವಿಡ್ ಎಟ್ ರೂಮ್ ಟೆಂಪರೇಚರ್. ಬ್ರೋಮೈನ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹೆವಿ ವಾಟರ್ ಇಸ್, ಹೆವಿ ವಾಟರ್ ಅಂದ್ರೆ ಡ್ಯೂಟೇರಿಯಂ ಆಕ್ಸೈಡ್ ಅಂತ ಹೇಳ್ಬಿಟ್ಟು. ಸೊ ಡ್ಯೂಟೇರಿಯಂ ಆಕ್ಸೈಡ್ ಸರಿಯಾದ ಉತ್ತರ. ಹೆವಿ ವಾಟರ್ ಅಂತ ಬಂತು ಅಂದ್ರೆ ಡ್ಯೂಟೇರಿಯಂ ಆಕ್ಸೈಡ್ ಆಗಿರುತ್ತೆ. ಅದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. ಡೆಸಿಬಲ್ ಇಸ್ ದ ಯೂನಿಟ್ ಆಫ್ ಇಂಟೆನ್ಸಿಟಿ ಆಫ್ ಸೌಂಡ್. ನೋಡಿ ಇಷ್ಟು ಡೆಸಿಬಲ್ಸ್ 20 dB ಅಂತ ಏನ್ ಕರಿತೀವಿ, ಇದು ಇಂಟೆನ್ಸಿಟಿ ಆಫ್ ಸೌಂಡ್ ಅನ್ನ ಮೆಜರ್ ಮಾಡುತ್ತೆ ಅಥವಾ ಯೂನಿಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಲಾಸ್ಟ್ ಪ್ರಶ್ನೆ, 100ನೇ ಪ್ರಶ್ನೆ. ಸೋಲಾರ್ ಸೆಲ್ಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಸೋಲಾರ್ ಸೆಲ್ ನಿಮಗೆ ಗೊತ್ತಿರುತ್ತೆ, ಸೋಲಾರ್ ಪ್ಯಾನಲ್ ಇದೆ. ಆ ಸೋಲಾರ್ ಪ್ಯಾನಲ್ ಅಲ್ಲಿ ಸೋಲಾರ್ ಸೆಲ್ಸ್ ಅನ್ನ ಮಾಡಲಾಗಿರುತ್ತೆ. ಸೊ ಬೆಳಕು ಯಾವಾಗ ಬರುತ್ತೆ ಸೂರ್ಯನಿಂದ, ಸೊ ಸೋಲಾರ್ ಸೆಲ್ ಅಲ್ಲಿ ನಾವು ಸೆಮಿ ಕಂಡಕ್ಟರ್ ಮೆಟೀರಿಯಲ್ ಅನ್ನ ಇಟ್ಟಿರ್ತೀವಿ. ಅದರ ಎಲೆಕ್ಟ್ರಾನ್ಸ್ ಚಾಲ್ತಿ ಆಗ್ಬಿಟ್ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ ಕೊಟ್ಬಿಟ್ಟು ಈ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಸರಿಯಾದ ಉತ್ತರ ಬಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ದ್ಯುತಿ ವಿದ್ಯುತ್ ಪರಿಣಾಮ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸ್ನೇಹಿತರೆ, ನೀವು ನೋಡಿರ್ಬೋದು, ನೀವು ಕರೆಂಟ್ ಅಫೇರ್ಸ್ ಹೆಚ್ಚು ಪ್ರಶ್ನೆಗಳನ್ನ ಗಮನಿಸಿದ್ರೆ ಈ ಪೇಪರ್ ಯಾವ ರೀತಿ ಇತ್ತು ಅಂದ್ರೆ KSISF ಪೇಪರ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಒಂದಿಷ್ಟು ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿ ಸ್ವಲ್ಪ ಕಾಂಪಿಟೇಟಿವ್ ಆಗಿತ್ತು. ಹಿಸ್ಟ್ರಿಗಳು ಸ್ವಲ್ಪ ಕಳೆದ ಬಾರಿಗಿಂತ ಮೊನ್ನೆ ನಡೆದಂತಹ ಜನವರಿ 8ರಂದು ನಡೆದಂತಹ RSI ಪೇಪರ್ ಏನಿದೆ, ಸೊ ಅದರಲ್ಲಿ ಕಡಿಮೆ ಪ್ರಶ್ನೆ ಇತ್ತು. ಕೇವಲ 6 ಪ್ರಶ್ನೆ ಮಾತ್ರ ಹಿಸ್ಟ್ರಿ ಇತ್ತು. ಇದರಲ್ಲಿ ಹಿಸ್ಟ್ರಿ ಪ್ರಶ್ನೆಗಳು ಜಾಸ್ತಿ ಇದೆ, ಬಟ್ ಸುಲಭ ಇದೆ. ಮತ್ತೆ ಪಾಲಿಟಿಯನ್ನ ನೀವು ಗಮನಿಸೋದಾದ್ರೆ ಪಾಲಿಟಿ, ಇಂಡಿಯನ್ ಪಾಲಿಟಿ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸ್ವಲ್ಪ ನಿಮ್ಗೆ ನಾಲೆಜ್ ಅನ್ನ ತಿಳ್ಕೊಂಡಿದ್ರೆ ನೀವು ಅದನ್ನ ಅಟೆಂಡ್ ಮಾಡಬಹುದಾಗಿತ್ತು. ಒಂದಿಷ್ಟು ಆರ್ಟಿಕಲ್ಸ್ ಮೇಲೆ ಬಂದಂತಹ ಪ್ರಶ್ನೆಗಳನ್ನ ಸುಲಭವಾಗಿ ಅಟೆಂಡ್ ಮಾಡಬಹುದಿತ್ತು. ಇನ್ನು ಜಿಯೋಗ್ರಫಿಯನ್ನ ನೋಡಿದ್ರೆ ನೇರವಾದಂತಹ ಪ್ರಶ್ನೆ ಇತ್ತು. ಮತ್ತೆ ಸೈನ್ಸ್ ಅನ್ನ ಕೂಡ ನೋಡಿದ್ರು ಕೂಡ ನೀವು ಸೈನ್ಸ್ ನಲ್ಲಿ ಸ್ವಲ್ಪ ನಿಮಗೆ ಸುಲಭವಾದ ಈಸಿ ಟು ಮಾಡರೇಟ್ ರೇಂಜ್ ಅಲ್ಲಿ ನಿಮಗೆ ಪ್ರಶ್ನೆಗಳಿತ್ತು. ಬಟ್ ನಿಮ್ಗೆ ಏನಂದ್ರೆ ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಮಾತ್ರ ಸ್ವಲ್ಪ ಕಾಂಪಿಟೇಟಿವ್ ಆಗಿತ್ತು. ಎಕನಾಮಿಕ್ಸ್ ಕೂಡ ಸ್ವಲ್ಪ ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಮಾಡಿ ಕೇಳಲಾಗಿತ್ತು. ಸೊ ಈ ರೀತಿ ಪ್ರಶ್ನೆ ಪತ್ರಿಕೆ ಬಂದಿತ್ತು. ಸೊ ಇನ್ನು ಮುಂಬರುವಂತಹ ಎಕ್ಸಾಮ್ ಗಳೇನಿದೆ ಈ ರೀತಿಯಾದಂತಹ ಪ್ಯಾಟರ್ನ್ ಅಥವಾ ಟ್ರೆಂಡ್ ಅನ್ನೇ ಫಾಲೋ ಮಾಡಲಾಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ತಿಳ್ಕೊಳ್ಳೋದ್ರಲ್ಲಿ ನೀವು ಇದನ್ನ ನೋಡ್ಬೇಕಾಗತ್ತೆ. ಇನ್ನು ನೀವು ಗಮನಿಸಿರ್ಬೋದು, ನಮ್ಮ ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆ ಮಾಸ ಪತ್ರಿಕೆಯಲ್ಲಿ ಏನಿದೆ, ಸೊ ಹಲವಾರು ಪ್ರಶ್ನೆಗಳು ಅದರಿಂದ ನೇರವಾಗಿ ಕೇಳಲಾಗಿದೆ. ಉದಾಹರಣೆಗೆ ನೀವು ಹೇಳೋದಾದ್ರೆ ನಮ್ಮ ಮೊದಲನೇ ಎಸ್ಎ ಪೇಪರ್ ಅಲ್ಲಿ ಏನು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಇತ್ತು ಎಸ್ಎ, ಅದನ್ನ ನಾವು ಆಲ್ರೆಡಿ ಡಿಸೆಂಬರ್ 2022 ಮ್ಯಾಗಜಿನ್ ಅಲ್ಲಿ ಕೊಡಲಾಗಿದೆ.
ಮಾಡಲಾಗಿತ್ತು. ಸೊ ಇನ್ನು ಜನವರಿ 2023 ಮ್ಯಾಗಝಿನ್ ಈಗ ಹೊರ ಬಂದಿದೆ, ಇನ್ನೇನು ಫೆಬ್ರವರಿ 2023 ಮ್ಯಾಗಝಿನ್ ಕೂಡ ಹೊರ ಬರಲಿದೆ. ಸೊ ಹಾಗಾಗಿ ನಮ್ಮ ಸ್ಪರ್ಧಾ ಅಶ್ವಮೇಧ ಮ್ಯಾಗಝಿನ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಅಥವಾ ನಿಮಗೆ ನಾನು ಹೇಳಿದೆ ಒಂದಿಷ್ಟು ಪ್ರಶ್ನೆಗಳು ನಿಮಗೆ ದೈನಂದಿನ ಕರೆಂಟ್ ಅಫೇರ್ಸ್ ಕೂಡ ಕೇಳಲಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ದೈನಂದಿನ ಕರೆಂಟ್ ಅಫೇರ್ಸ್ ನಿಮಗೆ ಬೇಕಾದಲ್ಲಿ ನೀವು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಅನ್ನೋ ವೆಬ್ಸೈಟ್ ಗೆ ಹೋಗಿ ಇಲ್ಲಿ ಕರೆಂಟ್ ಅಫೇರ್ಸ್ ಅನ್ನೋ ಸೆಕ್ಷನ್ ಗೆ ಹೋದ್ರಿ ಅಂದ್ರೆ ನಿಮ್ಗೆ ಇಲ್ಲಿ ದೈನಂದಿನ ಕರೆಂಟ್ ಅಫೇರ್ಸ್ ಸಿಗುತ್ತೆ. ನೋಡಿ ನಿನ್ನೆ ಅಷ್ಟೇ ಜರ್ಮನಿ ಹಾಕಿ ಚಾಂಪಿಯನ್ಶಿಪ್ ಏನ್ ನಡೀತಿತ್ತು, ವರ್ಲ್ಡ್ ಕಪ್ ಹಾಕಿ ನಡೀತಾ ಇತ್ತು. ಸೊ ಜರ್ಮನಿ ಗೆದ್ದಿದೆ. ಸೊ ಅದ್ರ ಬಗ್ಗೆ ನಾವು ಒಂದು ಕರೆಂಟ್ ಅಫೇರ್ಸ್ ಅನ್ನ ಮಾಡಿದ್ದೇವೆ. ಸೊ ಇದು ದೈನಂದಿನ ಪ್ರಚಲಿತ ಘಟನೆ. ಆದ್ರೆ ಅಕಸ್ಮಾತ್ ನಿಮಗೆ ಮಾಸ ಪತ್ರಿಕೆ ಬೇಕಿತ್ತು ಅಂತ ಹೇಳ್ತಾರೆ, ಅಂದ್ರೆ ನಮ್ಮ ಮ್ಯಾಗಝಿನ್ ಬೇಕಿತ್ತು ಅಂದ್ರೆ ನಿಮಗೆ ಉಚಿತವಾಗಿ ನಿಮಗೆ ವೆಬ್ಸೈಟ್ ಅಲ್ಲಿ ಲಭ್ಯ ಇದೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಇನ್ನೇನು ಫೆಬ್ರವರಿ ಮತ್ತು ಮುಂದಿನ ಬರುವಂತಹ ಮ್ಯಾಗಝಿನ್ ಗಳನ್ನ ಕೂಡ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಕರೆಂಟ್ ಅಫೇರ್ಸ್ ನಿಮಗೆ ಯಾವುದೇ ಪರೀಕ್ಷೆ ಅಂದ್ರೂ 6 to 9 months ಕರೆಂಟ್ ಅಫೇರ್ಸ್ ಅಪ್ಡೇಟೆಡ್ ಆಗಿರ್ಬೇಕಾಗತ್ತೆ. ಸೊ ಇದನ್ನ ನೀವು ಫಾಲೋ ಮಾಡಿ. ಸ್ಪರ್ಧಾಶ್ವಮೇಧ ಒಳ್ಳೆಯ ಕಂಟೆಂಟ್ ಮತ್ತು ಒಳ್ಳೆಯ ತಂಡದಿಂದ ರಚನೆ ಆಗ್ತಾ ಇದೆ. ಸೊ ನಿಮಗೆ ಗೊತ್ತಿರ್ಬೋದು. ಸೊ ಒಳ್ಳೆಯಾದಂತಹ ಒಂದು ಎಡಿಟಿಂಗ್ ಇರುವಂತಹ ಸ್ಪರ್ಧಾಶ್ವಮೇಧ ಮ್ಯಾಗಝಿನ್ ಇದಾಗಿದೆ. ಸೊ ಅದನ್ನ ನೀವು ಒಮ್ಮೆ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ, ಇನ್ನು ಯಾವುದೇ ಒಂದು ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡ್ಬೇಕಂದ್ರೆ, ನೀವು ಫಾರ್ ಎಕ್ಸಾಂಪಲ್ ಮೆಂಟಲ್ ಎಬಿಲಿಟಿ ನಿಮಗೆ ಕಾಂಪಿಟೇಟಿವ್ ಅನಿಸ್ತು ಅಂತ ಹೇಳಿದ್ರೆ, ಜೊತೆಗೆ GK ಪ್ರಶ್ನೆ ಆಗಿರ್ಬೋದು, ನಮ್ಮ ಸಂಡೇ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ನೀವು ನಮ್ಮ ಅಚೀವರ್ಸ್ ಅಕಾಡೆಮಿ ವೆಬ್ಸೈಟ್ ಗೆ ಹೋಗಿ ಇಲ್ಲಿ ಪರೀಕ್ಷಾ ಮಂದಿರಕ್ಕೆ ಹೋದ್ರಿ ಅಂದ್ರೆ ನಿಮಗೆ ಹಲವಾರು ಟ್ಯಾಬ್ಗಳು ಓಪನ್ ಆಗುತ್ತೆ. ಕಾನ್ಸೆಪ್ಟ್ ಟೆಸ್ಟ್, ಡೈಲಿ ಟೆಸ್ಟ್, ಸಂಡೇ ಟೆಸ್ಟ್, ಆ ರೀತಿ ಹಲವಾರು ನಿಮಗೆ ಓಪನ್ ಆಗುತ್ತೆ. ಅದರಲ್ಲಿ ನೀವು ಕಾನ್ಸೆಪ್ಟ್ ಟೆಸ್ಟ್ ಗಳಿಗೆ ಹೋದ್ರೆ ನಿಮಗೆ ಪ್ರತಿಯೊಂದು ಕಾನ್ಸೆಪ್ಟ್ ಗೆ ಕೂಡ ಟೆಸ್ಟ್ ಅನ್ನ ಕೊಡಲಾಗುತ್ತೆ. ಸೊ ಇದನ್ನು ಕೂಡ ಒಮ್ಮೆ ಚೆಕ್ ಮಾಡಿ ನೋಡಿ. ಇನ್ನು ಹೊಸ ಬ್ಯಾಚ್ ಗಳು ಸ್ನೇಹಿತರೆ, ಸೊ ನಮ್ಮ ಅಚೀವರ್ಸ್ ಅಕಾಡೆಮಿ, ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗದಲ್ಲಿ ಏನಿದೆ, ಇದು ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ತಿಲಕ್ ನಗರ ಮೊದಲನೇ ಕ್ರಾಸ್ ನಲ್ಲಿದೆ. ಸತತ 8 ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ತಾ ಬಂದಿದೆ. ಸೊ ಹಾಗಾಗಿ ಮೊನ್ನೆ ನಡೆದಂತಹ GPSTR ರಿಸಲ್ಟ್ ಏನು ಈಗ ರದ್ದು ಮಾಡಿದ್ದಾರೆ, ತಾತ್ಕಾಲಿಕ ಪಟ್ಟಿ ಅಥವಾ KPTCL JA ಪಟ್ಟಿ ಏನು ಬಿಟ್ಟಿದ್ರು, ಸೊ ಅದರಲ್ಲಿ ಕೂಡ ಮತ್ತೆ KMF ಪಟ್ಟಿ ಏನ್ ಬಂದಿದೆ, ಹಲವಾರು ರಿಸಲ್ಟ್ಸ್ ಅನ್ನ ತಂದುಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೂಡ ಒಳ್ಳೆ ರಿಸಲ್ಟ್ಸ್ ಇದೆ. SSC ಎಕ್ಸಾಮ್ಸ್ ನೀವು ನೋಡಬಹುದು. SSC ನೀವು ಎಕ್ಸಾಮ್ಸ್ ಬಗ್ಗೆ ನೀವು ನೋಡೋದಾದ್ರೆ ನಮ್ಮಲ್ಲೇ ಕೂಡ 4 ಮಂದಿ SSC ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ಹಾಗಾಗಿ ಇದರ ನಿಖರವಾದ ನಿಮಗೆ ಡೀಟೇಲ್ಸ್ ಅನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡಲಾಗುತ್ತೆ. ಸೊ ಹೆಚ್ಚು ಮಾಹಿತಿಗಾಗಿ ನಿಮಗೆ ಯಾವಾಗ ಬ್ಯಾಚ್ ಇದೆ, ಯಾವ ತರ ಎಕ್ಸಾಮ್ಸ್ ಗಳಿಗೆ ಬ್ಯಾಚ್ ಗಳನ್ನ ಮಾಡಲಾಗುತ್ತೆ, ಸೊ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ನೀವು ಕರೆ ಮಾಡಬಹುದು. ಸೊ ಇದನ್ನ ನೋಡಿ. ಇನ್ನು ಇದೇ ರೀತಿಯಾದಂತಹ ಕಂಟೆಂಟ್ ಗೆ ನೀವು ಅಚೀವರ್ಸ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಇನ್ನು ಏನಾದ್ರು ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ, ನಮ್ಮ ಮೆಟೀರಿಯಲ್ಸ್ ಬೇಕಿತ್ತು ಅಂದ್ರೆ ನಮ್ಮ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗುಂಪುಗಳಿಗೆ ಉಚಿತವಾಗಿ ಜಾಯ್ನ್ ಆಗಬಹುದಾಗಿರುತ್ತೆ. ನಮ್ಮ ವೆಬ್ಸೈಟ್ ಅನ್ನ ಕೂಡ ನೀವು ಉಚಿತವಾಗಿ ಭೇಟಿ ನೀಡಬಹುದಾಗಿರುತ್ತೆ. ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಮುಂದೆ ಇನ್ನು ನಡೆಯುವಂತಹ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯೊಂದಿಗೆ ನಾನು ಬರ್ತೇನೆ. ಸೊ ಅಲ್ಲಿವರೆಗೂ ಸಿಗೋಣ. ಧನ್ಯವಾದಗಳು.